ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 17 ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರ ಬಗ್ಗೆ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಇದು 9th ಕ್ಲಾಸಲ್ಲಿ 9ನೇ ತರಗತಿಯಲ್ಲಿ ಸೆಕೆಂಡ್ ಭಾಗದಲ್ಲಿರ್ತಕ್ಕಂಥ ಪಾಠಗಳಾಗಿದ್ದಾವೆ. ಹಿಂದಿನ ತರಗತಿಯಲ್ಲಿ 9th ಫಸ್ಟ್ ಭಾಗದಲ್ಲಿ ಬರತಕ್ಕಂಥ ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯದ ಬಗ್ಗೆ ನೋಡಿದ್ವಿ. ನಾನು ಹೇಳಿದ್ನಲ್ಲ ಹಿಸ್ಟ್ರಿ ಭಾಗ ಮಾತ್ರ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ಹಾಗಾಗಿ 9th ಸೆಕೆಂಡ್ ಭಾಗದಲ್ಲಿರ್ತಕ್ಕಂಥ ಹಿಸ್ಟ್ರಿ ಪಾಠವನ್ನು ಹೇಳ್ತಾ ಇದ್ದೀನಿ. ಓಕೆ, ಗುಡ್ ಈವ್ನಿಂಗ್ ಎವ್ರಿವನ್. ಅಹೋಂ ರಾಜಮನೆತನದ ಬಗ್ಗೆ ನೋಡ್ತಾ ಹೋಗೋಣ. ಅಹೋಂ ಮೂಲತಃ ಮಂಗೋಲ್ ಜನಾಂಗದ ಶಾನ್ ಬುಡಕಟ್ಟಿಗೆ ಸೇರಿದ ಒಂದು ಬಣವಾಗಿದೆ. ನೋಡಿ, ಇವರು ಮೂಲತಃ ಈ ಮಂಗೋಲ್ ಜನಾಂಗದಲ್ಲಿರ್ತಕ್ಕಂಥ ಶಾನ್ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಒಂದು ಬಣ ಆಗಿದ್ದಾರೆ ಇವರು. ಅವರು 13ನೇ ಶತಮಾನದ ಪ್ರಾರಂಭದಲ್ಲಿ ಈಗಿನ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಿಂದ ಭಾರತದ ಈಗಿನ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿದರು. ನೋಡಿ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಿಂದ ಭಾರತಕ್ಕೆ ಬರ್ತಾರೆ, ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿ ಆಡಳಿತವನ್ನು ಮಾಡ್ತಾರೆ. ಹೊರಗಿನಿಂದ ಬಂದವರಾದರೂ ಅವರು ಬಹಳ ಬೇಗನೆ ಭಾರತದ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಂಡರು. ಈ ಹೊರಗಿನ ದೇಶದಿಂದ ಬಂದರೂ ಸಹ ಭಾರತದ ಸಂಸ್ಕೃತಿಯನ್ನು ಇವರು ಅನುಸರಿಸ್ತಾರೆ. 1228ರಲ್ಲಿ ಇವರು ಸ್ವತಂತ್ರ ರಾಜ್ಯವನ್ನು ಸ್ಥಾಪನೆ ಮಾಡಿದರು. ನೋಡಿ, ಕೇಳ್ತಾರೆ ಅಹೋಂ ರಾಜ್ಯ ಮನೆತನ ಎಷ್ಟರಲ್ಲಿ ಸ್ಥಾಪನೆಯಾಗಿತ್ತು ಅಂತ. 1228 ಕ್ರಿಸ್ತ ಶಕ ಅನ್ಕೋಬೇಕು. ಇದು ಕ್ರಿಸ್ತ ಶಕ 1228ರಲ್ಲಿ ಅಹೋಂ ರಾಜ್ಯ ಮನೆತನ ಸ್ಥಾಪನೆಯಾಗುತ್ತೆ. ಸುಕ್ಫಾ ಇದರ ಸ್ಥಾಪಕರಾಗಿದ್ದಾರೆ. ಚೆರೈಡಾಯಿ ಇವರ ಮೊದಲ ರಾಜಧಾನಿಯಾಗಿತ್ತು. ನೋಡಿ, ಚೆರೈಡಾಯಿ ಮೊದಲ ರಾಜಧಾನಿಯಾಗಿತ್ತು. ಇವರು ದೆಹಲಿಯ ಸುಲ್ತಾನರಾದ ಖಿಲ್ಜಿಗಳು, ಲೋಧಿಗಳು ಮತ್ತು ಬಂಗಾಳದ ಸುಲ್ತಾನರ ದಾಳಿಗಳನ್ನು ಹಿಮ್ಮೆಟ್ಟಿಸಿದರು. ನೋಡಿ, ಈ ಎಷ್ಟು ಬಲಿಷ್ಠವಾಗಿರ್ತಕ್ಕಂಥ ಈ ಖಿಲ್ಜಿ ಸಂತತಿಯವರು, ಆಮೇಲೆ ಲೋಧಿ ಸಂತತಿಯವರು, ಬಂಗಾಳದ ಸುಲ್ತಾನರು ಎಲ್ಲರಿಂದ ತಮ್ಮ ಸಾಮ್ರಾಜ್ಯವನ್ನು ಇವರು ರಕ್ಷಣೆ ಮಾಡ್ಕೊತಾರೆ. ಅಂದರೆ ಇವರೆಲ್ಲರನ್ನ ಸೋಲಿಸಿ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ಕೊತಾರೆ. ಮೊಘಲ್ ದೊರೆ ಔರಂಗಜೇಬನು ಅಹೋಂ ರಾಜ್ಯವನ್ನು ವಶಪಡಿಸಿಕೊಳ್ಳಲೇಬೇಕೆಂದು ಹೊಂಚು ಹಾಕ್ತಾ ಇರ್ತಾನೆ. ಓಕೆ, ಔರಂಗಜೇಬು ಹೆಂಗಾದ್ರೂ ಮಾಡಿ ಈ ಅಹೋಂ ರಾಜ್ಯವನ್ನು ನಾವು ವಶಪಡಿಸ್ಕೋಬೇಕು ಅಂತ ಹೊಂಚು ಹಾಕ್ತಾ ಇರ್ತಾನೆ. ಅವನ ಸೇನೆಯು ಮೊದಲು ಬಂಗಾಳದ ಮೇಲೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡು ನಂತರ ಬ್ರಹ್ಮಪುತ್ರ ನದಿಯುದ್ದಕ್ಕೂ ಸಾಗಿ ಅಹೋಂ ರಾಜ್ಯವನ್ನು ತಲುಪಿತು. ಬಂಗಾಳ ಪ್ರದೇಶವನ್ನು ವಶಪಡಿಸಿಕೊಂಡು ನೆಕ್ಸ್ಟ್ ಅಹೋಂ ರಾಜ್ಯಕ್ಕೆ ಹೋಗ್ತಾರೆ ಈ ಬ್ರಹ್ಮಪುತ್ರ ನದಿ ಮೂಲಕ. ಈ ಭೀಕರ ಯುದ್ಧದಿಂದಾಗಿ ಅಹೋಂ ಸಾಮ್ರಾಜ್ಯವು ತನ್ನ ಬಹುದೊಡ್ಡ ಭೂಭಾಗವನ್ನು ಕಳೆದುಕೊಳ್ಳಬೇಕಾಯಿತು. ಅಹೋಂ ರಾಜನಾದ ಜಯಧ್ವಜ ಸಿಂಗನು ಅತ್ಯಂತ ಅಪಮಾನಕರವಾದ ಒಪ್ಪಂದಕ್ಕೆ ಬರಬೇಕಾಯಿತು. ನೋಡಿ, ಇಲ್ಲಿ ಈ ಮೊಘಲರ ಸೈನ್ಯ ಏನು ಬರುತ್ತಲ್ಲ, ಅದರಿಂದಾಗಿ ಅಹೋಂ ಏನಾಗುತ್ತೆ, ಒಂದು ಬಹುದೊಡ್ಡ ಭೂಭಾಗವನ್ನು ಕಳೆದುಕೊಳ್ಬೇಕಾಗತ್ತೆ. ಕಳೆದುಕೊಂಡಷ್ಟೇ ಅಲ್ಲ, ಈ ಜಯಧ್ವಜ ಸಿಂಗನಿಂದ ಒಂದು ಅಪಮಾನಕರವಾದ ಒಪ್ಪಂದಕ್ಕೆ ಬರಬೇಕಾಗತ್ತೆ. ಓಕೆ, ಇಲ್ಲಿದ್ದಾರೆ ನೋಡಿ ಸುಕ್ಫಾ, ಈ ಅಹೋಂ ರಾಜ ಮನೆತನದ ಸ್ಥಾಪಕ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ ಅಹೋಂ ಸಾಮ್ರಾಜ್ಯ, ಈಶಾನ್ಯ ಭಾಗದ ಅಹೋಂ ಸಾಮ್ರಾಜ್ಯ ಇಷ್ಟಿದೆ ನೋಡಿ, ಇಷ್ಟು ಇಲ್ಲಿಂದ ಇಲ್ಲಿ ಗಂಟ ಇದೆ. ಓಕೆ, ಜಯಧ್ವಜನ ಮರಣ ನಂತರ ಚಕ್ರಧ್ವಜ ಸಿಂಗನು ಅಹೋಂ ರಾಜ್ಯದ ಅರಸನಾಗ್ತಾನೆ. ಜಯಧ್ವಜ ಸಿಂಗನ ನಂತರ ಯಾರು ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಕೇಳಿದಾಗ ಚಕ್ರಧ್ವಜ ಸಿಂಗ ಅನ್ನೋದು ನೆನಪಲ್ಲಿರಲಿ. ಲಚಿತ್ ಎನ್ನುವವನು ಅವನ ಮುಖ್ಯ ಸೇನಾಪತಿ ಆಗಿರ್ತಾನೆ. ನೋಡಿ, ಲಚಿತ್ ಆಮೇಲೆ ಚಕ್ರಧ್ವಜ ಸಿಂಗ್ ಇವರಿಬ್ಬರು ತುಂಬ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ರಿ. ಈ ಹುದ್ದೆಗೆ ಬೋರ್ಫುಕನ್ ಎಂದು ಹೆಸರಿರುತ್ತೆ. ನೋಡಿ, ಲಚಿತ್ ಈ ಚಕ್ರಧ್ವಜ ಸಿಂಗನ ಮುಖ್ಯ ಸೇನಾಪತಿ. ಈ ಹುದ್ದೆಗೆ ಬೋರ್ಫುಕನ್ ಅಂತ ಹೆಸರಿರುತ್ತೆ. ಅಂದಿನಿಂದ ಲಚಿತ್ ಬೋರ್ಫುಕನ್ ಅಂತ ಕರಿತಾ ಇರ್ತಾರೆ. ಈತನ ಸೇನಾಪತಿ ಆಗ್ತಾನಲ್ಲ, ಅವಾಗಿಂದ ಈತನಿಗೆ ಲಚಿತ್ ಬೋರ್ಫುಕನ್ ಅಂತ ಕರೀತಾರೆ. ಅವನು ಅಹೋಂ ಸೈನ್ಯವನ್ನು ಬಲಪಡಿಸಿದನಲ್ಲದೆ ಶಸ್ತ್ರಾಸ್ತ್ರಗಳನ್ನು ಆಧುನೀಕರಣಗೊಳಿಸ್ತಾನೆ. ಮೊಘಲರನ್ನ ಅಹೋಮಿನ ನೆಲದಿಂದ ಓಡಿಸಬೇಕೆಂದು ಮೊದಲು ಇಟಕುಲಿ ಕೋಟೆಯನ್ನು ವಶಪಡಿಸಿಕೊಂಡ. ನೋಡಿ, ಮೊಘಲರು ಏನು ಒಂದು ದೊಡ್ಡ ಭೂಭಾಗವನ್ನು ವಶಪಡಿಸ್ಕೊಂಡಿರ್ತಾನೆ.
ಅವ್ರನ್ನ ತಮ್ಮ ರಾಜ್ಯದಿಂದಾನೇ ಹೊರಗೋಡಿಸ್ಬೇಕು ಅಂತೇಳಿ ಏನು ಮಾಡ್ತಾನೆ, ಮೊದಲು ಇಟ್ಕುಲಿ ಎಂಬ ಕೋಟೆಯನ್ನು ವಶಪಡಿಸ್ಕೊತಾನೆ. ಆ ಕೋಟೆಗೆ ಮುತ್ತಿಗೆ ಹಾಕಿಸಿ ಅಲ್ಲಿದ್ದ ಮೊಘಲ್ ಅಧಿಕಾರಿಗಳನ್ನ ಮತ್ತು ಸೈನಿಕರನ್ನ ಓಡಿಸ್ತಾನೆ. ಹೀಗೆ ಗುವಾಹಟಿಯು ಅಹೋಮ್ ರಾಜ್ಯಕ್ಕೆ ಮರಳಿ ಬರುತ್ತೆ. ಗುವಾಹಟಿ ಮೊಘಲರು ವಶಪಡಿಸ್ಕೊಂಡಿರ್ತಾರಲ್ಲ ಅದನ್ನ ಮತ್ತೆ ಇವರು ವಶಪಡಿಸ್ಕೊತಾರೆ. ಇಲ್ಲಿದ್ದಾರೆ ನೋಡಿ, ವೀರ ಯೋಧ ಲಚಿತ್. ಈತ ತುಂಬಾ ಸಾಧನೆ ಮಾಡ್ತಾನೆ ಈ ಮನೆತನದಲ್ಲಿ. ಓಕೆ, ಅಲಬೋಯ್ ಕಾಳಗ ಅಂತ ಬರುತ್ತೆ. ಈ ನಂತರದಲ್ಲಿ ಅಲಬೋಯ್ ಮೈದಾನದಲ್ಲಿ ಮೊಘಲ್ ಮತ್ತು ಅಹೋಮ್ ಸೇನೆಗಳ ನಡುವೆ ಭೀಕರ ಕಾಳಗ ನಡೆಯುತ್ತೆ. ಈ ಕಾಳಗದಲ್ಲಿ ಅಹೋಮ್ ಸೇನೆ ಗೆಲುವನ್ನು ಸಾಧಿಸಿದರೂ ಸಾಕಷ್ಟು ಸೈನಿಕರನ್ನ ಕಳೆದುಕೊಳ್ಳಬೇಕಾಯಿತು. ನೋಡಿ, ಅಹೋಮ್ ಸೈನಿಕರು ಗೆಲುವನ್ನು ಸಾಧಿಸಿದರೂ ಸಹ ಅಲ್ಲೇನೋ ಸಾಕಷ್ಟು ಜನ ಸೈನಿಕರು ಮರಣ ಹೊಂದ್ತಾರೆ. ಓಕೆ, ನೆಕ್ಸ್ಟ್ ಸರಾಯ್ ಘಾಟ್ ಸಂಗ್ರಾಮ ಅಂತ ಬರುತ್ತೆ. ಸರಾಯ್ ಘಾಟ್ ಸಂಗ್ರಾಮ 1670ರಲ್ಲಿ, ಕ್ರಿಸ್ತಶಕ 1670ರಲ್ಲಿ ಚಕ್ರಧ್ವಜ ಸಿಂಗನು ತೀರಿಕೊಂಡ ಬಳಿಕ ಉದಯಾದಿತ್ಯ ಸಿಂಗನು ಅಧಿಕಾರ ವಹಿಸಿಕೊಳ್ತಾನೆ. ಚಕ್ರಧ್ವಜ ಸಿಂಗ್ ತೀರಿ ಹೋಗ್ತಾನೆ. ಎಷ್ಟರಲ್ಲಿ? 1670ರಲ್ಲಿ. ಆ ನಂತರ ಯಾರು ಬರ್ತಾರೆ? ಉದಯಾದಿತ್ಯ ಬರ್ತಾರೆ. ಇವನು ಸಹ ಮೊಘಲರ ಆಕ್ರಮಣವನ್ನು ಎದುರಿಸಬೇಕಾಗುತ್ತೆ. 1671ರಲ್ಲಿ ಸರಾಯ್ ಘಾಟ್ ಎಂಬಲ್ಲಿ ಮೊಘಲ್ ಮತ್ತು ಅಹೋಮ್ ಸೇನೆಗಳು ಎದುರಾದವು. ನೋಡಿ, ಸರಾಯ್ ಘಾಟ್ ಕದನ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಆಮೇಲೆ ಎಷ್ಟರಲ್ಲಿ ನಡೀತು ಅಂತಾನು ಕೇಳ್ತಾರೆ. 1671ರಲ್ಲಿ ನಡೆಯುತ್ತೆ. ಸರಾಯ್ ಘಾಟ್ ಎಂಬ ಸ್ಥಳದಲ್ಲಿ ನಡೆಯುತ್ತೆ. ಮೊಘಲರು ಮತ್ತೆ ಅಹೋಮ್ ಸೈನಿಕರ ನಡುವೆ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಬ್ರಹ್ಮಪುತ್ರ ನದಿಯ ಮೇಲೆ ನಡೆದ ಈ ನೌಕಾಯುದ್ಧದಲ್ಲಿ ಅಹೋಮ್ ಸೇನೆಯು ಪ್ರಬಲವಾದ ಮೊಘಲ್ ಸೇನೆಯ ಮೇಲೆ ಗೆಲುವನ್ನು ಸಾಧಿಸಿತು. ಈ ಯುದ್ಧ ಎಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ ನೌಕಾಯುದ್ಧದಲ್ಲಿ ನಡೆಯುತ್ತೆ. ಯಾವ ನದಿ ಅಂತಂದ್ರೆ ಬ್ರಹ್ಮಪುತ್ರ ನದಿಯಲ್ಲಿ. ಈ ಯುದ್ಧದಲ್ಲಿ ಏನಾಗುತ್ತೆ, ಅಹೋಮ್ ಸೈನಿಕರು ಗೆಲುವನ್ನು ಸಾಧಿಸ್ತಾರೆ. ಈ ಯುದ್ಧವು ಮುಗಿದ ವರ್ಷದಲ್ಲಿಯೇ ಲಚಿತ್ ತೀವ್ರ ಅನಾರೋಗ್ಯದಿಂದ ತೀರಿಕೊಂಡನು. ನೋಡಿ, ಇದು ಯುದ್ಧ ಮುಗಿದ ಒಂದು ವರ್ಷದಲ್ಲೇ ಲಚಿತ್ ಏನ್ ಮಾಡ್ತಾನೆ, ತೀವ್ರ ಅನಾರೋಗ್ಯಕ್ಕೆ ಗುರಿಯಾಗಿ ಆತ ತೀರಿ ಹೋಗ್ತಾನೆ. ನೆಕ್ಸ್ಟ್ ಕೊನೆಯ ಅಹೋಮ್ ಮೊಘಲ್ ಯುದ್ಧ ನಡೆಯುತ್ತೆ. ಅಂದ್ರೆ ಈ ಯುದ್ಧ ಮೊಘಲರು ಮತ್ತು ಅಹೋಮ್ ಸಾಮ್ರಾಜ್ಯದ ನಡುವೆ ನಡೆದಿರ್ತಕ್ಕಂಥ ಕೊನೆಯ ಯುದ್ಧ ಆಗಿರುತ್ತೆ. ಆದ್ದರಿಂದ ಇದಕ್ಕೆ ಕೊನೆಯ ಅಹೋಮ್ ಮೊಘಲ್ ಯುದ್ಧ ಅಂತ ಕೊಟ್ಟಿದ್ದಾರೆ. ಅಹೋಮ್ ಮೊಘಲರ ಕೊನೆಯ ಯುದ್ಧವು 1682ರಲ್ಲಿ ನಡೆಯುತ್ತೆ. 1682ರಲ್ಲಿ. ಆಗ ಗದಾಧರ ಸಿಂಗನು ರಾಜನಾಗಿರ್ತಾನೆ. ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಆಗ ಕೊನೆಯ ಮೊಘಲ್ ಮತ್ತು ಅಹೋಮ್ ಯುದ್ಧ ಯಾವಾಗ ನಡೆಯುತ್ತೆ, ಆಮೇಲೆ ಅಲ್ಲಿ ಯಾರು ರಾಜನಾಗಿರ್ತಾರೆ ಅಂತಾನು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಟಿ ಕೇಳಬಹುದು ನೋಡಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. 1682ರಲ್ಲಿ ಆಗಿನ ರಾಜ ಗದಾಧರ ಸಿಂಗ್ ಆಗಿರ್ತಾನೆ. ಮೊಘಲರ ಸೇನೆಯನ್ನ ಅತ್ಯಂತ ಯಶಸ್ವಿಯಾಗಿ ಸೋಲಿಸಿ ಓಡಿಸಿದ ಗದಾಧರ ಸಿಂಗ ಮೊಘಲರ ವಶದಲ್ಲಿದ್ದ ಎಲ್ಲಾ ಅಹೋಮ್ ಪ್ರಾಂತ್ಯಗಳನ್ನ ತನ್ನ ಕೈಗೆ ತೆಗೆದುಕೊಳ್ತಾನೆ. ನೋಡಿ, ಮೊಘಲರು ಏನೆಲ್ಲ ಈ ಅಹೋಮ್ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನ ವಶಪಡಿಸ್ಕೊಂಡಿರ್ತಾನಲ್ಲ ಅವನ್ನೆಲ್ಲ ಮರಳಿ ಇವರು ಗದಾಧರ ರಾಜ ಇರ್ತಾನೆ, ಗದಾಧರ ಸಿಂಗ, ಆತ ವಶಪಡಿಸ್ಕೊಂತಾನೆ. ಕಾಮರೂಪವನ್ನ ಗೆದ್ದುಕೊಳ್ತಾನೆ. ಮಾತ್ರವಲ್ಲದೆ ಮೊಘಲರನ್ನ ಬ್ರಹ್ಮಪುತ್ರದ ಎಲ್ಲಾ ಭೂಭಾಗಗಳಿಂದ ಓಡಿಸಿ ಮಾನಸ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ. ಅಹೋಮ್ ರಾಜರು ಒಟ್ಟು 6 ಸ್ಥಳಗಳನ್ನ ತಮ್ಮ ರಾಜಧಾನಿಯನ್ನಾಗಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸುತ್ತಾ ಬಂದರು. ನೋಡಿ, ಇವರು 6 ಸ್ಥಳಗಳನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂತಾರೆ. ಹಾಗೆ ಕಾಲಕಾಲಕ್ಕೆ ಅವುಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಭಾರತದ ಇಡೀ ಈಶಾನ್ಯ ಭಾಗವನ್ನ ಒಂದುಗೂಡಿಸಿ ಆಳಿದ್ದು ಇವರ ಸಾಧನೆಯಾಗಿದೆ. ಮೊಘಲರಿಗೆ ಅಹೋಮ್ ರಾಜರು ದಶಕಗಳುದ್ದಕ್ಕೂ ಪ್ರಬಲ ಪ್ರತಿರೋಧ ಒಡ್ಡುತ್ತಲೇ ಅವರನ್ನು 17 ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ಸೋಲಿಸಿದರು. ನೋಡಿ, ಈ ಮೊಘಲರಿಗೆ ಅಹೋಮ್ ಸಾಮ್ರಾಜ್ಯದವರು 17 ಚಿಕ್ಕ ಪುಟ್ಟ ಯುದ್ಧಗಳು ನಡೀತಾ ಇರ್ತವೆ. ಚಿಕ್ಕ ದೊಡ್ಡ ಯುದ್ಧಗಳು ನಡೀತಾವಲ್ಲ ಇವರಿಬ್ಬರ ಮಧ್ಯೆ. ಆ ಎಲ್ಲಾ ಯುದ್ಧಗಳಲ್ಲೂ ಮೊಘಲರಿಗೆ ಸೋಲಿಸ್ತಾರೆ ಅಹೋಮ್ ಸಾಮ್ರಾಜ್ಯದವರು. 1228ರಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವು 598 ವರ್ಷಗಳ ದೀರ್ಘ ಆಡಳಿತವನ್ನು ನಡೆಸಿ 1826ರಲ್ಲಿ ಕೊನೆಗೊಳ್ಳುತ್ತೆ. ನೋಡಿ, 1228ರಲ್ಲಿ ಸ್ಥಾಪನೆ ಆಗುತ್ತೆ. 1826ರಲ್ಲಿ ಈ ಸಾಮ್ರಾಜ್ಯ ಕೊನೆಯಾಗುತ್ತೆ. ಸುಮಾರು 598 ವರ್ಷಗಳ ಕಾಲ ಇವರು ದೀರ್ಘವಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಭಾರತದಲ್ಲಿ ಮೊಘಲರ ಆಡಳಿತ ಹೇಗಿತ್ತು ಅನ್ನೋದನ್ನ ನೋಡೋಣ.
ಮೊಘಲರು 1526ರಿಂದ 1707ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಬಾಬರನ್ನು ಈ ವಂಶದ ಸ್ಥಾಪಕನಾಗಿರ್ತಾನೆ. 1526ರಲ್ಲಿ ಪಾಣಿಪತ್ ಕದನ ನಡೆಯುತ್ತೆ. ಈ ಪಾಣಿಪತ್ ಕದನದ ಮೂಲಕ ಇವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ ಕೊಟ್ಟಿರ್ತಾರೆ, ನೋಡೋಣ ಬನ್ನಿ. ಓಕೆ, ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದ ಬಾಬರ್ ಮೂಲತಃ ತುರ್ಕಿಸ್ತಾನದವನಾಗಿರ್ತಾನೆ. ಈತನ ತಂದೆ ಉಮರ್ ಶೇಖ್ ಮಿರ್ಜಾ ಆಗಿರ್ತಾರೆ. ಅಫ್ಘಾನಿಸ್ತಾನದ ಚಿಕ್ಕ ರಾಜ್ಯವಾದ ಈ ಫರ್ಗಾನಾದ ದೊರೆಯಾಗಿರ್ತಾನೆ. ಈ ಉಮರ್ ಶೇಖ್ ಮಿರ್ಜಾ ಇರ್ತಾರಲ್ಲ, ಇವರು ಅಫ್ಘಾನಿಸ್ತಾನದ ಚಿಕ್ಕ ರಾಜ್ಯವಾದ ಫರ್ಗಾನಾದ ದೊರೆಯಾಗಿರ್ತಾನೆ. ತಂದೆಯ ಮರಣದಿಂದಾಗಿ ಬಾಬರ್ ತನ್ನ 11ನೇ ವಯಸ್ಸಿನಲ್ಲಿ ಫರ್ಗಾನಾದ ಸಿಂಹಾಸನವನ್ನು ಏರ್ತಾನೆ. ಈತನು ರಾಜ್ಯವನ್ನು ಕಳೆದುಕೊಂಡು ಅಲೆಮಾರಿ ಜೀವನ ನಡೆಸುವ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡಲು ದೊರೆತ ಪ್ರೇರಣೆಯಿಂದಾಗಿ 5 ಸಲ ದಾಳಿಯನ್ನು ಮಾಡ್ತಾನೆ. ನೋಡಿ, ಭಾರತದ ಮೇಲೆ 5 ಸಲ ದಾಳಿಯನ್ನು ಮಾಡ್ತಾನೆ. ನೆನಪಲ್ಲಿ ಇಟ್ಕೊಳ್ರಿ ಇದನ್ನು. ದೆಹಲಿ ಸುಲ್ತಾನನಾಗಿದ್ದ ಇಬ್ರಾಹಿಂ ಲೋಧಿಯನ್ನ 1526ರಲ್ಲಿ ನಡೆದ ಪಾಣಿಪತ್ ಯುದ್ಧದಲ್ಲಿ ಸೋಲಿಸಿ ಭಾರತದಲ್ಲಿ ಮೊಘಲ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ನೋಡಿ, ಇಬ್ರಾಹಿಂ ಲೋಧಿಯನ್ನ ಸೋಲಿಸೋದ್ರ ಮೂಲಕ ಈ ಬಹುಮನಿ ರಾಜ್ಯವನ್ನ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಕೊನೆಗೊಳಿಸೋದ್ರ ಮೂಲಕ ಈ ಮೊಘಲರ ಆಡಳಿತವನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆ ಇಬ್ರಾಹಿಂ ಲೋಧಿ ಈ ದೆಹಲಿ ಸುಲ್ತಾನರ ಕೊನೆಯ ಸುಲ್ತಾನ ಅನ್ನೋದು ಸಹ ನೆನಪಲ್ಲಿ ಇಟ್ಕೊಳ್ರಿ. ಇದನ್ನು ಸಹ ಕೇಳ್ತಾರೆ, ಎಕ್ಸಾಮಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಸೊ ಓಕೆ, ನೆಕ್ಸ್ಟ್ ನೋಡೋಣ. ಒಂದೇ ನಿಮಿಷ. ಓಕೆ, ಅಲ್ಲಿ ಇನ್ನೂ ಇದೆ ಸ್ವಲ್ಪ. ಓಕೆ, ಪಾಣಿಪತ್ ಯುದ್ಧದಲ್ಲಿ ಸೋಲಿಸಿ ಬಾಬರ್ ಏನು ಮಾಡ್ತಾನೆ, ಮೊಘಲರ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ಇದನ್ನ ಮೊದಲನೇ ಪಾಣಿಪತ್ ಯುದ್ಧವೆಂದು ಕರೆಯುತ್ತಾರೆ. ಈ ಪಾಣಿಪತ್ ಯುದ್ಧ ನಡೀತದಲ್ಲ 1526ರಲ್ಲಿ, ಇದನ್ನ ಮೊದಲನೇ ಪಾಣಿಪತ್ ಯುದ್ಧ ಅಂತ ಕರೀತಾರೆ. ದೆಹಲಿ ಈತನ ರಾಜಧಾನಿ ಆಗುತ್ತೆ. ನೋಡಿ, ದೆಹಲಿ ಸುಲ್ತಾನರನ್ನು ಸೋಲಿಸ್ತಾನಲ್ಲ, ಹಾಗಾಗಿ ದೆಹಲಿನೇ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ಇವನು ತನ್ನ 4 ವರ್ಷಗಳ ಅಧಿಕಾರಾವಧಿಯಲ್ಲಿ ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ್, ರಜಪೂತ ದೊರೆ ಚಾಂದೇರಿಯ ಈ ಮೇದಿನ್ ರಾಯ್ ಹಾಗೂ ಇಬ್ರಾಹಿಂ ಲೋಧಿಯ ಸಹೋದರನಾದ ಮಹಮ್ಮದ್ ಲೋಧಿಯರನ್ನ ಸೋಲಿಸ್ತಾನೆ. ನೋಡಿ, 4 ವರ್ಷಗಳ ಅವಧಿಯಲ್ಲಿ ಯಾರ್ಯಾರನ್ನ ಸೋಲಿಸ್ತಾನೆ ಅಂತಂದ್ರೆ ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ್, ಆಮೇಲೆ ರಜಪೂತರ ದೊರೆ ಚಂದೇರಿಯ ಮೇದಿನ ರಾಯ ಹಾಗೂ ಇಬ್ರಾಹಿಂ ಲೋಧಿಯ ಸಹೋದರನಾದ ಮಹಮ್ಮದ್ ಲೋಧಿಯರನ್ನ ಈತ ಸೋಲಿಸಿ ಅಧಿಕಾರವನ್ನ ಸ್ಥಾಪನೆ ಮಾಡ್ತಾನೆ. ಅಂದ್ರೆ ತಮ್ಮ ಸಾಮ್ರಾಜ್ಯ ಭದ್ರ ಬುನಾದಿಯನ್ನ ಹಾಕ್ತಾನೆ ತನ್ನ ಸಾಮ್ರಾಜ್ಯಕ್ಕೆ. ಬಾಬರನು ಪಾಣಿಪತ್, ಗೋಗ್ರಾ ಮತ್ತು ಕಣ್ವಾ ಎಂಬ 3 ಯುದ್ಧಗಳನ್ನ ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲವಾದ ಪ್ರದೇಶಗಳಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ನೋಡಿ, ಪಾಣಿಪತ್ ಯುದ್ಧ, ಗೋಗ್ರಾ ಯುದ್ಧ, ಆಮೇಲೆ ಕಣ್ವಾ, ಈ 3 ಯುದ್ಧಗಳನ್ನ ಮಾಡೋ ಮೂಲಕ, ಈ 3 ಯುದ್ಧಗಳಲ್ಲಿ ಗೆಲುವನ್ನು ಸಾಧಿಸೋ ಮೂಲಕ ಈತನ್ ಮಾಡ್ತಾನೆ, ಉತ್ತರ ಭಾರತದ ವಿಶಾಲವಾದ ಪ್ರದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಬಾಬರ್. ನೆಕ್ಸ್ಟ್ ಹುಮಾಯೂನ್ ಬರುತ್ತಾನೆ. ಹುಮಾಯೂನ್ ಬಾಬರನ ಮಗನಾಗಿರ್ತಾನೆ. ಮೊಘಲ್ ಸಾಮ್ರಾಜ್ಯದ 2ನೇ ಸುಲ್ತಾನ ಹುಮಾಯೂನನು ಬಾಬರನ ಹಿರಿಯ ಪುತ್ರ ಆಗಿರ್ತಾನೆ. ಇವನು ಅಧಿಕಾರಕ್ಕೆ ಬಂದಾಗ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ. ಅವುಗಳೆಂದರೆ ಅಸ್ಥಿರ ಹಾಗೂ ಅಸಂಘಟಿತ ಸಾಮ್ರಾಜ್ಯ. ಈ ಸಾಮ್ರಾಜ್ಯ ಏನಾಗಿರುತ್ತೆ, ಅಸ್ಥಿರತೆಯಿಂದ ಕೂಡಿರುತ್ತೆ ಹಾಗೂ ಅಸಂಘಟಿತದಿಂದನೂ ಕೂಡಿರುತ್ತೆ. ಅಫ್ಘನ್ನರ ತೊಂದರೆ, ಆಮೇಲೆ ಗುಜರಾತದ ಬಹದ್ದೂರ್ ಶಾನ ವೈರತ್ವ, ಸಹೋದರರ ಅಸಹಕಾರ ಮುಖ್ಯ ತೊಂದರೆಗಳನ್ನು ಈತ ಎದುರಿಸಬೇಕಾಗುತ್ತೆ. ನೋಡಿ, ಈತ ಈ ಅಸ್ಥಿರ ಮತ್ತು ಅಸಂಘಟಿತ ಸಾಮ್ರಾಜ್ಯ ಆಗಿರ್ಬೋದು, ಅಫ್ಘನ್ನರಿಂದ ತೊಂದರೆಗಳನ್ನು ಎದುರಿಸೋದಾಗಿರಬಹುದು, ಗುಜರಾತದ ಬಹದ್ದೂರ್ ಶಾನ ವೈರತ್ವ, ಆಮೇಲೆ ತನ್ನ ಸಹೋದರರಿಂದನೇ ಅಸಹಕಾರ, ಇವುಗಳನ್ನೆಲ್ಲ ಎದುರಿಸಬೇಕಾಗುತ್ತೆ. ಕಾಲಿಂಜರ್ ಕೋಟೆ, ದೌರಾ, ಜಾನ್ಪುರ್, ಚುನಾರ್ ಕೋಟೆ, ಮಾಂಡ್ಸರ್ಗಳನ್ನು ವಶಪಡಿಸ್ಕೊತಾನೆ ಈತ ಹುಮಾಯೂನ್. ಶೇರ್ಷಾನಿಂದ ಸೋಲಲ್ಪಟ್ಟ ಹುಮಾಯೂನನು ಸಿಂಧ್ ಪ್ರಾಂತ್ಯದಲ್ಲಿ ಆಶ್ರಯ ಪಡೆದು ಶೇರ್ಷಾನ ಮರಣದ ನಂತರ ಪುನಃ ಆಡಳಿತಕ್ಕೆ ಬರ್ತಾನೆ. ನೋಡಿ, ಶೇರ್ಷಾ ಈ ಹುಮಾಯೂನನ ಮೇಲೆ ದಾಳಿ ಮಾಡಿ ಈತನ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡು ಈ ಶೇರ್ಷಾ ಆಳ್ವಿಕೆನ ಮಾಡ್ತಾ ಇರ್ತಾನೆ. ಆಗ ಹುಮಾಯೂನ್ ಏನ್ ಮಾಡ್ತಾನೆ, ಈ ಸಿಂಧ್ ಪ್ರಾಂತ್ಯದಲ್ಲಿ ಆಶ್ರಯವನ್ನ ಪಡಿತಾನೆ. ನೆಕ್ಸ್ಟ್ ಶೇರ್ಷಾನ ಮರಣದ ನಂತರ ಪುನಃ ದೆಹಲಿಗೆ ಬಂದು ಆಳ್ವಿಕೆಯನ್ನ ಪುನಃ ಆರಂಭ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಶೇರ್ಷಾನ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ,
ಶೇರ್ ಶಾನು ಮೂಲತಃ ಅಫ್ಘಾನಿಸ್ತಾನದ ಸೂರ್ ಮನೆತನಕ್ಕೆ ಸೇರಿದವನಾಗಿರ್ತಾನೆ. ಇದು ಕೇಳಿದ್ದಾರೆ ನೋಡಿ. ಶೇರ್ ಶಾ ಮೂಲತಃ ಯಾವ ಮನೆತನಕ್ಕೆ ಸೇರಿದ್ದಾನೆ ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಫ್ಘಾನಿಸ್ತಾನದ ಸೂರ್ ಮನೆತನಕ್ಕೆ ಸೇರಿದವನಾಗಿರ್ತಾನೆ. ಶೇರ್ ಶಾನ ಮೂಲ ಹೆಸರು ಫರೀದ್. ಇದು ಸಹ ಕೇಳಿದ್ದಾರೆ. ಈ ಸುಲ್ತಾನರು ಯಾರ್ಯಾರು ಬರ್ತಾರೋ ಎಲ್ಲರ ಮೂಲ ಹೆಸರು ಏನು ಅಂತ ಕೇಳ್ತಾರೆ. ಸೊ ಹಾಗಾಗಿ ನೀವು ಮೂಲ ಹೆಸರುಗಳನ್ನು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಪಕ್ಕಾ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಶೇರ್ ಶಾನ ಮೂಲ ಹೆಸರೇನು? ಫರೀದ್ ಆಗಿರುತ್ತೆ. ಇವನ ಬಾಲ್ಯ ದಿನಗಳು ಸುಖಕರವಾಗಿರೋದಿಲ್ಲ. ತಂದೆ ತಾಯಿಯ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಈತ ವಂಚಿತನಾಗಿ ತನ್ನ ಭವಿಷ್ಯಕ್ಕಾಗಿ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರ್ತಾನೆ. ದಕ್ಷಿಣ ಬಿಹಾರದ ದೊರೆಯಾಗಿದ್ದ ಬಹರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನ ಕೊಂದಿದ್ದರಿಂದ ಫರೀದನಿಗೆ ಶೇರ್ ಖಾನ್ ಎಂಬ ಬಿರುದು ಬಂತು. ನೋಡಿ, ಈತ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೋಸ್ಕರ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ನಮ್ಮ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೋಸ್ಕರ ನಾವು ಜಾಬ್ ತಗೋಬೇಕಂದ್ರೆ ಮನೇಲಿ ಇದ್ಕೊಂಡು ಓದಿದ್ರೆ ಜಾಬ್ ತಗೊಳಕ್ಕಾಗೋದಿಲ್ಲ ಅಂತ ಎಷ್ಟೋ ಜನ ಬೆಂಗಳೂರಲ್ಲಿ, ಆಮೇಲೆ ಈ ಧಾರವಾಡದಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ಎಲ್ಲರಿಗೂ ಜಾಬ್ ಸಿಗೋದಿಲ್ಲ. ಆದರೂ ಒಂದು ಆಕಾಂಕ್ಷೆ ಅಂತ ಇರುತ್ತಲ್ಲ, ನಾವು ಇಲ್ಲಿದ್ದುಕೊಂಡು ಓದಿದ್ರೆ ನಮ್ಗೆ ಏನಾದರೂ ಒಂದು ಜಾಬ್ ಆಗುತ್ತೆ ಅಂತ. ಆ ರೀತಿಯಾಗಿ ಈತನು ಸಹ ಶೇರ್ ಶಾನು ಕೂಡ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರ್ತಾನೆ. ದಕ್ಷಿಣ ಬಿಹಾರದ ದೊರೆಯಾಗಿದ್ದ ಈ ಬಹರ್ ಖಾನ್ ಲೋಹಣಿ ಇರ್ತಾನಲ್ಲ, ಈತನ ಸೇವೆಯಲ್ಲಿದ್ದಾಗ ಒಬ್ಬನೇ ವೀರಾವೇಶದಿಂದ ಹುಲಿಯನ್ನು ಕೊಲ್ತಾನೆ. ಆದ್ದರಿಂದ ಈ ಬಹರ್ ಖಾನ್ ಲೋಹಣಿ ಫರೀದನಿಗೆ ಶೇರ್ ಖಾನ್ ಅಂತೇಳಿ ಬಿರುದು ಕೊಡ್ತಾನೆ. ಬಾಬರ್ ಭಾರತದಲ್ಲಿ ಆಡಳಿತ ವಹಿಸಿಕೊಂಡ ನಂತರ ಆತನ ಸೇವೆಗೆ ಸೇರಿ ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ನೋಡಿ, ಬಾಬರು ಭಾರತದಲ್ಲಿ ಆಡಳಿತ ನಡೆಸೋ ಟೈಮಲ್ಲಿ ಶೇರ್ ಶಾ ಆತನ ಸೇವೆಗೆ ಸೇರಿ ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ನೆಕ್ಸ್ಟ್, ಹುಮಾಯೂನನನ್ನು ಸೋಲಿಸಿದ ಶೇರ್ ಶಾನು ಪಂಜಾಬ್, ಸಿಂಧ್, ಮುಲ್ತಾನ, ಗ್ವಾಲಿಯರ್, ಮಾಳ್ವಾ, ರೈಸಿನ್ದುರ್ಗ ಮತ್ತು ಮಾರ್ವಾಡ್ ಮತ್ತು ಕಾಲಿಂಜರ್ಗಳನ್ನು ವಶಪಡಿಸ್ಕೊತಾನೆ. ಈತನ ಸಾಮ್ರಾಜ್ಯವು ಅಸ್ಸಾಂ, ಗುಜರಾತ್ ಮತ್ತು ಕಾಶ್ಮೀರಗಳ ಹೊರತುಪಡಿಸಿ ಇಡೀ ಉತ್ತರ ಭಾರತವನ್ನು ಒಳಗೊಂಡಿತ್ತು. ನೋಡಿ, ಅಸ್ಸಾಮು, ಗುಜರಾತ್ ಮತ್ತು ಕಾಶ್ಮೀರಗಳನ್ನು ಬಿಟ್ಟರೆ ಇಡೀ ಉತ್ತರ ಭಾರತ ಈತನ ಆಸ್ಥಾನ ಅಂದರೆ ಈತನ ಸಾಮ್ರಾಜ್ಯಕ್ಕೆ ಅಧೀನದಲ್ಲಿತ್ತು ಅಂತ ನೋಡಿ. ಪ್ರಾಂತ್ಯಗಳೆಲ್ಲ ಅಂದರೆ ಅಷ್ಟು ವಿಶಾಲವಾದ ಸಾಮ್ರಾಜ್ಯವನ್ನು ಈತ ಹೊಂದಿದ್ದ. ಕೇವಲ ಕೆಲವೇ ವರ್ಷಗಳ ಈತ ಆಡಳಿತ ನಡೆಸಿದರೂ ಸಹ ತುಂಬ ಸಾಧನೆ ಮಾಡಿದ್ದಾನೆ ಈತ. ಶೇರ್ ಶಾನ ಆಡಳಿತ ವ್ಯವಸ್ಥೆ. ಶೇರ್ ಶಾನು ಆಡಳಿತ ವ್ಯವಸ್ಥೆ ಮುಖ್ಯಸ್ಥನಾಗಿರ್ತಾನೆ. ಇವನು ದಕ್ಷ ಮಂತ್ರಿಮಂಡಲವನ್ನು ಹೊಂದಿರ್ತಾನೆ. ರಾಜನು ಪೌರ ಮತ್ತು ಸೈನಿಕ ಕ್ಷೇತ್ರಗಳೆರಡರ ಅಧಿಕಾರವನ್ನು ತನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡಿದ್ದನು. ನೋಡಿ, ಪೌರ ಆಮೇಲೆ ಸೈನಿಕ ಕ್ಷೇತ್ರಗಳೆರಡರ ಅಧಿಕಾರವನ್ನು ತಾನೇ ವಹಿಸ್ಕೊಂಡಿರ್ತಾನೆ. ಈತನ ಸೈನ್ಯದಲ್ಲಿ ಸುಮಾರು 25,000 ಕಾಲಾಳು, 1,50,000 ಕುದುರೆಗಳು ಮತ್ತು 500 ಆನೆಗಳು ಇರುತ್ತವೆ. ಅಶ್ವದಳ ಅತ್ಯಂತ ಪ್ರಬಲವಾಗಿರುತ್ತೆ ಇವ್ರ ಸೈನ್ಯದಲ್ಲಿ. ಸೈನ್ಯವನ್ನು ಅನೇಕ ಫೌಜ್ಗಳನ್ನಾಗಿ ವಿಂಗಡಿಸಿ ಅವುಗಳ ಮೇಲ್ವಿಚಾರಣೆಗೆ ಫೌಜ್ದಾರನನ್ನು ನೇಮಕ ಮಾಡ್ತಾ ಇದ್ರು. ನೋಡಿ, ಫೌಜ್ಗಳನ್ನಾಗಿ ನೇಮಕ ಮಾಡಿ ಅವುಗಳ ಮೇಲ್ವಿಚಾರಣೆಗಾಗಿ ಫೌಜ್ದಾರನನ್ನು ನೇಮಕ ಮಾಡ್ತಾ ಇರ್ತಾರೆ. ಸೈನ್ಯ ಸಂಘಟನೆ, ಯುದ್ಧ ಸಾಮಗ್ರಿಗಳು ಮತ್ತು ಸೈನಿಕರ ಶಿಸ್ತಿನ ವಿಷಯದಲ್ಲಿ ಶೇರ್ ಶಾನು ಸ್ವತಃ ಆಸಕ್ತಿ ವಹಿಸ್ತಾ ಇರ್ತಾನೆ. ಸೈನ್ಯದ ಪ್ರಯಾಣದ ಸಮಯದಲ್ಲಿ ರೈತರ ಬೆಳೆಗಳಿಗೆ ನಷ್ಟ ಸಂಭವಿಸಿದಲ್ಲಿ ಸರ್ಕಾರ ನಷ್ಟ ಭರಿಸ್ತಾ ಇತ್ತು. ನೋಡಿ, ಸೈನಿಕರು ಎಲ್ಲಿಗಾನ ಪ್ರಯಾಣ ಬೆಳೆಸ್ತಾ ಇರ್ತಾರಲ್ಲ, ಆಗ ಬೆಳೆಗಳಿಗೆ ನಷ್ಟ ಆದರೆ ಇವರು ಆ ನಷ್ಟ ಪರಿಹಾರವನ್ನು ಕೊಡ್ತಾ ಇದ್ರು ಅಂತ ನೋಡಿ. ದೆಹಲಿ, ರೋಹತಾಸ್, ಕನೌಜ್ ಮತ್ತು ಪಾಟ್ನಾಗಳಲ್ಲಿ ಹೊಸ ಕೋಟೆಗಳನ್ನು ಕಟ್ಟಿಸ್ತಾನೆ. ನೆನಪಲ್ಲಿಟ್ಕೊಳ್ರಿ ಇವುಗಳನ್ನು. ದೆಹಲಿ, ರೋಹತಾಸ್ ಮತ್ತು ಕನೌಜ್ ಮತ್ತು ಪಾಟ್ನಾಗಳಲ್ಲಿ ಕೋಟೆಗಳನ್ನು ಕಟ್ಟಿಸ್ತಾನೆ. ಓಕೆ, ಇಲ್ಲಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಶೇರ್ ಶಾನ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ನೋಡಿಕೊಳ್ಳಲು ದಿವಾನ್-ಇ-ಇನ್ಸಾ, ದಿವಾನ್-ಇ-ಆರಿಜ್, ದಿವಾನ್-ಇ-ರಸಾಲತ್, ದಿವಾನ್-ಇ-ವಜ್ರತ್ ಎಂಬ 4 ಪ್ರಮುಖ ಮತ್ತು ದಿವಾನ್-ಇ-ಖಾಜಾ ಬರೀದ್-ಇ-ಮುಮಲಿಕ್ ಎಂಬ ಉಪ ಇಲಾಖೆಗಳು ಇದ್ದವು. ನೋಡಿ, ತುಂಬ ಇಂಪಾರ್ಟೆಂಟ್, ಇವು ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಶೇರ್ ಶಾನ ಆಡಳಿತ ವ್ಯವಸ್ಥೆ ನೋಡ್ಕೊಳ್ಳೋ ಸಲುವಾಗಿ ದಿವಾನ್-ಇ-ಇನ್ಸಾ, ದಿವಾನ್-ಇ-ಆರಿಜ್, ಆಮೇಲೆ ದಿವಾನ್-ಇ-ರಸಾಲತ್, ಆಮೇಲೆ ದಿವಾನ್-ಇ-ವಜ್ರತ್ ಎಂಬ 4 ಪ್ರಮುಖ, ಆಮೇಲೆ ದಿವಾನ್-ಇ-ಖಾಜಾ ಬರೀದ್-ಇ-ಮುಮಲಿಕ್ ಎಂಬ ಉಪ ಇಲಾಖೆಗಳು ಇದ್ದವು ನೋಡಿ.
ಓಕೆ, ನೆಕ್ಸ್ಟ್ ನೋಡೋಣ. ಸಾಮ್ರಾಜ್ಯದ ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ ಉತ್ತಮ, ಮಧ್ಯಮ ಮತ್ತು ಕನಿಷ್ಠ ಎಂದು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿತ್ತು. ನೋಡಿ, ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ ಉತ್ತಮ, ಮಧ್ಯಮ ಮತ್ತು ಕನಿಷ್ಠ ಅಂತೇಳಿ ವಿಂಗಡಣೆ ಮಾಡ್ತಾ ಇದ್ರು. ರೈತರು ತಮ್ಮ ಬೆಳೆಯ ಉತ್ಪಾದನೆಯ 1/3 ಭಾಗವನ್ನು ಭೂಕಂದಾಯವೆಂದು ಸರ್ಕಾರಕ್ಕೆ ನೀಡ್ತಾ ಇದ್ರು. ಇದು ನೆನಪಲ್ಲಿಟ್ಕೊಳ್ರಿ, 1/3. ಶೇರ್ ಷಾ ನಿಷ್ಪಕ್ಷಪಾತ ನ್ಯಾಯದಾನಕ್ಕೆ ಹೆಸರುವಾಸಿಯಾಗಿದ್ದ. ಆದ್ದರಿಂದ ಆತನಿಗೆ ನ್ಯಾಯನಿಷ್ಠ ಸುಲ್ತಾನನೆಂಬ ಬಿರುದು ಕೂಡ ಇತ್ತು. ಸುಲ್ತಾನನೇ ಸಾಮ್ರಾಜ್ಯದಲ್ಲಿ ವರಿಷ್ಠ ನ್ಯಾಯಾಧೀಶನಾಗಿದ್ದ. ನೋಡಿ, ಸುಲ್ತಾನನೇ ಸಾಮ್ರಾಜ್ಯದಲ್ಲಿ ವರಿಷ್ಠ ನ್ಯಾಯಾಧೀಶನಾಗಿದ್ದ. ಎಲ್ಲ ಅಂತಿಮ ಮನವಿಗಳನ್ನು ಆತನೇ ತೀರ್ಮಾನಿಸ್ತಾ ಇದ್ದ. ನೋಡಿ, ವರಿಷ್ಠ ಅಂತಂದ್ರೆ ಕನಿಷ್ಠ ಈ ಥರ ಅನ್ಕೋಬೇಡ್ರಿ. ವರಿಷ್ಠ ಅಂತಂದ್ರೆ ಅತ್ಯುನ್ನತ ನ್ಯಾಯಾಧೀಶನಾಗಿದ್ದ ಅನ್ನೋದು ಅರ್ಥ ಆಗುತ್ತೆ. ಪ್ರತಿ ಬುಧವಾರ ಸಾಯಂಕಾಲ ನ್ಯಾಯದಾನ ಕಾರಣಕ್ಕಾಗಿ ದರ್ಬಾರ್ ನಡೆಸ್ತಾ ಇದ್ರು. ದರ್ಬಾರ್ ಯಾವಾಗ ನಡೆಸ್ತಾ ಇದ್ರು ಅಂತ ಕೇಳಿದಾಗ ಪ್ರತಿ ಬುಧವಾರ ಸಾಯಂಕಾಲ ನ್ಯಾಯದಾನ ಮಾಡೋ ಸಲುವಾಗಿ ದರ್ಬಾರನ್ನು ನಡೆಸ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಶೇರ್ ಷಾ ದಾಮ್ ಮತ್ತು ರೂಪಾಯಿ ಎನ್ನುವ ನಾಣ್ಯಗಳನ್ನು ಜಾರಿಗೆ ತಂದನು. ಇದು ಕೇಳಿದ್ರು ನೋಡಿ, ದಾಮ್ ಮತ್ತು ರೂಪಾಯಿ ಎನ್ನುವ ನಾಣ್ಯಗಳನ್ನು ಯಾರು ಚಲಾವಣೆಗೆ ತಂದ್ರು ಅಂತ. ಶೇರ್ ಷಾ ಈ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ, ಜಾರಿಗೆ ತರ್ತಾನೆ. ಈತನ ಬೆಳ್ಳಿಯ ರೂಪಾಯಿ ನಾಣ್ಯದ ತೂಕ 180 ಗುಲ್ಗಂಜಿ. ಇದನ್ನ ಎಲ್ಲ ಮೊಘಲ್ ದೊರೆಗಳು ಮುಂದುವರಿಸಿಕೊಂಡು ಬಂದರು. ನೋಡಿ, ಇದು ಸಹ ಕೇಳಿದ್ರು, ರೂಪಾಯಿ ಎಷ್ಟು ತೂಕ ಹೊಂದಿತ್ತು ಅಂತ. 180 ಗುಲ್ಗಂಜಿ ಬೆಳ್ಳಿಯನ್ನ ಹೊಂದಿತ್ತು. ನೋಡಿ, ಇದು ನೆನಪಲ್ಲಿ ಇಟ್ಕೊಳ್ರಿ. ಇದನ್ನ ಈ ಮುಂದೆ ಬರತಕ್ಕಂಥ ಎಲ್ಲ ಮೊಘಲ್ ದೊರೆಗಳು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೋಡೋಣ. 4 ಪ್ರಮುಖ ರಾಜಮಾರ್ಗಗಳು ಇರ್ತವೆ ಇಲ್ಲಿ. ಸೋನಾರ್ಗಾಂವ್ದಿಂದ ಆರಂಭಿಸಿ ಆಗ್ರಾ, ದಿಲ್ಲಿ ಮತ್ತು ಲಾಹೋರ್ಗಳ ಮೂಲಕ ಸಿಂಧ್ ನದಿ ತೀರದವರೆಗೆ ಈ ಮಾರ್ಗವನ್ನು ಸಡಕ್ ಇ ಅಜಮ್ ಅಂತ ಕರಿತಾ ಇದ್ರು. ನೋಡಿ, ಸಡಕ್ ಇ ಅಜಮ್ ಅಂದ್ರೆ ಸೋನಾರ್ಗಾಂವ್ದಿಂದ ಆರಂಭಿಸಿ ಆಗ್ರಾ, ದಿಲ್ಲಿ ಮತ್ತು ಲಾಹೋರ್ಗಳ ಮೂಲಕ ಸಿಂಧ್ ನದಿಗೆ ಹೋಗುವ ಮಾರ್ಗವನ್ನ ಸಡಕ್ ಇ ಅಜಮ್ ಅಂತ ಕರಿತಾ ಇದ್ರು. ಆಗ್ರಾದಿಂದ ಬರಾನ್ಪುರ್ವರೆಗೆ, ಆಗ್ರಾದಿಂದ ಚಿತ್ತೋಡ್ಗರದವರೆಗೆ, ಲಾಹೋರ್ದಿಂದ ಮುಲ್ತಾನದವರೆಗೆ ರಾಜಮಾರ್ಗದ 2 ಬದಿಗಳಿಗೆ ನೆರಳು ನೀಡುವ ಮರಗಳನ್ನು ಹಾಗೂ ಪ್ರವಾಸಿಗರಿಗೆ ನೆರವಾಗಲು 1700 ವಿಶ್ರಾಂತಿ ಗೃಹಗಳನ್ನು ಸರಾಯಿ ನಿರ್ಮಿಸಿದರು. ಸರಾಯಿ ಅಂತಂದ್ರೇನು? ಈ ವಿಶ್ರಾಂತಿ ಗೃಹಗಳನ್ನು ಸರಾಯಿ ಅಂತ ಕರೀತಾರೆ. ಇವುಗಳನ್ನು ನಿರ್ಮಿಸಿದ್ರು. ನೋಡಿ, ಇಲ್ಲಿ ನೆನಪಲ್ಲಿ ಇಟ್ಕೊಳ್ರಿ. 1, ಸೋನಾರ್ಗಾಂವ್ದಿಂದ ಆರಂಭಿಸಿ ಆಗ್ರಾ, ದಿಲ್ಲಿ ಮತ್ತು ಲಾಹೋರ್ಗಳ ಮೂಲಕ ಸಿಂಧ್ ನದಿ ತೀರದವರೆಗೆ ಹೋಗೋದು, ಇದಕ್ಕೆ ಸಡಕ್ ಇ ಅಜಮ್ ಅಂತ ಕರಿತಾ ಇದ್ರು. ಆಮೇಲೆ ಆಗ್ರಾದಿಂದ ಬರಾನ್ಪುರ್ವರೆಗೆ, ಆಗ್ರಾದಿಂದ ಚಿತ್ತೋಡದವರೆಗೆ, ನೆಕ್ಸ್ಟ್ ಲಾಹೋರದಿಂದ ಮುಲ್ತಾನದವರೆಗೆ. ಹಾಗೆ ಹೋಗೋ ಟೈಮಲ್ಲಿ ರಾಜಮಾರ್ಗದ 2 ಕಡೆಗೆ ನೆರಳು ನೀಡೋ ಸಲುವಾಗಿ ಮರಗಳನ್ನು ಹಾಗೂ ಪ್ರವಾಸಿಗರಿಗೆ ನೆರವಾಗಲು 1700 ವಿಶ್ರಾಂತಿ ಗೃಹಗಳನ್ನು ಕೂಡ ಅಲ್ಲಿ ಇದ್ದು. ನೋಡಿ, ಅಂದರೆ ಅಲ್ಲಿ ಸ್ಥಾಪಿಸಿದ್ರು. ನೆಕ್ಸ್ಟ್ ಅಕ್ಬರನ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಮೊಘಲ್ ಅರಸರಲ್ಲಿಯೇ ಪ್ರಸಿದ್ಧ ದೊರೆಯಾಗಿರ್ತಾನೆ ಅಕ್ಬರ್. ಮೊಘಲ್ ಅರಸರಲ್ಲಿಯೇ ಪ್ರಸಿದ್ಧ ದೊರೆಯಾದ ಅಕ್ಬರ್ ಸಿಂಧ್ ಪ್ರಾಂತ್ಯದ ಅಮರ್ಕೋಟೆಯಲ್ಲಿ ಜನಿಸ್ತಾನೆ. ಸಿಂಧ್ ಪ್ರಾಂತ್ಯವಾದ ಅಮರ್ಕೋಟೆಯಲ್ಲಿ ಜನಿಸ್ತಾನೆ. ಹುಮಾಯೂನ್ ಈತನ ತಂದೆಯಾಗಿರ್ತಾನೆ. ಅಕ್ಬರ್ ಅಧಿಕಾರ ವಹಿಸಿಕೊಂಡಾಗ 14 ವರ್ಷದ ಬಾಲಕನಾದುದರಿಂದ ಅವನ ಪೋಷಕನಾಗಿದ್ದ ಬೈರಮ್ ಖಾನ್ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ನೋಡಿ, ಹುಮಾಯೂನ್ ತೀರು ಹೋದಾಗ ಅಕ್ಬರ್ ಕೇವಲ 14 ವರ್ಷದವನಾಗಿರ್ತಾನೆ. ಆಗ ಈತ ಸಿಂಹಾಸನ ವಹಿಸ್ಕೊಂಡಾಗ ಬಾಲಕನಾಗಿರೋದ್ರಿಂದ ಈತನ ಪೋಷಕನಾದ ಬೈರಾಮ್ ಖಾನ್ ಏನ್ ಮಾಡ್ತಾನೆ, ಆಡಳಿತವನ್ನು ನಡೆಸ್ತಾ ಇರ್ತಾನೆ ರಾಜಪ್ರತಿನಿಧಿಯಾಗಿ. ಹುಮಾಯೂನನ ಮರಣದ ನಂತರ ಬಂಗಾಳದ ದೊರೆ ಮಹದ್ ಶಾ ಅಬ್ದಾಲಿಯ ದಂಡನಾಯಕನಾದ ಹೇಮು ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸ್ಕೊಂತಾನೆ. ಹೇಮು ಏನ್ ಮಾಡ್ತಾನೆ, ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸ್ಕೊಂತಾನೆ. ಹೀಗಾಗಿ 1556ರಲ್ಲಿ ಹೇಮು ಮತ್ತು ಮೊಘಲರ ನಡುವೆ ಪಾಣಿಪತ್ನಲ್ಲಿ ಘೋರ ಯುದ್ಧ ನಡೆಯುತ್ತೆ. ಇದಕ್ಕೆ 2ನೇ ಪಾಣಿಪತ್ ಯುದ್ಧ ಅಂತ ಕರೀತಾರೆ. ನೋಡಿ, ಮೊದಲನೇ ಪಾಣಿಪತ್ ಯುದ್ಧ 1526ರಲ್ಲಿ ನಡೆಯುತ್ತೆ. ಇಬ್ರಾಹಿಂ ಲೋಧಿ ಆಮೇಲೆ
ಬಾಬರ್ ನಡುವೆ ನಡೆಯುತ್ತೆ. ಎರಡನೇ ಪಾಣಿಪತ್ ಕದನ ಎಷ್ಟರಲ್ಲಿ? 1556ರಲ್ಲಿ ಹೇಮು ಮತ್ತು ಅಕ್ಬರನ ನಡುವೆ ನಡೆಯುತ್ತೆ. ಈ ಯುದ್ಧದಲ್ಲಿ ಅಕ್ಬರ್ ಜಯಶಾಲಿ ಆಗ್ತಾನೆ. ಆ ಸಂದರ್ಭದಲ್ಲಿ ಅಕ್ಬರನಿಗೆ ನೆರವಿಗೆ ಆತನ ರಾಜಪ್ರತಿನಿಧಿ ಹಾಗೂ ಪ್ರಧಾನಮಂತ್ರಿಯಾಗಿದ್ದ ಬೈರಾಮ್ ಖಾನನು ಬಂದಿರ್ತಾನೆ. ಬೈರಾಮ್ ಖಾನ್ ಈತನ ಪೋಷಕನಾಗಿರ್ತಾನಲ್ಲ, ಅಕ್ಬರ್ ಬಾಲಕನಾಗಿರೋದ್ರಿಂದ ಈತನೇ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಈತನೇ ಈ ಎರಡನೇ ಪಾಣಿಪತ್ ಯುದ್ಧದಲ್ಲಿ ಅಕ್ಬರನಿಗೆ ಸಹಾಯ ಮಾಡ್ತಾನೆ. ತನ್ನ ಬೃಹತ್ ಸೈನ್ಯದ ಬಲದಿಂದ ಮಾಳ್ವಾ, ಜೈಪುರ್, ಗೊಂಡ್ವಾನ, ಚಿತ್ತೋಡ್ ಮತ್ತು ರಣಥಂಬೋರ್, ಕಾಲಿಂಜರ್, ಗುಜರಾತ್, ಬಂಗಾಳ ರಾಜ್ಯಗಳ ಮೇಲೆ ವಿಜಯವನ್ನು ಸಾಧಿಸ್ತಾನೆ. ಓಕೆ, ನೆಕ್ಸ್ಟ್ ಇನ್ನೊಂದು ಬರುತ್ತೆ. ಹಳದಿಘಾಟ್ ಕಾಳಗ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಮಹತ್ವದ್ದಾಗಿದೆ. ಚಿತ್ತೋಡದ ರಾಜ ರಾಣಾ ಉದಯ್ ಸಿಂಗನ ಮರಣದ ನಂತರ ಆತನ ಮಗ ರಾಣಾ ಪ್ರತಾಪ ರಾಜನಾಗಿರ್ತಾನೆ. ಮೇವಾಡದ ಬಹುಭಾಗ ರಾಣಾ ಪ್ರತಾಪ್ ಸಿಂಗನ ಅಧೀನದಲ್ಲೇ ಉಳಿದಿತ್ತು. ಅಕ್ಬರ್ ತನ್ನ ದಂಡನಾಯಕರಾದ ನೋಡೋಣ. ಈ ಹಳದಿಘಾಟ್ ಕಾಳಗ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಯಾಕಂದ್ರೆ ಚಿತ್ತೋಡದ ರಾಜ ರಾಣಾ ಉದಯ್ ಸಿಂಗ್ ಮರಣದ ನಂತರ ಆತನ ಮಗ ರಾಣಾ ಪ್ರತಾಪ್ ಸಿಂಗ್ ಏನ್ ಮಾಡ್ತಾನೆ, ಅಧಿಕಾರವನ್ನು ವಹಿಸ್ಕೊಂತಾನೆ. ಮೇವಾಡದ ಬಹುಭಾಗ ಏನಾಗುತ್ತೆ, ರಾಣಾ ಪ್ರತಾಪ್ ಸಿಂಗನ ಅಧೀನದಲ್ಲಿ ಉಳ್ಕೊಂಡಿರುತ್ತೆ. ಆಗ ಅಕ್ಬರನು ತನ್ನ ದಂಡನಾಯಕರಾದ ಮಾನ್ಸಿಂಗ್ ಮತ್ತು ಅಸಫ್ ಖಾನರ ನೇತೃತ್ವದಲ್ಲಿ ಬಲಾಢ್ಯ ಸೈನ್ಯವನ್ನ ರಾಣಾ ಪ್ರತಾಪನ ವಿರುದ್ಧ ಕಳುಹಿಸ್ತಾನೆ. ಉಭಯ ಸೈನ್ಯಗಳ ನಡುವೆ ಹಳದಿಘಾಟ್ ಹೋರಾಟದಲ್ಲಿ ಮೊಘಲ್ ಸೈನ್ಯ ವಿಜಯ ಸಾಧಿಸುತ್ತೆ. ನೋಡಿ, ಈ ಹಳದಿಘಾಟ್ ಕದನ ತುಂಬಾ ಉಗ್ರವಾಗಿ ಹೋರಾಟವನ್ನ ಮಾಡ್ತಾರೆ ಎರಡು ಸಾಮ್ರಾಜ್ಯದವರು. ಈ ಉಭಯ ಸೈನ್ಯಗಳ ನಡುವೆ ಹಳದಿಘಾಟ್ ಹೋರಾಟದಲ್ಲಿ ಮೊಘಲ್ ಸೈನ್ಯ ಏನ್ ಮಾಡುತ್ತೆ, ವಿಜಯವನ್ನ ಸಾಧಿಸುತ್ತೆ. ಕಾಲಾಂತರದಲ್ಲಿ ಇನ್ನುಳಿದ ರಾಜ್ಯಗಳಾದ ಕಾಶ್ಮೀರ್, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ್, ಕಂದಹಾರ್, ಅಹ್ಮದ್ನಗರಗಳು ಅಕ್ಬರನ ವಶವಾಗ್ತವೆ. ನೋಡಿ, ಹೀಗೆ ಅಕ್ಬರ್ ಏನ್ ಮಾಡ್ತಾನೆ, ಒಂದೊಂದಾಗಿ ಅಕ್ಕಪಕ್ಕ ಇರತಕ್ಕಂತ ಎಲ್ಲಾ ಪ್ರಾಂತ್ಯಗಳನ್ನ ವಶಪಡಿಸ್ಕೊಂಡು ಈತ ವಿಶಾಲವಾದ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ. ನೋಡಿ, ಇಲ್ಲಿ ಎಷ್ಟು ವಿಶಾಲವಾಗಿದೆ ಈತನ ಸಾಮ್ರಾಜ್ಯ. ಇಲ್ಲಿದೆ ನೋಡಿ, ಇಷ್ಟೆಲ್ಲ, ಇಲ್ಲಿಂದ ಇಷ್ಟು. ಓಕೆ, ಹೀಗೆ ಪ್ರಥಮ ಬಾರಿಗೆ ಮೊಘಲರು ಮಧ್ಯಯುಗದ ಭಾರತದಲ್ಲಿ ಸಾಮ್ರಾಜ್ಯ ಶಕ್ತಿಯಾಗಿ ಬೆಳೆಯಲು ಅಕ್ಬರನು ಭದ್ರ ತಳಹದಿಯನ್ನು ನಿರ್ಮಿಸಿದನು. ಈ ಭಾರತದಲ್ಲಿ ಮೊಘಲರ ಸಾಮ್ರಾಜ್ಯಕ್ಕೆ ತುಂಬಾ ಶಕ್ತಿ ನೀಡಿದವರು ಇವರೇ, ಅಕ್ಬರನೇ. ಈತ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯದ ಶಕ್ತಿಯಾಗಿ ಬೆಳೆಯೋದಕ್ಕೆ ಈತ ಅಕ್ಬರ್ ಒಂದು ಭದ್ರ ತಳಹದಿಯನ್ನ ಹಾಕ್ತಾನೆ. ಓಕೆ, ನೆಕ್ಸ್ಟ್ ದಿನ್ ಇ ಇಲಾಹಿ ಅಂತ ಕೊಟ್ಟಿದ್ದಾರೆ. ಅಕ್ಬರನು ಬಾಲ್ಯದಲ್ಲಿ ತನ್ನ ತಾಯಿ, ಶಿಕ್ಷಕರು ಮತ್ತು ಸೂಫಿಗಳಿಂದ ಪ್ರಭಾವಿತನಾಗಿ ಸರ್ವ ಧರ್ಮಗಳ ಸಮನ್ವಯ ನೀತಿಯನ್ನು ಅನುಸರಿಸ್ತಾ ಇರ್ತಾನೆ. ನೋಡಿ, ಈತ ಎಲ್ಲ ಧರ್ಮಗಳಿಗೂ ಪ್ರೋತ್ಸಾಹವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಸರ್ವ ಧರ್ಮಗಳಲ್ಲಿ ಸಮನ್ವಯತೆ ನೀತಿಯನ್ನು ಈತ ಅನುಸರಿಸ್ತಾ ಇರ್ತಾನೆ. 1582ರಲ್ಲಿ ದೀನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನು ಸ್ಥಾಪನೆ ಮಾಡ್ತಾನೆ. ನೋಡಿ, ಇದು ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ದೀನ್ ಇ ಇಲಾಹಿ ಎಂಬ ಪಂಥವನ್ನ ಯಾರು ಸ್ಥಾಪನೆ ಮಾಡಿದ್ರು, ಆಮೇಲೆ ಎಷ್ಟರಲ್ಲಿ ಅಂತ ಕೇಳಿದ್ದಾರೆ. ಅಕ್ಬರನು ಈ ಪಂಥವನ್ನು ಸ್ಥಾಪನೆ ಮಾಡ್ತಾನೆ. ಎಷ್ಟರಲ್ಲಿ ಅಂತ ಕೇಳಿದಾಗ 1582ರಲ್ಲಿ. ಇಬಾದತ್ ಖಾನಾದಲ್ಲಿ ಹಿಂದೂ, ಜೈನ, ಜೊರಾಸ್ಟ್ರಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರದ ಫಲವಾಗಿ ಈ ಹೊಸ ಪಂಥದ ಉದಯವಾಯಿತು. ನೋಡಿ, ಇಲ್ಲಿ ಯಾವ್ಯಾವ ಧರ್ಮಗಳು ಚರ್ಚೆ ಮಾಡ್ತಾರೆ ಅಂತ ಕೇಳಿದಾಗ ಹಿಂದೂ ಧರ್ಮ, ಜೈನ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ, ಆಮೇಲೆ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರದ ಫಲವಾಗಿ ಈ ಒಂದು ಹೊಸ ಧರ್ಮವನ್ನ ಉದಯ ಮಾಡ್ತಾರೆ. ಇದು ಸರ್ವರೊಡನೆ ಶಾಂತಿ. ಸರ್ವರೊಡನೆ ಶಾಂತಿ ಅಂದ್ರೇನು? ಕುಲ್ ಅನ್ನ ಸರ್ವರೊಡನೆ ಶಾಂತಿ ಅಂತ ಕರೀತಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಓಕೆ, ಕುಲ್ ಅಂದ್ರೇನು? ಸರ್ವರೊಡನೆ ಶಾಂತಿ ಅನ್ನೋದಾಗುತ್ತೆ. ಸರ್ವರೊಡನೆ ಶಾಂತಿ ಎಂಬ ತತ್ವವನ್ನು ಆಧರಿಸಿತ್ತೆ ಈ ಹೊಸ ಪಂಥ. ಈ ಹೊಸ ಪಂಥವು ಎಲ್ಲಾ ಮತಗಳ ಉತ್ತಮ ಅಂಶಗಳನ್ನ ಒಳಗೊಂಡಿರುತ್ತೆ. ವಿಚಾರಶೀಲತೆ, ಅನುಭವ ಮತ್ತು ನಿಸರ್ಗ ಶಕ್ತಿಗಳ ಆರಾಧನೆಗಳ ಸಮ್ಮಿಶ್ರಣವಾಗಿರುತ್ತೆ. ಅಬುಲ್ ಫಜಲ್ ಈ ಪಂಥದ ವರಿಷ್ಠನಾಗಿದ್ದ. ನೋಡಿ, ಅಬುಲ್ ಫಜಲ್ ಈ ಪಂಥದ ವರಿಷ್ಠನಾಗಿರ್ತಾನೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ.
ನೆಕ್ಸ್ಟ್ ನೋಡೋಣ. ಅಕ್ಬರನ ಹಿಂದೂ ಧೋರಣೆ. ಒಂದು ನಿಮಿಷ. ಅಕ್ಬರ್ ಹಿಂದೂಗಳ ವಿಷಯವಾಗಿ ಸಹನೆಯ ಧೋರಣೆಯನ್ನು ಅನುಸರಿಸ್ತಾ ಇರ್ತಾನೆ. ತನ್ನ ರಜಪೂತ ಪತ್ನಿಯರಿಗೆ ಅರಮನೆಯಲ್ಲಿಯೇ ದೇವತಾರಾಧನೆಯನ್ನು ಆಚರಿಸಲು ಅನುಮತಿಯನ್ನು ಕೂಡ ಈತ ನೀಡ್ತಾನೆ. ಹಿಂದೂಗಳ ಮೇಲಿನ ಜೇಸಿಯಾ ತೆರಿಗೆಯನ್ನು ರದ್ದು ಮಾಡ್ತಾನೆ. ಜೇಸಿಯಾ ತೆರಿಗೆ ಅಂದ್ರೆ ಏನು? ಹಿಂದೂಗಳು ಈ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇರ್ತಾರಲ್ಲ, ಅದ್ರ ಮೇಲಿನ ತೆರಿಗೆಯನ್ನು ಹಾಕ್ತಾ ಇರ್ತಾರೆ. ಅಂದರೆ ಧಾರ್ಮಿಕ ಯಾತ್ರೆಗಳನ್ನು ಕೈಗೊಳ್ತಾ ಇರ್ತಾರಲ್ಲ, ಅದ್ರ ಮೇಲಿನ ತೆರಿಗೆ ಆಗಿರುತ್ತೆ ಇದು ಜೇಸಿಯಾ ತೆರಿಗೆ. ಇದನ್ನು ಅಕ್ಬರ್ ರದ್ದುಪಡಿಸ್ತಾನೆ. ಹಿಂದೂ ದೇವಾಲಯ ನಿರ್ಮಾಣ ಮತ್ತು ದುರಸ್ತಿಗಾಗಿ ನೆರವು ಕೂಡ ನೀಡ್ತಾ ಇರ್ತಾನೆ. ಹಿಂದೂ ಧರ್ಮ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸ್ತಾನೆ. ಅರ್ಹ ಹಿಂದೂಗಳಿಗೆ ಉನ್ನತ ಹುದ್ದೆಗಳನ್ನು ನೀಡಿ ಗೌರವಿಸ್ತಾ ಇರ್ತಾನೆ. ರಾಜ ತೋದರಮಲ್ಲ ಪ್ರಸಿದ್ಧ ಅರ್ಥಮಂತ್ರಿಯಾಗಿರ್ತಾನೆ. ಈ ಅಕ್ಬರನ ಸಾಮ್ರಾಜ್ಯದಲ್ಲಿ ರಾಜ ತೋದರಮಲ್ ಇರ್ತಾನಲ್ಲ, ಈತ ಪ್ರಸಿದ್ಧ ಅರ್ಥಮಂತ್ರಿಯಾಗಿರ್ತಾನೆ. ಭಗವಾನ್ ದಾಸ್ ಮಾನ್ಸಿಂಗ್ ತೋದರಮಲ್ಲ ರಾಯಸಿಂಗ್ ರಾಜ್ಯಪಾಲರಾಗಿದ್ದರು. 12 ಪ್ರಾಂತೀಯ ಅರ್ಥ ಸಚಿವರಲ್ಲಿ 8 ಜನ ಹಿಂದೂಗಳೇ ಇರ್ತಾರೆ. ನೋಡಿ, 12 ಪ್ರಾಂತೀಯ ಅರ್ಥ ಸಚಿವರು ಇರ್ತಾರೆ. ಇದರಲ್ಲಿ 8 ಜನ ಹಿಂದೂಗಳೇ ಆಗಿರ್ತಾರೆ. ಅಂದರೆ ಹೈಯೆಸ್ಟ್ ಮೆಜಾರಿಟಿ ಜನ ಹಿಂದೂಗಳೇ ಇರ್ತಾರೆ. ತನ್ನ ಆಸ್ಥಾನದಲ್ಲಿ ರಾಖಿ, ದೀಪಾವಳಿ, ಶಿವರಾತ್ರಿ ಮುಂತಾದ ಹಬ್ಬಗಳನ್ನು ಆಚರಿಸಲು ಆದೇಶಗಳನ್ನು ಈತ ನೀಡುತ್ತಾನೆ. ಓಕೆ, ನೆಕ್ಸ್ಟು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಅಕ್ಬರ್ ತುಂಬ ಸಹಿಷ್ಣು ಮನೋಭಾವವನ್ನು ಹೊಂದಿರ್ತಾನೆ. ಎಲ್ಲ ಧರ್ಮದವರಿಗೂ ಪ್ರೋತ್ಸಾಹ ನೀಡ್ತಾ, ಎಲ್ಲ ಧರ್ಮದವರಿಗೂ ಸ್ವಾತಂತ್ರ್ಯನ ನೀಡ್ತಾ ಇರ್ತಾನೆ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೊಳ್ಳೋದಕ್ಕೆ. ಓಕೆ, ಅಕ್ಬರನ ಆಡಳಿತ ಪದ್ಧತಿ. ಆಡಳಿತದ ಅನುಕೂಲಕ್ಕಾಗಿ ಅಕ್ಬರ್ ತನ್ನ ರಾಜ್ಯವನ್ನು ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ, ಪರಗಣಗಳಂತೇಳಿ ವಿಂಗಡಣೆ ಮಾಡ್ತಾನೆ. ಮನ್ಸಬ್ದಾರಿ ಪದ್ಧತಿ ಅಕ್ಬರನ ಆಡಳಿತ ಪದ್ಧತಿಯ ವೈಶಿಷ್ಟ್ಯವಾಗಿದೆ. ಮನ್ಸಬ್ದಾರಿ ಪದ್ಧತಿದೇನೋ ಅಕ್ಬರನ ಆಡಳಿತ ಪದ್ಧತಿಯ ವೈಶಿಷ್ಟ್ಯವಾಗಿದೆ. ಅಕ್ಬರ್ ವಿಶಾಲ ಸಾಮ್ರಾಜ್ಯದ ಚಕ್ರವರ್ತಿ, ಸೈನ್ಯದ ದಂಡನಾಯಕ, ಕಾರ್ಯಾಂಗದ ಮುಖ್ಯಸ್ಥ ಮತ್ತು ನ್ಯಾಯಾಂಗದ ವರಿಷ್ಠನು ಕೂಡ ಆಗಿರ್ತಾನೆ. ಅಕ್ಬರನ ಸರ್ಕಾರದಲ್ಲಿ ಆಡಳಿತದಲ್ಲಿ ನೆರವು ನೀಡಲು ವಕೀಲ, ದಿವಾನ, ಮೀರ್ ಬಕ್ಷಿ ಹಾಗೂ ಮುಖ್ಯ ಸದರ್ ಎಂಬ 4 ಜನ ಮಂತ್ರಿಗಳಿದ್ರು. ನೋಡಿ, ಅಕ್ಬರನ ಸರ್ಕಾರದಲ್ಲಿ ಆಡಳಿತದಲ್ಲಿ ನೆರವು ನೀಡೋಕ್ಕೋಸ್ಕರ ವಕೀಲ, ದಿವಾನ, ಮೀರ್ ಬಕ್ಷಿ ಮತ್ತು ಮುಖ್ಯ ಸದರ್ ಅಂತೇಳಿ 4 ಜನ ಮಂತ್ರಿಗಳು ಇರ್ತಾರೆ. ಓಕೆ, ಇದನ್ನು ಕೇಳಿದ್ದಾರೆ ನೋಡಿ, ಮನ್ಸಬ್ದಾರಿ ಪದ್ಧತಿ ನೆನಪಲ್ಲಿ ಇಟ್ಕೊಳ್ರಿ. ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸ್ತಾನೆ. ಅವುಗಳಿಗೆ ಸುಬಾಗಳೆಂದು ಕರಿತಾ ಇದ್ರು. ಅಕ್ಬರ್ ತನ್ನ ಸೈನ್ಯದಲ್ಲಿ ಅನೇಕ ದರ್ಜೆಗಳನ್ನು ಮಾಡಿದ್ದ. ನೋಡಿ, ಅನೇಕ ದರ್ಜೆಗಳನ್ನು ಮಾಡ್ತಾನೆ. ಅವುಗಳಿಗೆ ಮನ್ಸಬ್ ಎಂದು, ಅವುಗಳ ಮುಖ್ಯಸ್ಥರಿಗೆ ಮನ್ಸಬ್ದಾರರೆಂದು ಹೆಸರು ಇರುತ್ತೆ. ಮನ್ಸಬ್ದಾರಿ ಪದ್ಧತಿ ಅಂದರೆ ಏನು ಅಂತ ಕೇಳಿದಾಗ, ಈ ಸೈನ್ಯದಲ್ಲಿ ದರ್ಜೆಗಳನ್ನು ಮಾಡಿರ್ತಾರೆ. ಅಂದರೆ ಒಂದೊಂದು ವರ್ಗಗಳನ್ನಾಗಿ ಮಾಡಿರ್ತಾರಲ್ಲ, ಅವುಗಳಿಗೆ ಮನ್ಸಬ್ ಅಂತ ಕರಿತಾ ಇರ್ತಾರೆ. ಅವುಗಳ ಮುಖ್ಯಸ್ಥರಿಗೆ ಮನ್ಸಬ್ದಾರರು ಅಂತ ಕರಿತಾ ಇರ್ತಾರೆ. ಮೊಘಲ್ ಸೈನ್ಯದಲ್ಲಿ ಅಶ್ವದಳ, ಕಾಲ್ದಳ, ಫಿರಂಗಿ ದಳ ಮತ್ತು ಗಜದಳಗಳು ಇರ್ತವೆ. ಕುದುರೆಗಳಿಗೆ ಮುದ್ರೆ ಹಾಕಲು ದಾಗ್ ಮಹಲಿ ಎಂಬ ಪ್ರತ್ಯೇಕ ಇಲಾಖೆ ಇತ್ತು. ಇದು ಇಂಪಾರ್ಟೆಂಟ್ ನೋಡ್ರಿ, ನೆನಪಲ್ಲಿ ಇಟ್ಕೊಳ್ರಿ. ಈ ಅಕ್ಬರನ ಆಡಳಿತದಲ್ಲಿ ಕುದುರೆಗಳಿಗೆ ಮುದ್ರೆ ಹಾಕೋಕ್ಕೋಸ್ಕರ ದಾಗ್ ಮಹಲಿ ಎಂಬ ಪ್ರತ್ಯೇಕ ಇಲಾಖೆ ಇತ್ತು ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇದನ್ನು ನೋಡೋಣ. ಅಕ್ಬರನ ರಾಜ್ಯದಲ್ಲಿ ಒಟ್ಟು 15 ಸಭಾಗಳಿದ್ದವು. ಒಟ್ಟು 15 ಸಭಾಗಳಿರ್ತವೆ. ಪ್ರತಿಯೊಂದು ಸಭಾದಲ್ಲಿ ಸಿಪಾಸಾಲಾರ್ ಅಂದರೆ ರಾಜ್ಯಪಾಲ ಅಂತ ಕರೀತಾರೆ. ರಾಜ್ಯಪಾಲರಿಗೆ ಏನಂತ ಕರೀತಾರೆ? ಸಿಪಾಹ ಸಾಲಾರ್ ಅಂತ ಕರೀತಾರೆ. ದಿವಾನ್, ಬಕ್ಷಿ, ಸದರ್, ಖಾಜಿ, ಕೊತ್ವಾಲ್ ಮತ್ತು ವಕಿಯಾ ನವೀಸ್ ಇವರು ಇರ್ತಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಫೌಜ್ದಾರ್, ಅಮಲ್ ಗುಜಾರ್ ಮತ್ತು ಬತಿಕ್ಷಿ ಇವರು ಇರ್ತಾರೆ. ಫರಗಣದ ಆಡಳಿತವನ್ನು ಸಿಕ್ದಾರ್, ಅಮೀಲ್, ಪೋತದಾರ್, ಕಾನುಂಗೋ ಇವರು ನೋಡಿಕೊಳ್ತಾ ಇರ್ತಾರೆ. ನೋಡಿ, ಈ ಪರಗಣದ ಆಡಳಿತವನ್ನು ಯಾರು ನೋಡ್ಕೊತಾ ಇರ್ತಾರೆ? ಸಿಕ್ದಾರ್, ಅಮೀಲ್, ಪೋತದಾರ್ ಮತ್ತು ಕಾನುಂಗೋ ಇವರುಗಳು ನೋಡ್ಕೊಳ್ತಾ ಇರ್ತಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಫೌಜ್ದಾರ್, ಅಮಲ್ ಗುಜಾರ್
ಆಮೇಲೆ ಬತಿಕ್ಷಿ ಅನ್ನೋರು ಇರ್ತಾರೆ. ಈ ಹೆಸರುಗಳು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ, ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಕನ್ಫ್ಯೂಸ್ ಮಾಡ್ತಾರೆ. ಪರಗಣಗಳಲ್ಲಿ ಅವ್ರನ್ನ ಕೊಟ್ಟು ಇಲ್ಲ ಈ ಥರ ಅದ್ಲಿ ಬದ್ಲಿ ಈ ಥರ ಕೊಟ್ಟು ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಇವರ ಕಂದಾಯ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನೋಡೋಣ. ಕಂದಾಯ ವ್ಯವಸ್ಥೆ ಇದು ಅಕ್ಬರನ ಆಡಳಿತದ ಪ್ರಮುಖ ಸಾಧನೆಗಳಲ್ಲಿ ಒಂದಾಗಿರುತ್ತೆ. ಕಂದಾಯ ವ್ಯವಸ್ಥೆಯನ್ನು ಅಕ್ಬರನ ಆಡಳಿತದ ಪ್ರಮುಖ ಸಾಧನೆಗಳಲ್ಲೇ ಇದು ಕೂಡ ಒಂದಾಗಿರುತ್ತೆ. ಜುಪ್ತಿ ಪದ್ಧತಿ ಅಂದರೆ ರೈತವಾರಿ ಪದ್ಧತಿ ನೋಡಿ. ಜುಪ್ತಿ ಪದ್ಧತಿ, ಇದಕ್ಕೆ ರೈತವಾರಿ ಪದ್ಧತಿ ಅಂತ ಕರೀತಾರೆ. ಇದನ್ನ ಜಾರಿಗೆ ತರ್ತಾರೆ. ಭೂಮಾಪನಕ್ಕಾಗಿ ಕಬ್ಬಿಣದ ಕೊಂಡಿಗಳುಳ್ಳ ಬಿದರಿನ ಅಳತೆಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಭೂಮಾಪನ ಮಾಡಬೇಕಲ್ಲ, ಭೂಮಾಪನ ಮಾಡೋ ಸಲುವಾಗಿ ಕಬ್ಬಿಣದ ಕೊಂಡಿಗಳನ್ನು ಹೊಂದಿರತಕ್ಕಂಥ ಬಿದರಿನ ಅಳತೆಗಳನ್ನು ಇವರು ಉಪಯೋಗ ಮಾಡ್ತಾ ಇರ್ತಾರೆ. ಭೂಮಿಯ ಉಳುಮೆಯನ್ನಾಧರಿಸಿ ಅವುಗಳನ್ನು ಪೋಲಜ್, ಪರೌತಿ, ಚಚರ್ ಮತ್ತು ಬಂಜರ್ ಅಂತೇಳಿ ವಿಂಗಡಣೆ ಮಾಡ್ತಾರೆ. ಇವು ಇಂಪಾರ್ಟೆಂಟ್ ನೋಡ್ರಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದು ಪೋಲಜ್, ಪರೌತಿ, ಚಚರ್ ಮತ್ತು ಬಂಜರ್ ಅಂತೇಳಿ ಭೂಮಿಯ ಉಳುಮೆಗಳನ್ನು ಆಧರಿಸಿ ಇವು ಭೂಮಿಯನ್ನು ವಿಂಗಡಣೆ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಂಜರ್ ಭೂಮಿಯನ್ನು ಹೊರತುಪಡಿಸಿ ಉಳಿದ ಪ್ರಕಾರ ಭೂಮಿಯನ್ನು ಅವುಗಳ ಫಲವತ್ತತೆಯನ್ನು ಆಧರಿಸಿ ಉತ್ತಮ, ಮಧ್ಯಮ ಮತ್ತು ಕನಿಷ್ಠವೆಂದು ವಿಂಗಡಿಸ್ತಾ ಇದ್ರು ನೋಡಿ. ಬಂಜರು ಭೂಮಿಯನ್ನು ಹೊರತುಪಡಿಸಿ ಇವು ಮೂರನ್ನ ಉತ್ತಮ, ಮಧ್ಯಮ ಮತ್ತು ಕನಿಷ್ಠ ಅಂತೇಳಿ ವಿಂಗಡಣೆ ಮಾಡ್ತಾ ಇದ್ರು. ಪ್ರತಿಯೊಬ್ಬ ರೈತರಿಗೆ ಪಟ್ಟ ಕೂಡ ನೀಡಲಾಗ್ತಾ ಇತ್ತು. ಓಕೆ, ಇಲ್ಲಿದೆ ನೋಡಿ ಅಕ್ಬರನ ನವರತ್ನರು. ಅಕ್ಬರನ ಕಾಲದಲ್ಲಿ ಇರ್ತಕ್ಕಂಥ ನವರತ್ನರು: ಅಬ್ದುಲ್ ರಹೀಮ್, ಅಬುಲ್ ಫಜಲ್, ಬೀರ್ಬಲ್, ಫೈಜಿ, ಹಮೀದ್ ಹುಮನ್, ರಾಜಾ ಮಾನ್ಸಿಂಗ್, ಶೇಖ್ ಮುಬಾರಕ್, ತಾನ್ಸೇನ್, ತೋದರ್ಮಲ್. ಈ 9 ಜನ ಅಕ್ಬರನ ಆಸ್ಥಾನದಲ್ಲಿರ್ತಕ್ಕಂಥ ನವರತ್ನರಾಗಿದ್ದಾರೆ. ಅಕ್ಬರನ ಕಾಲದಲ್ಲಿ ಪೊಲೀಸ್ ಅಂದ್ರೆ ಕೊತ್ವಾಲರು ವ್ಯವಸ್ಥೆ ಕೂಡ ಸುಸಂಘಟಿತ ಮತ್ತು ಸಮರ್ಥರಾಗಿರ್ತಾರೆ. ಈ ಜಿಲ್ಲೆಯಲ್ಲಿ ಫೌಜದಾರ, ಪರಗಣದಲ್ಲಿ ಕಂದಾಯ ಅಧಿಕಾರಿಗಳು ನೆರವಾಗ್ತಾ ಇದ್ರು. ಜಿಲ್ಲೆಯ ರಾಜಮಾರ್ಗಗಳಲ್ಲಿ ಬಿಗಿ ಭದ್ರತೆ ಕಾಪಾಡುವುದು ಇವರ ಕರ್ತವ್ಯವಾಗಿರುತ್ತೆ ನೋಡಿ. ಜಿಲ್ಲೆಯಲ್ಲಿ ಫೌಜದಾರಗಳು ಮತ್ತು ಪರಗಣದಲ್ಲಿ ಕಂದಾಯ ಅಧಿಕಾರಿಗಳು ಇರ್ತಾರಲ್ಲ, ಈ ಜಿಲ್ಲೆ ಫೌಜದಾರರು ಜಿಲ್ಲೆಯ ರಾಜಮಾರ್ಗದಲ್ಲಿ ಬಿಗಿ ಭದ್ರತೆ ಕಾಪಾಡುವುದು ಇವ್ರ ಕರ್ತವ್ಯವಾಗಿರುತ್ತೆ. ಪರಗಣದಲ್ಲಿ ಪೊಲೀಸ್ ಠಾಣೆಗಳು ಇರ್ತವೆ. ಈ ರೀತಿಯಾಗಿ ಪ್ರಥಮ ಬಾರಿಗೆ ಮಧ್ಯಕಾಲೀನ ಇತಿಹಾಸದಲ್ಲಿ ಅಕ್ಬರ್ ಅತ್ಯಂತ ಸಮರ್ಥ ಆಡಳಿತ ಪದ್ಧತಿಯನ್ನು ಜಾರಿಗೆ ತರುತ್ತಾನೆ ನೋಡಿ. ಇಡೀ ಮಧ್ಯಕಾಲೀನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅತ್ಯಂತ ಸಮರ್ಥ ಆಡಳಿತ ಪದ್ಧತಿಯನ್ನ ಅಕ್ಬರ್ ಜಾರಿಗೆ ತರ್ತಾನೆ. ನೆಕ್ಸ್ಟ್ ನೋಡೋಣ. ಅಕ್ಬರನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಉತ್ತೇಜನವನ್ನು ನೀಡುತ್ತಾನೆ. ಫತೇಪುರ್ ಸಿಕ್ರಿಯಲ್ಲಿರುವ ಪ್ರಮುಖ ಸ್ಮಾರಕಗಳೆಂದರೆ ದೌಲತ ಖಾನ್, ಖ್ವಾಜಾಬಾಗ್, ಮತ್ತು ದಫ್ತರ್ ಖಾನ, ಇಬಾದತ್ ಖಾನ, ಮುಕ್ತಬ್ ಖಾನ, ಜೋಧಾಬಾಯಿ ಅರಮನೆ, ಪಂಚ್ ಮಹಲ್, ಆಮೇಲೆ ಬೀರ್ಬಲ್ ಮನೆ, ಕಬೂತರ್ ಖಾನ ಅಂತೇಳಿ ಮುಂತಾದ ಕೋಟೆಗಳನ್ನು ಇವರು ಕಟ್ಟಿಸ್ತಾರೆ ನೋಡಿ. ತುಂಬ ಇಂಪಾರ್ಟೆಂಟ್. ಅಕ್ಬರನ ಸಾಧನೆಗಳನ್ನು ವಿವರಿಸಿರಿ ಅಂತ GPSTRಗೆ ಕೇಳಿದಾಗ ನೀವು ಈ ಸ್ಮಾರಕಗಳನ್ನು ಸ್ವಲ್ಪ ಒಂದು 4-5 ಸ್ಮಾರಕಗಳನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಂಪಾರ್ಟೆಂಟ್ ಆಗುತ್ತೆ. ಈ ಫತೇಪುರ್ ಸಿಕ್ರಿಯಲ್ಲಿ ದೌಲತ ಖಾನ್, ಇವೆಲ್ಲವೂ ಕೂಡ ಫತೇಪುರ್ ಸಿಕ್ರಿನಲ್ಲೇ ಇದ್ದಾವೆ ನೋಡಿ. ದೌಲತ್ ಖಾನ್, ಖ್ವಾಜಾಬಾಗ್, ದಫ್ತರ್ ಖಾನ್, ಇಬಾದತ್ ಖಾನ, ಮುಕ್ತಬ್ ಖಾನ, ಜೋಧಾಬಾಯಿ ಅರಮನೆ, ಪಂಚ್ ಮಹಲ್, ಬೀರ್ಬಲ್ ಮನೆ, ಆಮೇಲೆ ಕಬೂತರ್ ಖಾನ. ಇವು ಕೇಳಿದ್ರು ನೋಡಿ. ಕಬೂತರ್ ಖಾನ, ಬೀರ್ಬಲ್ ಮನೆ, ಪಂಚಮಹಲ್, ಜೋಧಾಬಾಯಿ ಮನೆ ಎಲ್ಲಿ ಇದಾವೆ ಅಂತ ಕೇಳಿದ್ರು. ಇವರು ಯಾರು ನಿರ್ಮಾಣ ಮಾಡಿದ್ದಾರೆ ಅಂತಲೂ ಸಹ ಕೇಳಿದ್ರು ನೋಡಿ ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿದೆ ನೋಡಿ. ಫತೇಪುರ್ ಸಿಕ್ರಿಯಲ್ಲಿರುವ ಪಂಚಮಹಲ್ ಇದು ಅಕ್ಬರನ ಒಂದು ಸ್ಮಾರಕವಾಗಿದೆ. ಅಕ್ಬರನ್ನು ನಿರ್ಮಿಸಿರ್ತಕ್ಕಂಥ ಒಂದು ಸ್ಮಾರಕವಾಗಿದೆ. ಅಕ್ಬರನ ನಂತರ ಹಿರಿಯ ಮಗನಾದ ಜಹಾಂಗೀರನು ಮೊಘಲ್ ಸಾಮ್ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಮಾಡ್ತಾನೆ. ಅಕ್ಬರನ ಹಿರಿಯ ಮಗ ಆಗಿರ್ತಾನೆ ಜಹಾಂಗೀರ್. ಈತನು ಕೂಡ ಉತ್ತಮ ಆಡಳಿತವನ್ನು ಮಾಡ್ತಾನೆ. ಈತನ ನಂತರ ಈತನ ಮಗನಾಗಿರ್ತಕ್ಕಂಥ ಶಹಜಹಾನ್ ಕೂಡ ಅಧಿಕಾರಕ್ಕೆ ಬರ್ತಾನೆ. ಈತನು ತುಂಬ ಚೆನ್ನಾಗಿ ಆಳ್ವಿಕೆಯನ್ನು ಮಾಡ್ತಾನೆ.
ಓಕೆ, ನೆಕ್ಸ್ಟ್ ಶಹಜಹಾನನ ಬಗ್ಗೆ ನೋಡ್ತಾ ಹೋಗೋಣ. ಮೊಘಲ್ ಸಾಮ್ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಶಹಜಹಾನನು ಅಮೂಲ್ಯ ರತ್ನಖಚಿತವಾದ ಮಯೂರ ಸಿಂಹಾಸನವನ್ನ ನಿರ್ಮಿಸಿರ್ತಾನೆ. ನೋಡಿ, ಶಹಜಹಾನನು ಈ ಮಯೂರ ಸಿಂಹಾಸನವನ್ನ ನಿರ್ಮಾಣ ಮಾಡಿರ್ತಾನೆ. ರತ್ನಖಚಿತ ಅಂದ್ರೆ ರತ್ನಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಿಂಹಾಸನ ಆಗಿರುತ್ತೆ. ಇದನ್ನ ನಾದಿರ್ ಶಾ ಕೊಳ್ಳೆ ಹೊಡಿತಾನೆ. ನಾದಿರ್ ಶಾ ಕದ್ಕೊಂಡು ಹೋಗ್ಬಿಡ್ತಾನೆ. ನಾದಿರ್ ಶಾ. ಓಕೆ, ಇವನ ಪುತ್ರನಾದ ಔರಂಗಜೇಬನನ್ನ ಡೆಕ್ಕನಿನ ರಾಜಪ್ರತಿನಿಧಿಯಾಗಿ ನೇಮಿಸಿರ್ತಾನೆ. ಶಹಜಹಾನನ ಪುತ್ರ ಯಾರು? ಔರಂಗಜೇಬ್. ಈತನನ್ನ ಡೆಕ್ಕನಿನ ರಾಜಪ್ರತಿನಿಧಿಯಾಗಿ ನೇಮಿಸಿರ್ತಾನೆ. ಇವನು 1636ರಲ್ಲಿ ಪೋರ್ಚುಗೀಸರನ್ನ ಸೋಲಿಸಿ ಅಹಮದ್ ನಗರವನ್ನ ವಶಪಡಿಸ್ಕೊಂತಾನೆ. ಇದು ಇಂಪಾರ್ಟೆಂಟ್ ನೋಡಿ. 1636ರಲ್ಲಿ ಪೋರ್ಚುಗೀಸರನ್ನ ಸೋಲಿಸಿ ಅಹಮದ್ ನಗರನ ವಶಪಡಿಸ್ಕೊಂತಾನೆ. ಡೆಕ್ಕನ್ ಭಾಗದಲ್ಲಿ ಭೂಮಾಪನ ಮತ್ತು ಮೌಲ್ಯಮಾಪನ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಇದು ಕೂಡ ಕೇಳಿದ್ದಾರೆ ನೋಡಿ ಹಿಂದೆ ಎಕ್ಸಾಮ್ಗಳಲ್ಲಿ. ಡೆಕ್ಕನ್ ಭಾಗದಲ್ಲಿ ಭೂಮಾಪನ ಮತ್ತು ಮೌಲ್ಯಮಾಪನ ಪದ್ಧತಿಯನ್ನ ಜಾರಿಗೊಳಿಸ್ತಾರೆ. ನಂತರ ನಡೆದ ಬೆಳವಣಿಗೆಯಲ್ಲಿ ಔರಂಗಜೇಬ್ ಸುಲ್ತಾನನಾಗ್ತಾನೆ. ಶಹಜಹಾನನ ಕಾಲದಲ್ಲಿ ಭಾರತ ಮತ್ತು ಪಶ್ಚಿಮ ಏಷ್ಯಾ, ಯುರೋಪ್ ದೇಶಗಳ ನಡುವೆ ವ್ಯಾಪಾರ ಅಭಿವೃದ್ಧಿಗೊಂಡಿತು. ಭಾರತ, ಪಶ್ಚಿಮ ಏಷ್ಯಾ ಮತ್ತು ಯುರೋಪ್ ದೇಶಗಳೊಂದಿಗೆ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸ್ತಾರೆ. ಶಹಜಹಾನನು ತನ್ನ ಪ್ರೀತಿಯ ಮಡದಿ ಮಮತಾಜಳಿಗಾಗಿ ಆಗ್ರಾದಲ್ಲಿ ತಾಜ್ ಮಹಲ್ ಅನ್ನ ನಿರ್ಮಿಸ್ತಾರೆ. ನೋಡಿ, ಇದು ಆಗ್ರಾ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ದೆಹಲಿಯ ಕೆಂಪು ಕೋಟೆ ಮತ್ತು ಅದರಲ್ಲಿರುವ ಕಟ್ಟಡಗಳು ಶಹಜಹಾನನ ಅದ್ಭುತ ಕೊಡುಗೆಗಳಾಗಿದ್ದಾವೆ. ದೆಹಲಿಯಲ್ಲಿರ್ತಕ್ಕಂಥ ಕೆಂಪು ಕೋಟೆ ಮತ್ತು ಅದರಲ್ಲಿರುವ ಕಟ್ಟಡಗಳು ಶಹಜಹಾನನ ಕೊಡುಗೆಗಳಾಗಿದ್ದಾವೆ. ಹೀಗಾಗಿ ಇವನ ಅವಧಿಯನ್ನ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡಿ. ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಯಾವ ಸುಲ್ತಾನನ ಅವಧಿಗೆ ಕರೀತಾರೆ ಅಂತ ಕೇಳಿದ್ದಾರೆ. ಶಹಜಹಾನನ ಕೊಡುಗೆಗಳೇ ಶಹಜಹಾನನ ಅವಧಿಯನ್ನ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೀತಾರೆ. ನೋಡಿ, ಕೆಂಪು ಕೋಟೆನೂ ಕೂಡ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ತಾಜ್ ಮಹಲ್ ಇದೆ ನೋಡಿ, ನೋಡ್ಕೊಂಡು ಬಿಡ್ರಿ ಎಲ್ಲರೂ. ನೋಡ್ರಿ ಎಷ್ಟು ಚೆನ್ನಾಗೈತಲ್ಲ ತಾಜ್ ಮಹಲ್. ನೋಡಿ, ನಾನು ಫ್ರೀಯಾಗಿ ತಾಜ್ ಮಹಲ್ ತೋರ್ಸಕತ್ತೀನಿ ನಿಮಗೆ ಈ ಪಾಠದಿಂದ. ಓಕೆ, ನೆಕ್ಸ್ಟ್ ನೋಡೋಣ. ತಾಜ್ ಮಹಲ್ ಅನ್ನು ಮೊಘಲ್ ದೊರೆ ಶಹಜಹಾನ್ ತನ್ನ ಪತ್ನಿ ಮಮತಾಜ್ ಮಹಲಳ ನೆನಪಿಗಾಗಿ ಈಗಿನ ಉತ್ತರ ಪ್ರದೇಶ ರಾಜ್ಯದಲ್ಲಿನ ಆಗ್ರಾ ಬಳಿಯ ಯಮುನಾ ನದಿಯ ದಂಡೆಯಲ್ಲಿ ನಿರ್ಮಿಸಲಾಗಿದೆ. ನೋಡಿ, ಸ್ವಲ್ಪ ಏನೋ ಥಿಂಕ್ ಬಂತು, ಹಾಗಾಗಿ ಸ್ವಲ್ಪ ನಗು ಬಂತು, ಹಾಗಾಗಿ ಹೆಂಗೆಂಗೂ ಓದ್ಬಿಟ್ಟೆ ನಾನು. ಈ ತಾಜ್ ಮಹಲ್ ಅನ್ನ ಮೊಘಲ್ ದೊರೆಯಾಗಿರತಕ್ಕಂಥ ಶಹಜಹಾನನು ತನ್ನ ಪ್ರೀತಿಯ ಮಡದಿಯಾಗಿರ್ತಕ್ಕಂಥ ಮಮತಾಜ್ ಮಹಲಳ ನೆನಪಿಗಾಗಿ ಈಗಿನ ಉತ್ತರ ಪ್ರದೇಶ ರಾಜ್ಯದಲ್ಲಿನ ಆಗ್ರಾ ಬಳಿಯ ಯಮುನಾ ನದಿಯ ದಡದಲ್ಲಿ ಈ ಒಂದು ಸಮಾಧಿಯನ್ನ ನಿರ್ಮಾಣ ಮಾಡ್ತಾರೆ. ತಾಜ್ ಮಹಲ್ ಅನ್ನ ನಿರ್ಮಾಣ ಮಾಡ್ತಾರೆ. ಇದು 1632ರಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ ಸುಮಾರು 1653ರಲ್ಲಿ ಇದನ್ನ ಪೂರ್ಣಗೊಳಿಸಲಾಗುತ್ತೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಇದು ಕೇಳಿದ್ದಾರೆ ಹಿಂದೆ, ಯಾವಾಗ ಪ್ರಾರಂಭ ಮಾಡಿದ್ದಾರೆ, ಯಾವಾಗ ಪೂರ್ತಿ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇದು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು 1632ರಲ್ಲಿ. ಇದು ಕೊನೆಯಾಗಿದ್ದು 1653ರ ವೇಳೆಗೆ ಇದು ಪೂರ್ಣವಾಗುತ್ತೆ. ಓಕೆ, ಇದನ್ನು ಬಿಳಿ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಇದು ಸಹ ಕೇಳಿದ್ದಾರೆ. ಇದು ಪ್ರಪಂಚದಲ್ಲಿರುವ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದ್ದು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಓಕೆ, ಆಗಲೇ ಹೇಳಿದ್ನಲ್ಲ ನಾನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂತ. ಓಕೆ, ನೆಕ್ಸ್ಟ್ ಔರಂಗಜೇಬನ ಬಗ್ಗೆ ನೋಡ್ತಾ ಹೋಗೋಣ. ಔರಂಗಜೇಬ್ ಈತನು ಬಾಲ್ಯದಲ್ಲಿ ಉತ್ತಮ ಸೈನಿಕ ಶಿಕ್ಷಣ ಪಡೆದು ಸಮರ್ಥ ಸೈನಿಕನಾದನು. ತಂದೆ ಶಹಜಹಾನನನ್ನ ಬಂಧಿಸಿ ಅಧಿಕಾರ ಸ್ವೀಕರಿಸಿದ ಸ್ಮರಣಾರ್ಥ ಆಲಂಗೀರ್ ಎಂಬ ಬಿರುದನ್ನ ಪಡೆದು ಸಿಂಹಾಸನವನ್ನ ಏರ್ತಾನೆ. ನೋಡಿ, ತಂದೆಯಾಗಿರ್ತಕ್ಕಂಥ ಶಹಜಹಾನನನ್ನೇ ಬಂಧಿಸಿ ಅಧಿಕಾರವನ್ನ ಪಡಿತಾನೆ. ಅದರ ನೆನಪಿಗಾಗಿ ಆಲಂಗೀರ್ ಅನ್ನೋ ಬಿರುದನ್ನ ಪಡಿತಾನೆ ನೋಡಿ ಔರಂಗಜೇಬ್.
ಔರಂಗಜೇಬು ಕುರಾನಿನ ತತ್ವಗಳ ನಿಯಮಗಳನ್ನು ಜಾರಿಗೆ ತಗೊಂಡು ಬರ್ತಾನೆ. ಸಾರ್ವಜನಿಕರು ಕುರಾನಿನ ನಿಯಮಗಳನ್ನು ಪಾಲಿಸುವುದನ್ನು ಮೇಲ್ವಿಚಾರಣೆ ಮಾಡೋ ಸಲುವಾಗಿ ಮಹತಾಸೀಬರನ್ನ ಪ್ರಮುಖ ಪಟ್ಟಣಗಳಲ್ಲಿ ನೇಮಕ ಮಾಡ್ತಾನೆ. ನೋಡಿ, ಈತ ಕುರಾನಿನ ತತ್ವಗಳ ನಿಯಮಗಳನ್ನು ಜಾರಿಗೆ ತರ್ತಾನೆ. ಹಾಗೆ ಕುರಾನಿನ ನಿಯಮಗಳನ್ನು ಪಾಲಿಸುವುದನ್ನು ಮೇಲ್ವಿಚಾರಣೆ ಮಾಡೋ ಸಲುವಾಗಿ ಮಹತಾಸೀಬರನ್ನ ಪ್ರಮುಖ ಪಟ್ಟಣಗಳಲ್ಲಿ ನೇಮಕ ಮಾಡ್ತಾನೆ. ಸಾಮ್ರಾಜ್ಯದಲ್ಲಿ ಸತಿ ಆಚರಣೆ, ಸಂಗೀತ ಕಚೇರಿಗಳು, ಜೂಜಾಟ, ಮದ್ಯಪಾನ ಮತ್ತು ಗಾಂಜಾ ಬೆಳೆಯುವುದನ್ನು ಈತ ನಿಷೇಧ ಮಾಡ್ತಾನೆ. ನೋಡಿ, ಇವು ಕೇಳಿದ್ರು, ಈ ಮೊಘಲರ ಯಾವ ಸುಲ್ತಾನ ಸತಿ ಆಚರಣೆ ಮಾಡೋದು, ಆಮೇಲೆ ಸಂಗೀತ ಕಚೇರಿಗಳನ್ನ, ಜೂಜಾಟವನ್ನ, ಮದ್ಯಪಾನವನ್ನ, ಗಾಂಜಾ ಬೆಳೆಯೋದನ್ನ ಆಡಳಿತದಲ್ಲಿ ತಮ್ಮ ಸಾಮ್ರಾಜ್ಯದಲ್ಲಿ ನಿಷೇಧ ಮಾಡಿದ್ದ ದೊರೆ ಯಾರು ಅಂತ ಕೇಳಿದ್ರು. ಔರಂಗಜೇಬ ಇದೆಲ್ಲ ನಿಷೇಧ ಮಾಡ್ತಾನೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಹಾಗೆ ಆಲಂಗೀರ್ ಎಂಬ ಬಿರುದನ್ನು ಯಾರು ಹೊಂದಿದ್ರು ಅಂತಾನು ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್, ಔರಂಗಜೇಬನ ದುರಾಡಳಿತ ವಿರುದ್ಧ ಉತ್ತರ ಭಾರತದಲ್ಲಿ ಜಾಟರು, ಸತ್ನಾಮಿಗಳು, ಬುಂದೇಲರು ಹಾಗೂ ಸಿಖ್ಖರು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಔರಂಗಜೇಬ ತುಂಬಾ ದುರಾಡಳಿತದಿಂದ ಆಡಳಿತವನ್ನ ಮಾಡ್ತಾ ಇರ್ತಾನಲ್ಲ, ಈತನ ವಿರುದ್ಧ ಜಾಟರು, ಸತ್ನಾಮಿಗಳು, ಬಂದೇಲರು ಮತ್ತು ಸಿಖ್ಖರು ಹೋರಾಟವನ್ನ ಮಾಡ್ತಾರೆ. ಸಿಖ್ಖರ 9ನೇ ಗುರು ತೇಜ್ ಬಹದ್ದೂರ್ನನ್ನ ಬಂಧಿಸಿ ಚಿತ್ರಹಿಂಸೆ ನೀಡಿ ಕೊಲೆಯನ್ನ ಮಾಡ್ತಾನೆ. ಇದು ಕೇಳಿದ್ರು. ಸಿಖ್ಖರ ಎಷ್ಟನೇ ಗುರುವನ್ನ ಔರಂಗಜೇಬು ಕೊಲೆ ಮಾಡಿದ ಅಂತ ಕೇಳಿದ್ರು. ಹಾಗೆ ಆತನ ಹೆಸರು ಸಹ ಕೇಳಿದ್ರು. ಈ 9ನೇ ಗುರು ಆಗಿರ್ತಕ್ಕಂಥ ತೇಜ್ ಬಹದ್ದೂರ್ನನ್ನ ಬಂಧಿಸಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡ್ತಾನೆ. ಭಾರತದಲ್ಲಿ ಪ್ರಬಲ ಶಕ್ತಿಗಳಾಗಿದ್ದ ರಜಪೂತರೊಂದಿಗೆ ವೈರತ್ವ ಸಾಧಿಸಿ ಮೊಘಲರ ಆಡಳಿತದ ಅವನತಿಗೆ ಕಾರಣನಾಗ್ತಾನೆ. ನೋಡಿ, ಪ್ರಬಲ ಶಕ್ತಿಗಳಾಗಿರ್ತಾರೆ ರಜಪೂತರು, ಇವರ ವೈರತ್ವವನ್ನ ಸಾಧಿಸ್ತಾನೆ ಇವ್ರ ಜೊತೆಗೆ ಔರಂಗಜೇಬ್. ಇದರಿಂದ ಏನಾಗುತ್ತೆ, ಮೊಘಲರ ಆಡಳಿತದ ಅವನತಿಗೆ ಕಾರಣನಾಗ್ತಾನೆ. ನೆಕ್ಸ್ಟ್, ಮರಾಠ ರಾಜ್ಯದ ಅಸ್ತಿತ್ವ ಸಹಿಸದ ಇವನು ಶಿವಾಜಿಯೊಂದಿಗೆ ನಿರಂತರ ಹೋರಾಟವನ್ನ ಮಾಡ್ತಾನೆ. ನೋಡಿ, ಮರಾಠರು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನಲ್ಲ ಈ ಶಿವಾಜಿ, ಈತನೊಂದಿಗೆ ನಿರಂತರವಾಗಿ ಹೋರಾಟವನ್ನ ಮಾಡ್ತಾನೆ ಔರಂಗಜೇಬು. ಶಿವಾಜಿಯ ನಂತರ ಸಂಭಾಜಿಯನ್ನ ಬಂಧಿಸಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡ್ತಾನೆ. ದಕ್ಷಿಣ ಭಾರತದಲ್ಲಿನ ರಾಜ್ಯಗಳಾದ ಬಿಜಾಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ನಿಜಾಂ ಶಾಹಿಗಳೊಂದಿಗೆ ಹೋರಾಡಿ ಅವುಗಳನ್ನ ತನ್ನ ರಾಜ್ಯದಲ್ಲಿ ವಿಲೀನ ಮಾಡ್ಕೊಂತಾನೆ. ನೋಡಿ, ಈ ಬಿಜಾಪುರದ ಆದಿಲ್ ಶಾಹಿ ಆಮೇಲೆ ಗೋಲ್ಕೊಂಡದ ನಿಜಾಂ ಶಾಹಿಗಳೊಂದಿಗೆ ಹೋರಾಟ ಮಾಡಿ ಅವುಗಳನ್ನ ತಮ್ಮ ರಾಜ್ಯದಲ್ಲಿ ವಿಲೀನ ಮಾಡ್ಕೊಂತಾನೆ. ನೆಕ್ಸ್ಟ್, ಈ ಮೊಘಲರ ಕೊಡುಗೆಗಳನ್ನ ನೋಡ್ತಾ ಹೋಗೋಣ. ಮೊಘಲರ ಆಡಳಿತದ ವಂಶ ಪಾರಂಪರ್ಯವಾಗಿತ್ತು. ನಿರಂಕುಶ ರಾಜಪ್ರಭುತ್ವ ಜಾರಿಯಲ್ಲಿತ್ತು. ತಮ್ಮನ್ನು ಸಾಮ್ರಾಟರೆಂದು ಪರಿಗಣಿಸಿ ಬಾದ್ಶಾಹ ಎಂಬ ಬಿರುದನ್ನು ಪಡೆದಿದ್ರು. ನೋಡಿ, ಇವರು ತಮ್ಮನ್ನು ತಾವು ಸಾಮ್ರಾಟರೆಂದು ಪರಿಗಣಿಸಿ ಬಾದಶಾಹ ಎಂಬ ಬಿರುದನ್ನು ಪಡೆದಿದ್ರು. ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ಮಂತ್ರಿಗಳು ಹಾಗೂ ಅಧಿಕಾರಿಗಳು ಇದ್ರು. ಪರ್ಷಿಯನ್ ಭಾಷೆ ಆಡಳಿತದ ಭಾಷೆಯಾಗಿತ್ತು. ಇದು ಕೇಳಿದ್ರು. ನೋಡಿ, ಮೊಘಲರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ. ಪರ್ಷಿಯನ್ ಮೊಘಲರ ಆಡಳಿತ ಭಾಷೆಯಾಗಿತ್ತು. ದಕ್ಷ ಆಡಳಿತ ನಡೆಸಲು ಸಾಮ್ರಾಜ್ಯವನ್ನ ಪ್ರಾಂತ್ಯ, ಜಿಲ್ಲೆ ಮತ್ತು ನಗರಗಳೆಂದು ವಿಂಗಡಿಸಲಾಗಿತ್ತು. ಅವುಗಳ ಮೇಲ್ವಿಚಾರಣೆಗಾಗಿ ಆಡಳಿತಾಧಿಕಾರಿಗಳು ಸಹ ನೇಮಕ ಮಾಡ್ತಾರೆ. ಸುಲ್ತಾನನು ನ್ಯಾಯಾಂಗದ ವರಿಷ್ಠನಾಗಿರ್ತಾನೆ. ಸೇನಾಪತಿಗಳನ್ನ, ಮಂತ್ರಿಗಳನ್ನು ನೇಮಿಸುವ ಹಾಗೂ ತೆಗೆದುಹಾಕುವ ಅಧಿಕಾರ ಮೊಘಲ್ ದೊರೆಗಳು ಹೊಂದಿದ್ರು. ಈ ಸೇನಾಪತಿಗಳನ್ನ ನೇಮಕ ಮಾಡೋದಾಗಿರಬಹುದು, ಈ ಮಂತ್ರಿಗಳನ್ನ, ಸೇನಾಪತಿಗಳನ್ನ ನೇಮಕ ಮಾಡೋದಾಗಿರಬಹುದು, ತೆಗೆದು ಹಾಕೋದಾಗಿರಬಹುದು, ಇವೆಲ್ಲ ಅಧಿಕಾರ ಈ ಮೊಘಲ್ ದೊರೆಗಳು ಹೊಂದಿದ್ರು. ಮನ್ಸಬ್ದಾರರ ನೇಮಕ, ಜಾಗೀರು ನೀಡುವುದು, ಕಾನೂನುಗಳನ್ನ ರೂಪಿಸುವುದು ದೊರೆಯ ಕರ್ತವ್ಯಗಳಾಗಿದ್ದವು. ಮನ್ಸಬ್ದಾರಿ ಪದ್ಧತಿ ಅಂದ್ರೆ ಏನು ಅಂತ ನೀವು ಹಿಂದೆ ಹೇಳಿದ್ನಲ್ಲ, ಸೈನಿಕ ವರ್ಗಗಳನ್ನಾಗಿ ಮಾಡಿ ಸೈನಿಕ ವರ್ಗದ ಮೇಲ್ವಿಚಾರಣೆ ಮಾಡೋ ಅಧಿಕಾರಿಗಳನ್ನ ಮನ್ಸಬ್ದಾರ್ ಅಂತ ಕರೀತಾರೆ. ಆ ರೀತಿಯಾಗಿ ಮನ್ಸಬ್ದಾರಿ ಪದ್ಧತಿಯನ್ನು ಅಕ್ಬರ್ ಜಾರಿಗೆ ತಂದಿರ್ತಾನೆ. ವಕೀಲ, ದಿವಾನ, ಮೀರ್ ಬಕ್ಷಿ ಮತ್ತು ಮುಖ್ಯ ಸದರ್ ಕೇಂದ್ರ ಸರ್ಕಾರದಲ್ಲಿನ ಪ್ರಮುಖ ಮಂತ್ರಿಗಳಾಗಿರ್ತಾರೆ. ಇದು ಸಹ ಕೇಳಿದ್ರು. ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಮಂತ್ರಿಗಳು 1 by 1 ಅಂದ್ರೆ ಹೈಯೆಸ್ಟ್ ಪವರಿಟಿ ಯಾರ್ದು, ಆಮೇಲೆ ಸೆಕೆಂಡ್ ಯಾರು ಬರ್ತಾರೆ, ಈ ತರ ಕೇಳಿದ್ರು. ನೋಡಿ, ಸೊ ಫಸ್ಟ್ ವಕೀಲ್ ಬರ್ತಾರೆ, ದಿವಾನ್, ಮೀರ್ ಬಕ್ಷಿ ಮತ್ತು ಮುಖ್ಯ ಸದರ್, ಇವರು ಕೇಂದ್ರ ಸರ್ಕಾರದಲ್ಲಿನ ಪ್ರಮುಖ ಮಂತ್ರಿಗಳಾಗಿರ್ತಾರೆ. ಪ್ರಾಂತ್ಯಗಳ ಆಡಳಿತವನ್ನ ರಾಜ್ಯಪಾಲ, ದಿವಾನ, ಬಕ್ಷಿ, ವಕಿಯ, ನವೀಸ್, ಕೊತ್ವಾಲ, ಫೌಜದಾರ, ಅಮಲ್ ಗುಜಾರ್ ಮತ್ತು ಬತಿಕ್ಷಿ ಎಂಬ ಅಧಿಕಾರಿಗಳು ನೋಡಿಕೊಳ್ತಾ ಇರ್ತಾರೆ.
ನೋಡಿ ಈ ಅಧಿಕಾರಿಗಳು ಯಾವ್ಯಾವನ್ನ ಅಧಿಕಾರ ನೋಡ್ಕೊತಾ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಒಂದ್ಸರಿ ನೋಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟು ಕಂದಾಯ ವ್ಯವಸ್ಥೆ. ಕೃಷಿ ಮೊಘಲ್ ಸಾಮ್ರಾಜ್ಯದ ಬಹುಸಂಖ್ಯಾತ ಪ್ರಜೆಗಳ ಉದ್ಯೋಗವಾಗಿರುತ್ತೆ. ಭೂಮಿಯ ಫಲವತ್ತತೆಯನ್ನಾಧರಿಸಿ ಭೂ ಕಂದಾಯವನ್ನು ಸಂಗ್ರಹಿಸಲಾಗ್ತಾ ಇರುತ್ತೆ. ಕೃಷಿ ಭೂಮಿಯನ್ನು ಸಂಪೂರ್ಣವಾಗಿ ಮಾಪನ ಮಾಡಿ ಕಂದಾಯವನ್ನು ನಿಗದಿಪಡಿಸಲಾಗ್ತಾ ಇತ್ತು. ಓಕೆ, ಕೃಷಿ ಭೂಮಿಯನ್ನು ಆ ಭೂಮಿಯ ಫಲವತ್ತತೆಯನ್ನು ಆಧರಿಸಿ ಉತ್ತಮ, ಮಧ್ಯಮ ಮತ್ತು ಕನಿಷ್ಠ ಅಂತೇಳಿ ವರ್ಗೀಕರಣ ಮಾಡಲಾಗ್ತಾ ಇತ್ತು. ಸಮಾಜ ಮತ್ತು ಅರ್ಥವ್ಯವಸ್ಥೆ. ಅಂದಿನ ಸಮಾಜದಲ್ಲಿ ದೊರೆ, ಮಂತ್ರಿಗಳು, ಅಧಿಕಾರಿಗಳು, ನೌಕರರಿಗೆ ಗೌರವದ ಸ್ಥಾನವಿತ್ತು. ಔರಂಗಜೇಬನನ್ನು ಹೊರತುಪಡಿಸಿ ಉಳಿದೆಲ್ಲರೂ ಸಂಗೀತ ಕಚೇರಿ, ಮನರಂಜನೆ, ಮದ್ಯಪಾನ, ಜೂಜಾಟ ಮುಂತಾದ ಮನರಂಜನೆಯಲ್ಲಿ ತೊಡಗಿದ್ದರು. ನೋಡಿ, ಇವು ಔರಂಗಜೇಬನನ್ನು ಹೊರತುಪಡಿಸಿ ಎಲ್ಲ ಮೊಘಲ್ ದೊರೆಗಳು ಏನು ಮಾಡಿರ್ತಾರೆ, ಈ ಸಂಗೀತ ಕಚೇರಿ ನಡೆಸೋದಾಗಿರಬಹುದು, ಮನರಂಜನೆ, ಮದ್ಯಪಾನ ಮಾಡೋದು, ಜೂಜಾಟ ಆಡೋದು, ಇದೆಲ್ಲನೂ ಸಹ ಮನರಂಜನೆ ಅಂತ ತಿಳ್ಕೊಂಡು ಮನರಂಜನೆ ಮಾಡ್ತಾ ಇದ್ರು. ಬಟ್ ಔರಂಗಜೇಬ ಮಾತ್ರ ಇವುಗಳನ್ನೆಲ್ಲ ನಿಷೇಧ ಮಾಡ್ತಾನೆ. ಆದ್ದರಿಂದಾಗಿ ಎಕ್ಸಾಮ್ಗಳಲ್ಲಿ ಹಿಂದಿನಲ್ಲಿರತಕ್ಕಂಥ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಈ ಥರ, ಇವುಗಳನ್ನೆಲ್ಲ ಆಡಳಿತ ಅಂದರೆ ತನ್ನ ಸಾಮ್ರಾಜ್ಯದಲ್ಲಿ ನಿಷೇಧ ಮಾಡಿದ ದೊರೆ ಯಾರು ಅಂತ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು, ರಾಜ ತೋದರಮಲ್ಲನು ಭೂಮಾಪನ ಮತ್ತು ಭೂವರ್ಗೀಕರಣ ಮಾಡಿ ಉತ್ತಮ ಕಂದಾಯ ಪದ್ಧತಿಯನ್ನು ಅಳವಡಿಸಿದ್ದ. ಇದು ಸಹ ಕೇಳಿದ್ರು. ರಾಜ ತೋದರಮಲ್ಲ ಈ ಭೂಮಾಪನ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಈ ರಾಜ ತೋದರಮಲ್ಲ ಈ ರೀತಿಯಾದ ಪದ್ಧತಿಯನ್ನು ಅಳವಡಿಸ್ತಾನೆ. ನೀರಾವರಿಯು ಕೃಷಿ ಅಭಿವೃದ್ಧಿಗೆ ನೆರವಾಗ್ತಾ ಇತ್ತು. ಕೈಗಾರಿಕೆಗಳನ್ನು ಸ್ಥಾಪಿಸಿದಲ್ಲದೆ ಹೊರದೇಶಗಳೊಡನೆ ವಾಣಿಜ್ಯ ಸಂಬಂಧವನ್ನು ಕೂಡ ಬಲಪಡಿಸಲಾಗಿತ್ತು. ಓಕೆ, ಇಲ್ಲಿಷ್ಟು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೋಡೋಣ. ಲಾಹೋರ್, ಆಗ್ರಾ, ಫತೇಪುರ್ ಸಿಕ್ರಿ ಮತ್ತು ಅಹಮದಾಬಾದ್ಗಳಲ್ಲಿ ಸರ್ಕಾರದ ಕಾರ್ಖಾನೆಗಳು ಇದ್ದವು. ಅಂದಿನ ಪ್ರಸಿದ್ಧ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರಗಳೆಂದರೆ ಬನಾರಸ್, ಪಾಟ್ನಾ, ಢಾಕಾ, ಚಾಬಸ್ಪುರ್, ಸೋನಾರ್, ಲಾಹೋರ್, ಫತೇಪುರ್ ಸಿಕ್ರಿ ಮತ್ತು ಆಗ್ರಾ. ಅಕ್ಬರನ ಕಾಲದಲ್ಲಿ ಶಾಲು ಮತ್ತು ಜಮಖಾನಗಳ ನೇಕಾರಿಕೆ ಅಭಿವೃದ್ಧಿ ಹೊಂದಿತ್ತು. ಅಕ್ಬರನ ಕಾಲದಲ್ಲಿ ಏನಾಗುತ್ತೆ, ಈ ಶಾಲು ಮತ್ತು ಜಮಖಾನಗಳ ನೇಕಾರಿಕೆ ಅಭಿವೃದ್ಧಿಯನ್ನು ಹೊಂದಿತ್ತು. ಕಾಶ್ಮೀರಿ ಶಾಲುಗಳು ಪ್ರಸಿದ್ಧಿಯಾಗಿದ್ದವು. ನೋಡಿ, ಇದು ಇಂಪಾರ್ಟೆಂಟ್. ಕಾಶ್ಮೀರಿ ಶಾಲುಗಳು ಪ್ರಸಿದ್ಧಿಯಾಗಿರ್ತವೆ. ಮೊಘಲರ ಕಾಲದಲ್ಲಿ ಭಾರತವು ಏಷ್ಯಾ ಮತ್ತು ಯುರೋಪಿನ ಅನೇಕ ದೇಶಗಳೊಡನೆ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು. ಕಚ್ಚಾ ರೇಷ್ಮೆ, ಲೋಹಗಳು, ಕುದುರೆಗಳು, ಸುಗಂಧ ದ್ರವ್ಯಗಳು, ಬಂಗಾರ ಮತ್ತು ಬೆಳ್ಳಿ ಆಮದು ವಸ್ತುಗಳಾಗಿದ್ದವು. ನೋಡಿ, ಇವು ತುಂಬ ಇಂಪಾರ್ಟೆಂಟ್. ನೋಡಿ, ಈ ಸಾಮ್ರಾಜ್ಯದವರು ಯಾವೆಲ್ಲ ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ರು ಅಂತ ಕೇಳ್ಬೋದು ಎಕ್ಸಾಮ್ಗಳಲ್ಲಿ. ಕಚ್ಚಾ ರೇಷ್ಮೆ, ಲೋಹಗಳು, ಕುದುರೆಗಳು, ಸುಗಂಧ ದ್ರವ್ಯಗಳು ಮತ್ತು ಬಂಗಾರ ಮತ್ತು ಬೆಳ್ಳಿ ಇವುಗಳೇನಾಗಿದ್ದವು, ಆಮದು ವಸ್ತುಗಳಾಗಿದ್ದವು. ಹಾಗೆಯೇ ಹತ್ತಿ ಬಟ್ಟೆ, ಮೆಣಸು, ಅಫೀಮು, ಪೆಟ್ಲುಪ್ಪು ಮತ್ತು ಉಣ್ಣೆ ಬಟ್ಟೆಗಳು ಪ್ರಮುಖ ರಫ್ತುಗಳಾಗಿದ್ದವು. ಯಾವ್ಯಾವ ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರು ಅಂದರೆ ಹತ್ತಿ ಬಟ್ಟೆ, ಮೆಣಸು, ಅಫೀಮು, ಪೆಟ್ಲುಪ್ಪು, ಉಣ್ಣೆ ಬಟ್ಟೆಗಳನ್ನು ಇವರು ರಫ್ತು ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಸಾಹಿತ್ಯವನ್ನು ನೋಡೋಣ. ಸಾಹಿತ್ಯ. ಮೊಘಲರ ಕಾಲದಲ್ಲಿ ಪರ್ಷಿಯನ್, ಅರೇಬಿಕ್, ತುರ್ಕಿ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಕೃತಿಗಳು ರಚನೆಯಾಗ್ತವೆ. ಬಾಬರ್ ಮತ್ತು ಜಹಾಂಗೀರ್ ವಿದ್ವಾಂಸರಾಗಿದ್ದು ತಮ್ಮ ಆತ್ಮಕಥನಗಳಾದ ಬಾಬರ್ನಾಮಾ ಮತ್ತು ತುಜುಕ್ ಇ ಜಹಾಂಗೀರ್ಗಳನ್ನು ರಚನೆ ಮಾಡಿದರು. ನೋಡಿ, ಈ ಥರ ಕೇಳಿದ್ರು ಎಕ್ಸಾಮ್ಗಳಲ್ಲಿ, ಯಾವ ಮೊಘಲ್ ದೊರೆಗಳು ತಮ್ಮ ಆತ್ಮಕಥನಗಳನ್ನು ತಾವೇ ರಚಿಸಿಕೊಂಡಿದ್ರು ಅಂತ ಕೇಳಿದ್ರು. ಬಾಬರ್ ಮತ್ತು ಜಹಾಂಗೀರ್ ಈ ಇಬ್ಬರು ವಿದ್ವಾಂಸರಾಗಿದ್ದು ತಮ್ಮ ಆತ್ಮಕಥನಗಳನ್ನು ತಾವೇ ರಚನೆ ಮಾಡ್ಕೊತಾರೆ. ಬಾಬರ್ನಾಮಾ ಬಾಬರನ ಆತ್ಮಕಥೆಯಾಗಿರುತ್ತೆ, ತುಜುಕ್ ಇ ಜಹಾಂಗೀರನ ಆತ್ಮಕಥೆಯಾಗಿರುತ್ತೆ. ಓಕೆ, ನೆಕ್ಸ್ಟ್. ಅಕ್ಬರನ ಆಸ್ಥಾನದಲ್ಲಿ ಅಬುಲ್ ಫಜಲ್ ಎಂಬುವನು ಐನ್-ಇ-ಅಕ್ಬರಿ ಮತ್ತು ಅಕ್ಬರ್ನಾಮಾಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ರಚನೆ ಮಾಡಿದರು. ನೋಡಿ, ಇವರು ಬಾಬರ್ ಮತ್ತು ಜಹಾಂಗೀರ್ ಇವರೇನು ತಮ್ಮ ಆತ್ಮಕಥನಗಳನ್ನು ರಚನೆ ಮಾಡಿದಾರಲ್ಲ, ಇವು ಕೂಡ ಪರ್ಷಿಯನ್ ಭಾಷೆಗಳಲ್ಲಿ ಇದ್ದಾವೆ. ನೋಡಿ, ಈ ಅಕ್ಬರನ ಆಸ್ಥಾನದಲ್ಲಿರ್ತಕ್ಕಂಥ ಅಬುಲ್ ಫಜಲ್, ಇದು ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. ಅಬುಲ್ ಫಜಲು ಐನ್-ಇ-ಅಕ್ಬರಿ ಮತ್ತು ಅಕ್ಬರ್ನಾಮಾಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೀತಾರೆ. ಬದೌನಿ ರಾಮಾಯಣವನ್ನು, ಫೈಜಿ ಲೀಲಾವತಿ ಎಂಬ ಗಣಿತದ ಗ್ರಂಥವನ್ನು, ರಾಜ ತೋದರಮಲ್ಲನು ಭಾಗವತ ಪುರಾಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಬದೌನಿ ರಾಮಾಯಣವನ್ನು, ಫೈಜಿ ಲೀಲಾವತಿ ಎಂಬ ಗಣಿತ ಗ್ರಂಥವನ್ನು,
ರಾಜ ತೋದರಮಲ್ಲನು ಭಾಗವತ ಪುರಾಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರವನ್ನು ಮಾಡ್ತಾನೆ. ತುಳಸಿದಾಸರ ರಾಮಚರಿತಮಾನಸ, ಸೂರದಾಸರ ಸೂರಸಾಗರ್ ಮೇರು ಕೃತಿಗಳಾಗಿದ್ದವು. ನೋಡಿ, ಈ ತುಳಸಿದಾಸರ ರಾಮಚರಿತಮಾನಸ, ಸೂರದಾಸರ ಸೂರಸಾಗರ ಈ ಮೊಘಲರ ಆಡಳಿತದಲ್ಲಿರ್ತಕ್ಕಂಥ ಮೇರು ಕೃತಿಗಳಾಗಿದ್ದವು. ನೆಕ್ಸ್ಟು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋಣ. ಕಲೆ ಮತ್ತು ವಾಸ್ತುಶಿಲ್ಪ. ಮೊಘಲರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಮೋಘ ಕೊಡುಗೆ ನೀಡಿದವರೆಂದರೆ ಅಕ್ಬರ್ ಮತ್ತು ಶಹಜಹಾನ್. ಇವರು ನಿರ್ಮಿಸಿದ ಭವ್ಯವಾದ ಸ್ಮಾರಕಗಳು ಫತೇಪುರ್ ಸಿಕ್ರಿ, ಆಗ್ರಾ ಮತ್ತು ದೆಹಲಿಗಳಲ್ಲಿದ್ದಾವೆ. ಇವು ಮೊಘಲರ ರಾಜಧಾನಿಗಳಾಗಿದ್ದವು. ಯಾವುದು? ಫತೇಪುರ್ ಸಿಕ್ರಿ, ಆಗ್ರಾ ಮತ್ತು ದೆಹಲಿಗಳು. ಶಹಜಹಾನನು ಆಗ್ರಾದಲ್ಲಿ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್ ಮತ್ತು ಕೋಟೆಯನ್ನು ನಿರ್ಮಿಸಿದನು. ಶಹಜಹಾನ್ ಆಗ್ರಾದಲ್ಲಿ ನಿರ್ಮಾಣ ಮಾಡ್ತಾನೆ ಅಕ್ಬರಿ ಮಹಲ್, ತಾಜ್ ಮಹಲ್, ಆಮೇಲೆ ಜಹಾಂಗೀರ್ ಮಹಲ್ ಅಂತೇಳಿ ಈ ಕೋಟೆಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾನೆ. ಲಾಹೋರ್ ಹಾಗೂ ಅಲಹಾಬಾದ್ಗಳಲ್ಲಿ ಆಗ್ರಾದ ಮಾದರಿ ಕೋಟೆಗಳನ್ನು ನಿರ್ಮಿಸಿದರು. ಓಕೆ, ಲಾಹೋರ್ ಮತ್ತು ಅಲಹಾಬಾದ್ಗಳಲ್ಲಿ ಆಗ್ರಾದ ಮಾದರಿ ಕೋಟೆಗಳನ್ನು ನಿರ್ಮಿಸಿದರು. ನೋಡಿ, ಇವೆಲ್ಲ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಈ ಹಿಂದೆ ಎಕ್ಸಾಮ್ಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಕ್ವಶನ್ ರೈಸ್ ಆಗಿದ್ದಾವೆ ನೋಡಿ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಕೆಂಪು ಕೋಟೆಯನ್ನು ನಿರ್ಮಿಸಿ ಅದರಲ್ಲಿ ದಿವಾನ್ ಇ ಖಾಸ್, ರಂಗ್ ಮಹಲ್, ಮಮ್ತಾಜ್ ಮಹಲ್, ಮೋತಿ ಮಸೀದಿ, ನಕ್ಕರ್ ಖಾನಾ, ಖಾಸ್ ಮಹಲ್ ಮುಂತಾದ ಕಟ್ಟಡಗಳನ್ನು ನಿರ್ಮಿಸಲಾಯಿತು. ಈ ಕೆಂಪು ಕೋಟೆಯನ್ನು ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಕೆಂಪು ಕೋಟೆಯನ್ನು ನಿರ್ಮಿಸಿ ಅದರಲ್ಲಿ ದಿವಾನ್ ಇ ಖಾಸ್, ರಂಗ್ ಮಹಲ್, ಮಮ್ತಾಜ್ ಮಹಲ್, ಮೋತಿ ಮಸೀದಿ, ನಕ್ಕರ್ ಖಾನಾ, ಖಾಸ್ ಮಹಲ್ ಮುಂತಾದ ಕಟ್ಟಡಗಳನ್ನು ನಿರ್ಮಿಸಲಾಯಿತು. ಇವೆಲ್ಲ ಶಹಜಹಾನ್ ನಿರ್ಮಾಣ ಮಾಡ್ತಾನೆ ನೋಡಿ. ಅವುಗಳಲ್ಲದೆ ದೇಶದ ಅತ್ಯಂತ ದೊಡ್ಡದಾದ ಜಾಮಿಯಾ ಮಸೀದಿಯು ಸಹ ಶಹಜಹಾನನ ಕಾಲದಲ್ಲಿ ದೆಹಲಿಯಲ್ಲಿ ನಿರ್ಮಾಣವಾಯಿತು. ದೇಶದಲ್ಲೇ ಅತ್ಯಂತ ದೊಡ್ಡದಾದ ಜಾಮಿಯಾ ಮಸೀದಿ ಎಲ್ಲಿದೆ ಅಂತ ಕೇಳಿದ್ರು ಎಕ್ಸಾಮ್ಗಳಲ್ಲಿ. ದೆಹಲಿಯಲ್ಲಿದೆ. ಇದನ್ನು ನಿರ್ಮಾಣ ಮಾಡಿದ್ದು ಶಹಜಹಾನನ ಕಾಲದಲ್ಲಿ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಕೆಂಪು ಕೋಟೆ ಎಲ್ಲಿದೆ ನೋಡಿ. ಕೆಂಪು ಕೋಟೆ, ಈ ಕೆಂಪು ಕೋಟೆಯಲ್ಲೇ ನಮ್ಮ ಸ್ವಾತಂತ್ರ್ಯದ ದಿನಾಚರಣೆಯನ್ನ ಇಲ್ಲೇ ಆಚರಿಸ್ತೀವಿ ನೋಡಿ. ಪ್ರಧಾನಮಂತ್ರಿ ಫ್ಲಾಗ್ ಹಾರಿಸೋ ಮೂಲಕ ಈ ಕೆಂಪು ಕೋಟೆಯಲ್ಲೇ ಇದನ್ನು ಆಚರಣೆ ಮಾಡ್ತೀವಿ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಚಿತ್ರಕಲೆ ಬರುತ್ತೆ. ಓಕೆ, ಚಿತ್ರಕಲೆನ ನೋಡ್ತಾ ಹೋಗೋಣ. ಹುಮಾಯೂನನ ಕಾಲದಲ್ಲಿ ಮೊಘಲರ ಚಿತ್ರಕಲೆ ಪ್ರಾರಂಭಗೊಂಡಿತ್ತು. ನೋಡಿ, ಯಾರ ಕಾಲದಲ್ಲಿ ಮೊಘಲರ ಚಿತ್ರಕಲೆ ಪ್ರಾರಂಭಗೊಂಡಿತು ಅಂತ ಕೇಳಿದ್ರು. ಹುಮಾಯೂನನ ಕಾಲದಲ್ಲಿ ಮೊಘಲರ ಚಿತ್ರಕಲೆ ಪ್ರಾರಂಭವಾಗುತ್ತೆ. ಹಾಗೆ ಯಾವ ಮೊಘಲ್ ದೊರೆ ಸಾಮ್ರಾಜ್ಯದಲ್ಲಿ ಚಿತ್ರಕಲೆಯನ್ನು ನಿಷೇಧ ಮಾಡಿದ್ದ ಅಂತಲೂ ಸಹ ಕೇಳಿದ್ರು. ಆವಾಗಲೇ ಓದಿದ್ವಲ್ಲ, ಔರಂಗಜೇಬ ಸಾಮ್ರಾಜ್ಯದಲ್ಲಿ ಈ ಚಿತ್ರಕಲೆಯನ್ನು ನಿಷೇಧ ಮಾಡಿರ್ತಾನೆ. ಓಕೆ, ಔರಂಗಜೇಬ. ಓಕೆ, ನೆಕ್ಸ್ಟ್ ಪರ್ಷಿಯಾದ ಮೀರ್ ಸೈಯದ್ ಅಲಿ ಮತ್ತು ಅಬ್ದುಸ್ ಸಮದರ ನೆರವಿನಿಂದ ಚಿತ್ರಕಲಾ ಹಸ್ತಪ್ರತಿಯನ್ನು ರಚಿಸಿದರು. ಅಕ್ಬರನ ಆಸ್ಥಾನದಲ್ಲಿ 17 ಚಿತ್ರಕಾರರಲ್ಲಿ 13 ಕಲಾಕಾರರು ಹಿಂದೂಗಳು ಆಗಿದ್ದರು. ನೋಡಿ, ಅಕ್ಬರನ ಆಸ್ಥಾನದಲ್ಲಿ ಉನ್ನತ ಅಧಿಕಾರಿಗಳು ಅತಿ ಹೆಚ್ಚಾಗಿ ಹಿಂದೂಗಳೇ ಆಗಿರ್ತಾರೆ. ಹಾಗಾಗಿ ಇಲ್ಲಿನೂ ನೋಡಿ, ಈ 17 ಜನ ಚಿತ್ರಕಾರರಿರ್ತಾರೆ, ಅದರಲ್ಲಿ 13 ಜನ ಹಿಂದೂಗಳೇ ಕಲಾಕಾರರಾಗಿರ್ತಾರೆ ನೋಡಿ. ಅದರ ಪ್ರಸಿದ್ಧರಾದವರು ಯಾರು ಅಂತ ಕೇಳಿದಾಗ ದಸ್ವಂತ್, ಬಸವಾನ್, ಲಾಲ್ ಹಾಗೂ ಮುಕುಂದ್. ಹಾಗೆ ಜಹಾಂಗೀರನ ಆಸ್ಥಾನದಲ್ಲಿ ಉಸ್ತಾದ್ ಮನ್ಸೂರು ಮತ್ತು ಅಬ್ದುಲ್ ಹಸನ್ ಎಂಬ ಚಿತ್ರಕಾರರು ಇರ್ತಾರೆ ನೋಡಿ. ನೆನಪಲ್ಲಿ ಇಟ್ಕೊಳ್ರಿ, ಅಕ್ಬರನ ಕಾಲದಲ್ಲಿ ಯಾವ ಚಿತ್ರಕಾರರಿದ್ದರು, ಆಮೇಲೆ ಜಹಾಂಗೀರನ ಕಾಲದಲ್ಲಿ ಯಾವ ಚಿತ್ರಕಾರರಿದ್ದರು ಅಂತ ಕೇಳ್ತಾರೆ. ಅಕ್ಬರನ ಕಾಲದಲ್ಲಿ ದಸ್ವಂತ್, ಬಸವಾನ್, ಲಾಲ್ ಮತ್ತು ಮುಕುಂದ್ ಇವರು ಹಿಂದೂ ಚಿತ್ರಕಾರರಾಗಿರ್ತಾರೆ. ಹಾಗೆ ಜಹಾಂಗೀರನ ಆಸ್ಥಾನದಲ್ಲಿ ಉಸ್ತಾದ್ ಮನ್ಸೂರ್ ಮತ್ತು ಅಬ್ದುಲ್ ಹಸನ್ ಎಂಬ ಚಿತ್ರಕಾರರು ಇರ್ತಾರೆ ನೋಡಿ. ಇವರು ಹೆಚ್ಚಾಗಿ ಈ ಮೊಘಲರ ದೊರೆಗಳ ಹಾಗೂ ರಾಣಿಯರ ಬೃಹತ್ ಗಾತ್ರದ ಚಿತ್ರಗಳನ್ನು ಬಿಡಿಸ್ತಾ ಇರ್ತಾರೆ. ಓಕೆ, ಇಲ್ಲಿಗೆ ಈ ಮೊಘಲರ ಆಡಳಿತ ಮುಗೀತು. ನೆಕ್ಸ್ಟು ಮರಾಠರ ಆಡಳಿತ ಸ್ಟಾರ್ಟ್ ಆಗುತ್ತೆ. ಮರಾಠರ ಬಗ್ಗೆ ನೋಡ್ತಾ ಹೋಗೋಣ. 17ನೇ ಶತಮಾನದಲ್ಲಿ ದಕ್ಕನ್ ಭಾಗದಲ್ಲಿ ಮರಾಠ ರಾಜ್ಯ ಉದಯವಾಗುತ್ತೆ. ಎಷ್ಟನೇ ಶತಮಾನದಲ್ಲಿ? 17ನೇ ಶತಮಾನದಲ್ಲಿ.
ಈ ಮರಾಠ ರಾಜ್ಯ ಉದಯವಾಗಿದ್ದು ಒಂದು ಪ್ರಮುಖ ಬೆಳವಣಿಗೆಯಾಗಿರುತ್ತೆ. ಇದು ಇಂದಿನ ಉತ್ತರ ಭಾಗದಲ್ಲಿ ವಿಸ್ತರಿಸಿತ್ತು. 17ನೇ ಶತಮಾನದಲ್ಲಿ ಮಹಾರಾಷ್ಟ್ರವು ಅಹಮದ್ನಗರದ ನಿಜಾಂಶಾಹಿಗಳು ಮತ್ತು ಬಿಜಾಪುರದ ಆದಿಲ್ ಶಾಹಿಗಳ ಅಧೀನದಲ್ಲಿತ್ತು. ಮಹಾರಾಷ್ಟ್ರ ಏನಾಗಿರುತ್ತೆ, ಈ ಅಹಮದ್ನಗರದಲ್ಲಿ ನಿಜಾಂಶಾಹಿಗಳು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆಮೇಲೆ ಬಿಜಾಪುರದಲ್ಲಿ ಆದಿಲ್ ಶಾಹಿಗಳು ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ, ಇವರ ಅಧೀನಕ್ಕೆ ಒಳಪಟ್ಟಿರುತ್ತೆ ಮಹಾರಾಷ್ಟ್ರ. ಈ ಸುಲ್ತಾನರು ಸ್ಥಳೀಯ ಮರಾಠರನ್ನ ಸೈನ್ಯದಲ್ಲಿ ನೇಮಕ ಮಾಡಿಕೊಂಡರು. ದೇಶಪಾಂಡೆ ಮತ್ತು ದೇಶಮುಖರು ಭೂಕಂದಾಯ ಸಂಗ್ರಹಗಾರರಾಗಿದ್ರು. ಇದು ಇಂಪಾರ್ಟೆಂಟ್ ನೋಡಿ. ದೇಶಪಾಂಡೆ ಮತ್ತು ದೇಶಮುಖರು ಭೂಕಂದಾಯ ಸಂಗ್ರಹಗಾರರಾಗಿರ್ತಾರೆ. ಅವರಲ್ಲಿ ಶಹಾಜಿ ಭೋಸ್ಲೆ ವಿಜಯಪುರದ ಸುಲ್ತಾನರಲ್ಲಿ ಆಡಳಿತಗಾರನಾಗಿದ್ದು ಸುಲ್ತಾನರಿಂದ ಕೆಲವು ಜಹಾಗೀರುಗಳನ್ನು ಪಡೆದುಕೊಂಡಿದ್ದನು. ಯಾರು? ಶಹಾಜಿ ಭೋಸ್ಲೆ. ಓಕೆ, ನೆಕ್ಸ್ಟ್ ಶಿವಾಜಿ ಬರ್ತಾರೆ. ಶಿವಾಜಿ ಮರಾಠ ರಾಜ್ಯದ ಸ್ಥಾಪನೆ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿತು. ರಾಷ್ಟ್ರಪ್ರೇಮ, ದೇಶದ ಏಕತೆ ಮೂಡಿಸಲು ಮತ್ತು ಪರಕೀಯರಿಂದ ದೇಶವನ್ನು ರಕ್ಷಿಸಲು ಮರಾಠರು ಮೊಘಲರೊಂದಿಗೆ ಹೋರಾಡುತ್ತಾರೆ. ನೋಡಿ, ಮರಾಠರು ಮೊಘಲರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಔರಂಗಜೇಬು ಮತ್ತು ಶಿವಾಜಿ ಇಬ್ಬರು ಕಟ್ಟಾವೈರಿಗಳಾಗಿರ್ತಾರೆ. ನೋಡಿ, ಮರಾಠರಲ್ಲಿ ಶಿವಾಜಿ ಶ್ರೇಷ್ಠ ದೊರೆ. ರಾಜ್ಯ ವಿಸ್ತರಣೆಯ ಜೊತೆಗೆ ಉತ್ತಮ ಆಡಳಿತ ನೀಡುವುದರಲ್ಲಿಯೂ ಶಿವಾಜಿ ಯಶಸ್ವಿಯಾಗಿರ್ತಾನೆ. ಮಹಾರಾಷ್ಟ್ರದ ಸುಪ್ರಸಿದ್ಧ ಸಂತರ ಬೋಧನೆಗಳು ಹಿಂದೂ ಧರ್ಮದ ರಕ್ಷಣೆ ಮತ್ತು ಮರಾಠ ರಾಜ್ಯದ ಸ್ಥಾಪನೆಗೆ ಹೆಚ್ಚು ಪ್ರಭಾವ ಇವ್ರ ಮೇಲೆ ಬೀರ್ತವೆ. ಓಕೆ, ಶಿವಾಜಿ ಇಲ್ಲಿದ್ದಾರೆ ನೋಡಿ. ಶಿವಾಜಿ ಪುಣೆ ಜಿಲ್ಲೆಯ ಶಿವನೇರಿ ಎಂಬಲ್ಲಿ ಜನಿಸಿದರು. ಶಿವನೇರಿ ಎಂಬಲ್ಲಿ ಜನಿಸ್ತಾರೆ, ನೆನಪಲ್ಲಿ ಇಟ್ಕೊಳ್ರಿ. ಈತನ ತಂದೆ ಶಹಾಜಿ ಭೋಸ್ಲೆ ಈ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರಲ್ಲಿ ಇವರು ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಇಲ್ಲಿ ಮೇಲೆ ನೋಡಿದ್ದೀವಿ ನೋಡಿ. ಓಕೆ, ಇಲ್ಲಿದೆ ನೋಡಿ. ದೇಶಪಾಂಡೆ ದೇಶಮುಖರು ಕಂದಾಯ ಸಂಗ್ರಹಕಾರರಾಗಿರ್ತಾರೆ. ಅವರಲ್ಲಿ ಶಹಾಜಿ ಭೋಸ್ಲೆ ಬಿಜಾಪುರದ ಸುಲ್ತಾನರಲ್ಲಿ ಆಡಳಿತಗಾರನಾಗಿದ್ದು ಸುಲ್ತಾನರಿಂದ ಕೆಲವು ಜಾಗೀರುಗಳನ್ನು ಪಡೆದುಕೊಂಡಿದ್ದ. ಈತ ಶಿವಾಜಿಯ ತಂದೆಯಾಗಿರ್ತಾನೆ. ಓಕೆ, ತಂದೆ ಶಹಾಜಿ ಭೋಸ್ಲೆ ಬಿಜಾಪುರ ಸುಲ್ತಾನರ ಸೇವೆಯಲ್ಲಿರ್ತಾನೆ. ಈತನ ತಾಯಿ ಜೀಜಾಬಾಯಿ ಧರ್ಮಶ್ರದ್ಧೆಯುಳ್ಳ ಸಾತ್ವಿಕ ಮಹಿಳೆಯಾಗಿದ್ದು ಪುತ್ರನಲ್ಲಿ ಧರ್ಮಶ್ರದ್ಧೆ, ಧರ್ಮಸ್ಥೈರ್ಯ, ಜೀವನ ನಿಷ್ಠೆ ಹಾಗೂ ಉನ್ನತಾದರ್ಶಗಳನ್ನು ಈತನಲ್ಲಿ ಬೆಳೆಸ್ತಾಳೆ. ಶಿವಾಜಿನಲ್ಲಿ ದಾದಾಜಿ ಕೊಂಡದೇವ ಶಿವಾಜಿಯ ಗುರುವಾಗಿದ್ದ. ನೋಡಿ, ಇದು ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ, ಶಿವಾಜಿಯ ಗುರು ಯಾರು ಅಂತ ಸಾಕಷ್ಟು ಸರಿ ಕೇಳಿದ್ದಾರೆ. ಇದು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು ಇದನ್ನ. ದಾದಾಜಿ ಕೊಂಡದೇವು ಶಿವಾಜಿಯ ಗುರುವಾಗಿದ್ದು ಶಸ್ತ್ರಾಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ತರಬೇತಿಗೊಳಿಸಿದರು. ಶಿವಾಜಿ ಗುರು ಯಾರಾಗಿರ್ತಾರೆ? ದಾದಾಜಿ ಕೊಂಡದೇವ್. ಈತನಲ್ಲಿ ಶಸ್ತ್ರಾಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ತರಬೇತಿಯನ್ನು ಪಡಿತಾನೆ. ಶಿವಾಜಿ ಅಂಗಸಾಧನೆ, ಖಡ್ಗ ಪ್ರಯೋಗ, ಕುದುರೆ ಸವಾರಿ ಮುಂತಾದ ಕ್ಷಾತ್ರಕಲೆಯಲ್ಲಿ ಪರಿಣಿತಿಯನ್ನು ಪಡಿತಾನೆ. ಶಿವಾಜಿ ಬಾಲ್ಯದಲ್ಲಿಯೇ ಸ್ವತಂತ್ರ ರಾಜ್ಯ ನಿರ್ಮಿಸುವ ಕನಸನ್ನು ಹೊಂದಿದ್ದ. ನೋಡಿ, ಬಾಲ್ಯದಲ್ಲಿ ಸುಮ್ಮನೆ ಏನೋ ಆಟ ಆಡಿ ಟೈಮ್ ಪಾಸ್ ಮಾಡೋಣ, ಫ್ರೆಂಡ್ಸ್ ಜೊತೆ ಆಟ ಆಡೋಣ, ಈ ಥರ ಮೈಂಡ್ಸೆಟ್ ಇರುತ್ತೆ. ಬಟ್ ಶಿವಾಜಿ ಏನು ಮಾಡ್ತಾನೆ, ಚಿಕ್ಕ ವಯಸ್ಸಿಂದನೇ ಒಂದು ಸ್ವತಂತ್ರ ರಾಜ್ಯ ನಿರ್ಮಾಣ ಮಾಡಬೇಕು ಅನ್ನೋದು ಈತನ ಕನಸಾಗಿರುತ್ತೆ. ಹೀಗಾಗಿ ಪುಣೆಯನ್ನು ಕೇಂದ್ರವಾಗಿಟ್ಟುಕೊಂಡು ರಾಜ್ಯ ವಿಸ್ತರಿಸುವ ಕಾರ್ಯದಲ್ಲಿ ಈತ ತೊಡಗುತ್ತಾನೆ. ಈ ದಿಶೆಯಲ್ಲಿ ಶಿವಾಜಿಯು ತನ್ನ ಸ್ಥಳೀಯ ನಿವಾಸಿಗಳಾದ ಮಾವಳಿ ಯುವಕರ ಸೈನ್ಯವನ್ನು ಸಂಘಟಿಸಿ ಅವರಿಗೆಲ್ಲ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಸೈನಿಕ ತರಬೇತಿಯನ್ನು ನೀಡ್ತಾನೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ ಇದನ್ನ. ಸ್ಥಳೀಯ ನಿವಾಸಿಗಳಾದ ಈ ಮಾವಳಿ ಯುವಕರನ್ನ ಸಂಘಟಿಸಿ ಅವರಿಗೆ ಗೆರಿಲ್ಲಾ ಯುದ್ಧ ತಂತ್ರದ ತರಬೇತಿಯನ್ನು ನೀಡ್ತಾನೆ. ಗೆರಿಲ್ಲಾ ಯುದ್ಧ ತಂತ್ರ ಅಂದ್ರೇನು? ಎಲ್ಲನ ಬಚ್ಚಿಟ್ಕೊಂಡು ಶತ್ರುಗಳು ಬರ್ತಾರಲ್ಲ, ಅವ್ರ ಕಣ್ಣಿಗೆ ಕಾಣಲಾರ್ದಂಗೆ ಬಚ್ಚಿಟ್ಕೊಂಡು ಶತ್ರುಗಳು ಬಂದಮೇಲೆ ಹಠಾತ್ತನೆ ಅವ್ರ ಮೇಲೆ ಎಗರೋದು, ಆ ಥರ ಯುದ್ಧ ತಂತ್ರ ಆಗಿರುತ್ತೆ ಗೆರಿಲ್ಲಾ ಯುದ್ಧ ತಂತ್ರ. ಶಿವಾಜಿಯು ಬಿಜಾಪುರದ ಸುಲ್ತಾನನಿಂದ ತೋರಣಗಢ ಕೋಟೆ, ಪುರಂದರಗಢ ಕೋಟೆ, ಈ ಚಕ್ಕನ್ ಕೋಟೆ, ಸಿಂಹಗಡ, ಜವಳಿ ಕೋಟೆಗಳನ್ನು ವಶಪಡಿಸಿಕೊಂಡನು. ಬಿಜಾಪುರ ಸುಲ್ತಾನರಿಂದ ನೋಡಿ ಇಷ್ಟೆಲ್ಲ ಕೋಟೆಗಳನ್ನು ವಶಪಡಿಸ್ಕೊತಾನೆ. ತೋರಣಗಢ, ಪುರಂದರಗಢ ಕೋಟೆ, ಆಮೇಲೆ ಚಕ್ಕನ್ ಕೋಟೆ, ಸಿಂಹಗಡ, ಜವಳಿ ಕೋಟೆಗಳನ್ನು ವಶಪಡಿಸ್ಕೊತಾನೆ. ನೆನಪಲ್ಲಿ ಇಟ್ಕೊಳ್ರಿ, ತುಂಬ ಸಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇಷ್ಟು ನಾನು ಒತ್ತಿ ಹೇಳ್ತಾ ಇರೋದು.
ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಇವರು ಕೋಟೆಯನ್ನು ಗಡ ಅಂತ ಕರೀತಾರೆ. ಈ ಮರಾಠಿನಲ್ಲಿ ಗಡ ಅಂತಂದರೆ ಕೋಟೆ ಅಂತ ಅರ್ಥ. ಈ ತೋರಣಕೋಟೆಯ ಹತ್ತಿರದ ಹೊಸದುರ್ಗಕ್ಕೆ ರಾಯಗಢವೆಂದು ಕರೆದನು. ರಾಯಗಢ ಅಂತ ಯಾವುದಕ್ಕೆ ಕರಿತಾನೆ? ಈ ತೋರಣಗಡ ಕೋಟೆ ಹತ್ತಿರ ಇರುತ್ತೆ ಹೊಸದುರ್ಗ. ಈ ಹೊಸದುರ್ಗಕ್ಕೆ ರಾಯಗಢ ಅಂತೇಳಿ ಹೆಸರಿಡ್ತಾನೆ. ಪ್ರತಾಪಗಡ ಎಂಬ ಹೊಸ ಕೋಟೆಯನ್ನು ನಿರ್ಮಿಸ್ತಾನೆ. ಪ್ರತಾಪಗಡ. ನೆಕ್ಸ್ಟು, ಹೀಗೆ ಶಿವಾಜಿಯು ವಿಜಯಪುರದ ಸುಲ್ತಾನರ ವಿರುದ್ಧ ಹೋರಾಟ ನಡೆಸಿದ್ದರಿಂದ ಆತನ ತಂದೆ ಶಹಾಜಿಯನ್ನು ಸುಲ್ತಾನನು ಬಂಧಿಸಿದನು. ಮತ್ತೆ ಹೋರಾಟ ನಡೆಸುವುದಿಲ್ಲ ಎಂಬ ಆಶ್ವಾಸನೆಯ ಮೇಲೆ ಶಹಾಜಿಯನ್ನು ಬಿಡುಗಡೆಗೊಳಿಸಿದನು. ಈ ಶಹಾಜಿ ಭೋಸ್ಲೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾನಲ್ಲ, ಈತ ಬಿಜಾಪುರ ಸುಲ್ತಾನರಿಂದ ಈ ಕೋಟೆಗಳನ್ನು ವಶಪಡಿಸ್ಕೊಂಡಿರೋದ್ರಿಂದ ಅವ್ರೇನು ಮಾಡ್ತಾರೆ, ಶಹಾಜಿಯನ್ನು ಬಂಧಿಸ್ತಾರೆ. ನೆಕ್ಸ್ಟು, ಮತ್ತೆ ಯುದ್ಧ ಮಾಡೋದಿಲ್ಲ ಅಂತ ಆಶ್ವಾಸನದ ಮೇರೆಗೆ ಶಹಾಜಿ ಭೋಸ್ಲೆಯನ್ನು ಬಿಡುಗಡೆ ಮಾಡ್ತಾರೆ. ಶಹಾಜಿ ಭೋಸ್ಲೆ ಶಿವಾಜಿಯ ತಂದೆ ಆಗಿರ್ತಾರೆ. ಇಲ್ಲಿ ಗೆರಿಲ್ಲಾ ಯುದ್ಧ ತಂತ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಗೆರಿಲ್ಲಾ ಯುದ್ಧ: ಬೆಟ್ಟ ಗುಡ್ಡ ಕಾಡು ಮೇಡುಗಳಲ್ಲಿ ಅಡಗಿ ಕುಳಿತು ಒಮ್ಮೆಲೆ ಶತ್ರುಗಳ ಮೇಲೆ ದಾಳಿ ಮಾಡುವ ಯುದ್ಧ ಕಲೆಯನ್ನೇ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಅಂತಾರೆ. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಗೆರಿಲ್ಲಾ ಯುದ್ಧ ತಂತ್ರ ಅಂದರೆ ಏನು, ಆಮೇಲೆ ಶಿವಾಜಿ ಯಾವೊಂದು ಯುದ್ಧ ತಂತ್ರವನ್ನು ಅಳವಡಿಸ್ಕೊಂಡಿದ್ದ ಅಂತ ಕೇಳಿದರು. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಹಾಗೆ ಸಂಗೊಳ್ಳಿ ರಾಯಣ್ಣನು ಕೂಡ ಇದೇ ಯುದ್ಧ ತಂತ್ರವನ್ನು ಅಳವಡಿಸ್ಕೊಂಡು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿರ್ತಾರೆ. ಓಕೆ, ಇಲ್ಲಿದೆ ನೋಡಿ ಮರಾಠರ ಸಾಮ್ರಾಜ್ಯ. ನೆಕ್ಸ್ಟು, ಮೊಘಲರು ಹಾಗೂ ಶಿವಾಜಿ ನಡುವಿನ ಯಾವ ರೀತಿಯಾಗಿ ಸಂಬಂಧ ಇತ್ತ ಅಂತ ಕೊಟ್ಟಿದ್ದಾರೆ ಇಲ್ಲಿ, ನೋಡ್ತಾ ಹೋಗೋಣ. ಶಿವಾಜಿ ಅನೇಕ ವರ್ಷಗಳ ಕಾಲ ಮೊಘಲರ ದೊರೆ ಔರಂಗಜೇಬನೊಂದಿಗೆ ಹೋರಾಟವನ್ನು ನಡೆಸಿದ. ನೋಡಿ, ಈ ಔರಂಗಜೇಬು ಮತ್ತು ಶಿವಾಜಿ ಮಧ್ಯೆ ತುಂಬಾನೇ ಹೋರಾಟಗಳು ನಡೀತವೆ. ಅವರಿಬ್ಬರು ಏನೋ ತುಂಬ ಶತ್ರುಗಳಾಗಿರ್ತಾರೆ. ದಕ್ಷಿಣ ಭಾರತದಲ್ಲಿ ಶಿಯಾ ರಾಜ್ಯಗಳನ್ನು ಸೋಲಿಸುವುದರ ಜೊತೆಗೆ ಮರಾಠ ರಾಜ್ಯವನ್ನು ಸಹ ಸಂಪೂರ್ಣವಾಗಿ ಸೋಲಿಸಬೇಕೆಂದು ಔರಂಗಜೇಬ ನಿಶ್ಚಯಿಸಿರ್ತಾನೆ. ಈ ದಕ್ಷಿಣ ಭಾರತದಲ್ಲಿ ಶಿಯಾ ರಾಜ್ಯಗಳಿರ್ತಾರಲ್ಲ, ಆ ರಾಜ್ಯರನ್ನು ಸೋಲಿಸೋದಲ್ಲದೆ ಮರಾಠ ರಾಜ್ಯವನ್ನು ಸಂಪೂರ್ಣವಾಗಿ ಸೋಲಿಸಬೇಕು ಅನ್ನೋದು ಈ ಔರಂಗಜೇಬನ ಕನಸಾಗಿರುತ್ತೆ. ಇದಕ್ಕಾಗಿ ಶಾಯಿಸ್ತಾ ಖಾನ್ ಮತ್ತು ಜೈಸಿಂಗ್ರನ್ನ ನೇಮಕ ಮಾಡಿದ್ದ. ಇದು ಕೇಳಿದ್ರು ನೋಡಿ, ದಕ್ಷಿಣ ಭಾರತದ ಮೇಲೆ ಯುದ್ಧ ಮಾಡೋದಕ್ಕೆ ಯಾರನ್ನ ನೇಮಕ ಮಾಡಿದ್ದ ಔರಂಗಜೇಬ್ ಅಂತ ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಶಾಯಿಸ್ತಾ ಖಾನ್ ಆಮೇಲೆ ಜೈಸಿಂಗ್ರನ್ನ ನೇಮಕ ಮಾಡ್ತಾನೆ. ಜೈಸಿಂಗ್ ಶಿವಾಜಿಯನ್ನು ಸೋಲಿಸಿ ಪುರಂದರದಲ್ಲಿ ಒಪ್ಪಂದವನ್ನು ಮಾಡ್ಕೊತಾನೆ. ಇದು ಸಹ ಕೇಳಿದ್ರು. ಪುರಂದರ ಒಪ್ಪಂದ ಯಾರ್ಯಾರ ಮಧ್ಯೆ ಆಗುತ್ತೆ ಅಂತ ಕೇಳಿದ್ರು. ಆಮೇಲೆ ಪುರಂದರ ಇದು ಯಾರು ಸೋಲಿಸ್ತಾರೆ ಅಂತ, ಈ ಜೈಸಿಂಗನು ಶಿವಾಜಿಯನ್ನ ಸೋಲಿಸಿ ಪುರಂದರದಲ್ಲಿ ಒಪ್ಪಂದವನ್ನು ಮಾಡ್ಕೊತಾನೆ. ಅದರನ್ವಯ ಶಿವಾಜಿ ತನ್ನ 23 ದುರ್ಗಗಳನ್ನು ಹಾಗೂ ವಾರ್ಷಿಕ 16 ಲಕ್ಷ ವರಮಾನ ಬರುವ ಪ್ರದೇಶಗಳನ್ನು ನೀಡಿದನು. 23 ದುರ್ಗಗಳನ್ನು ಅಂದರೆ 23 ಕೋಟೆಗಳನ್ನು ಹಾಗೂ ವಾರ್ಷಿಕ ಒಂದು ವರ್ಷಕ್ಕೆ ಈ ರೀತಿಯಾಗಿ ವಾರ್ಷಿಕ 16 ಲಕ್ಷ ವರಮಾನ ಬರುವ ಪ್ರದೇಶವನ್ನು ಮೊಘಲರಿಗೆ ನೀಡ್ತಾನೆ. ಮೊಘಲರೊಂದಿಗೆ ನಿಷ್ಠೆಯಿಂದಿರುವುದಾಗಿ ಹೇಳಿ ತನ್ನ ಪುತ್ರ ಸಂಭಾಜಿಯ ನೇತೃತ್ವದಲ್ಲಿ 5,000 ಅಶ್ವದಳಗಳೊಂದಿಗೆ ದೆಹಲಿಗೆ ಕಳುಹಿಸಿದನು. ಶಿವಾಜಿಯ ಪುತ್ರನ ಸಂಭಾಜಿ ಇರ್ತಾನಲ್ಲ, ಸಂಭಾಜಿಯ ಜೊತೆಗೆ 5,000 ಅಶ್ವದಳಗಳೊಂದಿಗೆ ದೆಹಲಿಗೆ ಕಳಿಸ್ತಾನೆ. ಬಿಜಾಪುರದ ಆದಿಲ್ ಶಾಹಿ ಹಾಗೂ ಗೋಲ್ಕೊಂಡದ ಕುತುಬ್ ಶಾಹಿ ಸುಲ್ತಾನರೊಂದಿಗೆ ಶಿವಾಜಿ ಕೈ ಜೋಡಿಸಬಾರದೆಂಬ ಉದ್ದೇಶದಿಂದ ಆತನಿಗೆ ಆಗ್ರಾಕ್ಕೆ ಬರಲು ಜೈಸಿಂಗ್ ತಿಳಿಸಿದನು. ಈ ಔರಂಗಜೇಬ್ ಏನು ಮಾಡ್ತಾನೆ, ಈತ ಎಲ್ಲಿ ಆದಿಲ್ ಶಾಹಿಗಳು ಮತ್ತು ಗೋಲ್ಕೊಂಡದ ಕುತುಬ್ ಶಾಹಿಗಳೊಂದಿಗೆ ಕೈ ಜೋಡಿಸಬಹುದು ಅಂತ ಅಂದ್ಕೊಂಡು ಅವರೊಂದಿಗೆ ಕೈ ಜೋಡಿಸಬಾರ್ದು ಅನ್ನೋ ಉದ್ದೇಶದಿಂದ ಆತನಿಗೆ ಆಗ್ರಾಕ್ಕೆ ಬರಬೇಕು ಅಂತೇಳಿ ಜೈಸಿಂಗ್ ಹೇಳ್ತಾನೆ. ಔರಂಗಜೇಬ ತನ್ನ ದರ್ಬಾರಿನಲ್ಲಿ ಶಿವಾಜಿಗೆ ಸೂಕ್ತ ಗೌರವ ನೀಡದೆ ಅಪಮಾನಗೊಳಿಸ್ತಾನೆ. ಈತ ದೆಹಲಿಗೆ ಬರ್ತಾನಲ್ಲ, ಆಗ ಔರಂಗಜೇಬ ಆತನಿಗೆ ಮರ್ಯಾದೆ ಕೊಡೋದಿಲ್ಲ. ಇದನ್ನು ಪ್ರತಿಭಟಿಸಿದ್ದಕ್ಕಾಗಿ ಶಿವಾಜಿ ಹಾಗೂ ಆತನ ಪುತ್ರ ಸಂಭಾಜಿಯನ್ನು ಆಗ್ರಾದ ಸೆರೆಮನೆಯಲ್ಲಿ ಬಂಧನದಲ್ಲಿಡ್ತಾನೆ. ನಮಗೆ ನೀವು ಗೌರವ ಕೊಟ್ಟಿಲ್ಲ ಅಂತೇಳಿ ಪ್ರತಿಭಟಿಸ್ತಾನೆ ಶಿವಾಜಿ. ಆದ್ದರಿಂದ ಇವರಿಬ್ಬರನ್ನ ತಂದೆ ಮಗನ ಏನೋ ಬಂಧನದಲ್ಲಿಡ್ತಾನೆ. ಆದರೆ ಕೆಲವು ದಿನಗಳಲ್ಲಿ ಶಿವಾಜಿ ತನ್ನ ಪುತ್ರನೊಂದಿಗೆ ಮಿಠಾಯಿ ಬುಟ್ಟಿಯಲ್ಲಿ ಕುಳಿತುಕೊಂಡು ಸೆರೆಮನೆಯಿಂದ ಪರಾರಿಯಾಗ್ತಾನೆ. ಸೆರೆಮನೆಯಿಂದ ಪಾರಾಗಿ ರಾಯಗಢವನ್ನು ತಲುಪ್ತಾನೆ. ಮುಂದೆ ತನ್ನ ಸೈನ್ಯವನ್ನು ಬಲಗೊಳಿಸಿ ತಾನು ಕಳೆದುಕೊಂಡಿದ್ದ ಅನೇಕ ಕೋಟೆಗಳನ್ನು ಪುನಃ ವಶಪಡಿಸಿಕೊಂಡನು.
ತನ್ನೇನು 23 ಕೋಟೆಗಳನ್ನು ವಶಪಡಿಸ್ಕೊಂಡಿರ್ತಾರಲ್ಲ ಮೊಘಲರು, ಅವುಗಳನ್ನೆಲ್ಲ ಪುನಃ ಈ ಶಿವಾಜಿ ವಶಪಡಿಸ್ಕೊತಾನೆ. ಶಿವಾಜಿಯು ಮೊಘಲರ ಪ್ರದೇಶಗಳಿಂದ ಚೌತ್ ಅಂದರೆ ಭೂಕಂದಾಯದ 4ನೇ ಒಂದು ಭಾಗ ಮತ್ತು ತನ್ನ ರಾಜ್ಯದಲ್ಲಿ ಸರ್ದೇಶಮುಖ ಭೂಕಂದಾಯದ 10ನೇ ಒಂದು ಭಾಗ ಸಂಗ್ರಹಿಸುತ್ತಾ ಇದ್ದ. ಇದನ್ನು ಸಹ ಕೇಳಿದರು. ಶಿವಾಜಿಯು ಯಾವ ಹೆಸರಿನಲ್ಲಿ ಭೂಕಂದಾಯವನ್ನು ಸಂಗ್ರಹಿಸ್ತಾ ಇದ್ದ, ಆಮೇಲೆ ಚೌತ್ ಅಂದರೆ ಏನು, ಈ ಸರ್ದೇಶಮುಖ ಅಂದ್ರೆ ಏನು ಅಂತ ಕೇಳಿದರು. ಸೊ ನೆನಪಲ್ಲಿ ಇಟ್ಕೊಳ್ರಿ. ಚೌತ್ ಅಂದರೆ ಭೂಕಂದಾಯದ 4ನೇ ಒಂದು ಭಾಗ, ಭೂಕಂದಾಯದ 4ನೇ ಒಂದು ಭಾಗ. ಸರ್ದೇಶಮುಖ ಅಂದರೆ ಭೂಕಂದಾಯದ 10ನೇ ಒಂದು ಭಾಗ. ಈ ರೀತಿಯಾಗಿ ಕಂದಾಯವನ್ನು ಸಂಗ್ರಹಿಸ್ತಾ ಇದ್ದ. 1674ರಲ್ಲಿ ರಾಯಗಢದಲ್ಲಿ ಶಿವಾಜಿ ಪಟ್ಟಾಭಿಷೇಕ ನಡೆಯುತ್ತೆ. ಎಷ್ಟರಲ್ಲಿ ನೋಡಿ, ಈತ ಇಷ್ಟೆಲ್ಲ ಯುದ್ಧ ಮಾಡ್ತಾನೆ, ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ, ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ, ಯುದ್ಧ ಮಾಡಿ ಗೆಲ್ತಾನೆ. ಎಲ್ಲ ಗೆದ್ರೂ ಸಹ ಆತ ಇನ್ನೂ ಪಟ್ಟಾಭಿಷೇಕ ಆಗಿರೋದಿಲ್ಲ ಆತನಿಗೆ. ಯಾವಾಗ ಪಟ್ಟಾಭಿಷೇಕ ಆಗುತ್ತೆ ಅಂದರೆ 1674ರಲ್ಲಿ ರಾಯಗಢದಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಇದು ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಅಲ್ಲಿ ಶಿವಾಜಿಗೆ ಛತ್ರಪತಿ ಎಂಬ ಬಿರುದು ನೀಡಿ ಗೌರವಿಸಲಾಗುತ್ತೆ. ಓಕೆ, ನೆಕ್ಸ್ಟು ಶಿವಾಜಿಯ ಆಡಳಿತ ಹೇಗಿತ್ತು ಅಂತ ನೋಡೋಣ. ಶಿವಾಜಿ ತನ್ನ ವಿಶಾಲವಾದ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಸಂಘಟಿಸಿದ್ದನು. ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದ. ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯಗಳೆಂದು ಕರೆಯುತ್ತಾ ಇದ್ದ. ಈ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯ ಅಂತೇಳಿ ಕರಿತಾ ಇದ್ದ. ಮರಾಠಿ ಆಡಳಿತ ಭಾಷೆಯಾಗಿತ್ತು. ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದ ದೊರೆಗೆ ಆಡಳಿತದಲ್ಲಿ ನೆರವು ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳು ಇದ್ರು. ಇವರಲ್ಲಿ ಆಡಳಿತದಲ್ಲಿ ನೆರವು ನೀಡೋಕ್ಕೋಸ್ಕರ ಈ ಅಷ್ಟಪ್ರಧಾನರೆಂಬ ಮಂತ್ರಿಗಳಿರ್ತಾರೆ. ಜೊತೆಗೆ ಸಹಾಯಕ್ಕಾಗಿ ಇತರೆ ಅಧಿಕಾರಿಗಳು ಸಹ ಇರ್ತಾರೆ. ಪ್ರಾಂತ್ಯ, ಜಿಲ್ಲೆ, ಗ್ರಾಮ ಆಡಳಿತದ ಘಟಕಗಳಾಗಿದ್ದವು. ಓಕೆ, ನೆಕ್ಸ್ಟು ಕಂದಾಯ ವ್ಯವಸ್ಥೆ ನೋಡೋಣ. ಶಿವಾಜಿಯ ಕಂದಾಯ ಪದ್ಧತಿ ರೈತರಿಗೆ ಅನುಕೂಲಕರವಾಗಿದ್ದು ರೈತವಾರಿ ಪದ್ಧತಿಯಾಗಿತ್ತು. ಓಕೆ, ಅವನು ಜಾಗೀರುದಾರಿ ಕಂದಾಯ ಪದ್ಧತಿಯನ್ನು ರದ್ದುಪಡಿಸಿದ. ಇದು ಕೇಳಿದ್ರು, ಜಾಗೀರುದಾರಿ ಪದ್ಧತಿಯನ್ನು ಆಯ್ತಾ ರದ್ದುಪಡಿಸ್ತಾನೆ. ಕಂದಾಯವನ್ನು ಹಣದ ಅಥವಾ ವಸ್ತು ರೂಪದಲ್ಲಿ ನೀಡಲು ಆದೇಶಿಸಿದ್ದ. ಚೌತ್ ಹಾಗೂ ಸರ್ದೇಶಮುಖ ಎಂಬ ಭೂಕಂದಾಯಗಳು ಅಸ್ತಿತ್ವದಲ್ಲಿದ್ದವು. ನೆಕ್ಸ್ಟ್ ನ್ಯಾಯಾಂಗ ಪದ್ಧತಿ ಬರುತ್ತೆ. ಶಿವಾಜಿಯ ಆಡಳಿತದಲ್ಲಿ ಪರಂಪರಾನುಗತ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿತ್ತು. ಗ್ರಾಮಗಳಲ್ಲಿ ಪಂಚಾಯಿತಿಗಳು ನ್ಯಾಯದಾನ ನೀಡ್ತಾ ಇದ್ದವು. ಬ್ರಾಹ್ಮಣ ನ್ಯಾಯಾಧೀಶರು ಸ್ಮೃತಿಗಳ ಆಧಾರದ ಮೇಲೆ ನಿರ್ಣಯ ನೀಡ್ತಾ ಇದ್ರು. ಓಕೆ, ಬ್ರಾಹ್ಮಣ ನ್ಯಾಯಾಧೀಶರು ಸ್ಮೃತಿಗಳ ಆಧಾರದ ಮೇಲೆ ನ್ಯಾಯ ನಿರ್ಣಯವನ್ನು ನೀಡ್ತಾ ಇದ್ರು ನೋಡಿ. ನೆಕ್ಸ್ಟ್ ಸೈನ್ಯ ಬರುತ್ತೆ. ಮರಾಠ ಸೈನ್ಯದಲ್ಲಿ ಕಾಲ್ದಳ, ಗಜದಳ, ಅಶ್ವದಳ ಮತ್ತು ಫಿರಂಗಿ ದಳಗಳು ಇದ್ದವು. ರಾಯಗಢ, ರಾಜ್ಗಢ, ತೋರಣಗಢ, ಪ್ರತಾಪಗಢ ಮತ್ತು ಸಿಂಹಗಢಗಳಲ್ಲಿ ಪ್ರಮುಖ ಕೋಟೆಗಳು ಇದ್ದವು. ಹವಾಲ್ದಾರ್ ಕೋಟೆ ಮೇಲ್ವಿಚಾರಕನಾಗಿದ್ದ. ಇದು ಕೇಳ್ತಾರೆ ನೋಡಿ. ಕೋಟೆಗಳ ಮೇಲ್ವಿಚಾರಕನಿಗೆ ಏನಂತ ಕರಿತಾ ಇದ್ರು ಅಂತ, ಹವಾಲ್ದಾರ್ ಅಂತ ಕರಿತಾ ಇದ್ರು. ಸೈನ್ಯದಲ್ಲಿ ಅನೇಕ ಚಿಕ್ಕ ಘಟಕಗಳಿದ್ದವು. ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ಶಿವಾಜಿ ಸೈನಿಕರು ವಿಶೇಷ ತರಬೇತಿಯನ್ನು ಪಡೆದಿದ್ರು. ಓಕೆ, ನೆಕ್ಸ್ಟ್ ಶಿವಾಜಿಯ ಉತ್ತರಾಧಿಕಾರಿಗಳು ಬರ್ತಾರೆ. ಶಿವಾಜಿ ಮರಣದ ನಂತರ ಸಂಭಾಜಿ ತನ್ನ ಶಕ್ತಿಯಿಂದ ಮರಾಠ ರಾಜ್ಯದ ಉತ್ತರಾಧಿಕಾರಿಯಾಗ್ತಾನೆ. ರಾಜ್ಯವನ್ನು ಸಂರಕ್ಷಿಸುವುದರ ಬದಲಾಗಿ ಔರಂಗಜೇಬನ ದಾಳಿಗೆ ತುತ್ತಾಗಿ ಕೊಲ್ಲಲ್ಪಟ್ಟನು. ಈತ ಸಂಭಾಜಿ ಏನು ಮಾಡ್ತಾನೆ, ಔರಂಗಜೇಬನ ದಾಳಿಗೆ ಮರಣ ಹೊಂದ್ತಾನೆ. ಆತನ ಪತ್ನಿ ಹಾಗೂ ಚಿಕ್ಕ ಮಗ ಶಾಹುನನ್ನ ಸೆರೆ ಹಿಡಿಯುತ್ತಾರೆ. ಹೀಗಾಗಿ ರಾಜಾರಾಮ ಸಂಭಾಜಿಯ ಕಿರಿಯ ಸಹೋದರನಾಗಿರ್ತಾನೆ. ಈ ರಾಜಾರಾಮ ರಾಜಪ್ರತಿನಿಧಿಯಾಗಿ ಆಡಳಿತದ ಸೂತ್ರವನ್ನು ವಹಿಸ್ಕೊತಾನೆ. ರಾಜಾರಾಮ ಪುನಃ ಮೊಘಲರೊಂದಿಗೆ ಹೋರಾಟ ಮಾಡಿ ಗುಜರಾತ್, ಮಾಳ್ವಾ, ಖಾಂದೇಶ್, ಬೆರಾರ್ಗಳನ್ನು ಮತ್ತು ಕೆಲವು ಕೋಟೆಗಳನ್ನು ವಶಪಡಿಸ್ಕೊತಾನೆ. ರಾಜಾರಾಮ 1700ರಲ್ಲಿ ಮರಣ ಹೊಂದಿದ್ದರಿಂದ ಆತನ ಪತ್ನಿ ತಾರಾಬಾಯಿ ಮೋಹಿತೆ ತನ್ನ 10 ವರ್ಷದ ಮಗ 2ನೇ ಶಿವಾಜಿಯನ್ನ ಪಟ್ಟಕ್ಕೇರಿಸಿ ಅಧಿಕಾರ ಪ್ರಾರಂಭಿಸಿದಳು. ನೋಡಿ, ಈ ರಾಜಾರಾಮ ತೀರು ಹೋದ್ಮೇಲೆ ಆತನ ಪತ್ನಿ ತಾರಾಬಾಯಿ ಇರ್ತಾಳಲ್ಲ, ತಾರಾಬಾಯಿ ಮೋಹಿತೆ ತನ್ನ 10 ವರ್ಷದ ಮಗ 2ನೇ ಶಿವಾಜಿಯನ್ನ ಪಟ್ಟಕ್ಕೇರಿಸಿ ಅಧಿಕಾರವನ್ನು ಪ್ರಾರಂಭಿಸಿದಳು. 1700ರಿಂದ 1708ರವರೆಗೆ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದಳು. ಯಾರು? ತಾರಾಬಾಯಿ ಮೋಹಿತೆ. ಇವಳು ಸಹ ಔರಂಗಜೇಬನೊಂದಿಗೆ ಯುದ್ಧ ಪ್ರಾರಂಭಿಸಿದಳು. ಇದು ಕೇಳಿದರು.
ಔರಂಗಜೇಬನೊಂದಿಗೆ ಯುದ್ಧ ಮಾಡಿರ್ತಕ್ಕಂಥ ಮರಾಠ ಈ ರಾಣಿ ಯಾರು ಅಂತ ಕೇಳಿದ್ರು ನೋಡಿ. ತಾರಾಬಾಯಿ ಮೋಹಿತೆ ಔರಂಗಜೇಬನೊಂದಿಗೆ ಯುದ್ಧ ಮಾಡ್ತಾಳೆ. ಪ್ರಾರಂಭದಲ್ಲಿ ಮೊಘಲರು ವಿಜಯಶಾಲಿಗಳಾದರೆ ನಂತರ ಮರಾಠರು ತಾವು ಕಳೆದುಕೊಂಡಿದ್ದ ಕೋಟೆಗಳನ್ನು ಪುನಃ ವಶಪಡಿಸಿಕೊಂತಾರೆ. ಔರಂಗಜೇಬನ ಉತ್ತರಾಧಿಕಾರಿಯಾದ 1ನೇ ಬಹದ್ದೂರ್ ಶಾ ಸಂಭಾಜಿಯ ಪುತ್ರ ಶಾಹುನನ್ನ ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ. ಈ ಔರಂಗಜೇಬನ ಉತ್ತರಾಧಿಕಾರಿಯಾಗಿರ್ತಾನೆ ಯಾರು? 1ನೇ ಬಹದ್ದೂರ್ ಶಾ. ಅಂದ್ರೆ ಔರಂಗಜೇಬನ ನಂತರ ಈತ ಅಧಿಕಾರದಲ್ಲಿ ಇರ್ತಾನೆ. ಈತ ಸಂಭಾಜಿಯ ಪುತ್ರ ಶಾಹುನನ್ನ ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ಓಕೆ, ನೆಕ್ಸ್ಟ್. ದಕ್ಷಿಣದಲ್ಲಿ ಮೊಘಲರ ಸುಬಾಗಳಿಂದ ಚೌತ್ ಮತ್ತು ಸರ್ದೇಶ್ ಮುಖಗಳನ್ನು ಸಂಗ್ರಹಿಸಲು ಅನುಮತಿ ನೀಡಿದನು. ಈ ದಕ್ಷಿಣದಲ್ಲಿ ಚೌತ್ ಮತ್ತು ಸರ್ದೇಶ್ ಮುಖಿ ಸಂಗ್ರಹಿಸಲು, ಇವು ಭೂಕಂದಾಯ ಪದ್ಧತಿಗಳಾಗಿರ್ತಲ್ಲ, ಇವುಗಳನ್ನು ಸಂಗ್ರಹಿಸಲು ಅನುಮತಿಯನ್ನು ನೀಡುತ್ತಾನೆ. ಇದು ತಾರಾಬಾಯಿ ಮತ್ತು ಶಾಹುನ ನಡುವೆ ಆಂತರಿಕ ಕಲಹಕ್ಕೆ ಕಾರಣವಾಗಿ ತಾರಾಬಾಯಿ ಪರಾಭವಗೊಂಡಳು. ಆದರೆ ಶಾಹು ಸಾಮರ್ಥ್ಯ ಹೊಂದಿರಲಿಲ್ಲ. ಇದರಿಂದಾಗಿ ತನ್ನ ಆಡಳಿತವನ್ನು ಪೇಶ್ವೆಗೆ ಬಿಟ್ಟುಕೊಟ್ಟಳು. ಶಾಹು ಏನಾಗಿರ್ತಾನೆ? ಶಾಹು ಸಾಮರ್ಥ್ಯನ ಹೊಂದಿರೋದಿಲ್ಲ ಅಂತಂದ್ರೆ ಈತ ಚಿಕ್ಕ ವಯಸ್ಸಿನವನಾಗಿರ್ತಾನೆ ಶಾಹು. ಆದ್ದರಿಂದ ಈ ಪ್ರಧಾನಮಂತ್ರಿಗಳು ಆಡಳಿತವನ್ನು ನಡೆಸ್ತಾರೆ. ಹೀಗೆ ಮರಾಠ ರಾಜ್ಯದಲ್ಲಿ ಪೇಶ್ವೆಯರ ಆಡಳಿತ ಆರಂಭವಾಗುತ್ತೆ. ಇದು ಕೇಳಿದ್ರು ನೋಡಿ, ಪೇಶ್ವೆಯರ ಆಡಳಿತ ಯಾವಾಗಿಂದ ಆರಂಭವಾಗುತ್ತೆ ಅಂತ. ಈ ಶಾಹು ರಾಜನಾಗಿರ್ತಾನಲ್ಲ, ಆತ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಆದ್ದರಿಂದ ಅವಾಗಿಂದ ಈ ಪ್ರಧಾನಮಂತ್ರಿಗಳು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವರನ್ನ ಪೇಶ್ವೆಗಳಂತ ಕರೀತಾರೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಪೇಶ್ವೆಗಳ ಆಡಳಿತ ನೋಡೋಣ. ಬಾಲಾಜಿ ವಿಶ್ವನಾಥ್ ಫಸ್ಟಿಗೆ ಬರೋದೇ ಬಾಲಾಜಿ ವಿಶ್ವನಾಥ್. ಶಾಹುನ ಸೇನಾಪತಿಯಾಗಿ ಹಾಗೂ ಪ್ರಸಿದ್ಧ ಮರಾಠ ನಾಯಕನಾಗಿದ್ದ ಬಾಲಾಜಿ ವಿಶ್ವನಾಥನನ್ನು ನಿಷ್ಠಾವಂತ ಹಾಗೂ ಸಮರ್ಥ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಪೇಶ್ವೆ ಎಂದು ನೇಮಕ ಮಾಡಲಾಯಿತು. ಈತನು ಶಾಹು ಮತ್ತು ಆತನ ತಾಯಿಯನ್ನ ಮೊಘಲರ ಬಂಧನದಿಂದ ಬಿಡುಗಡೆಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದನು. ಇದು ಕೇಳಿದ್ರು. ಶಾಹು ಮತ್ತು ಆತನ ತಾಯಿಯನ್ನ ಮೊಘಲರ ಬಂಧನದಿಂದ ಬಿಡುಗಡೆಗೊಳಿಸಿದ್ದು ಯಾರು ಅಂತ ಬಾಲಾಜಿ ವಿಶ್ವನಾಥ್ ಬಿಡುಗಡೆಗೊಳಿಸ್ತಾರೆ. ಮೊಘಲರ ಸುಲ್ತಾನ ಸೈಯದ್ ಸಹೋದರರ ಸ್ನೇಹವನ್ನು ಸಂಪಾದಿಸಿ ಶಿವಾಜಿಯ ಅಧೀನದಲ್ಲಿದ್ದು ಮೊಘಲರು ವಶಪಡಿಸಿಕೊಂಡ ಪ್ರದೇಶಗಳಲ್ಲಿನ ಭೂಕಂದಾಯ ಸಂಗ್ರಹಿಸುವ ಅಧಿಕಾರ ಪಡಿತಾನೆ. ಮರಾಠ ಒಕ್ಕೂಟದ ಧುರೀಣರಾದ ಭೋಸ್ಲೆ, ಗಾಯಕ್ವಾಡ್, ಹೋಳ್ಕರ್, ಸಿಂಧಿಯಾ ಮತ್ತು ಪೇಶ್ವೆರನ್ನ ಒಂದುಗೂಡಿಸಿ ಮರಾಠರ ಕೀರ್ತಿಯನ್ನ ಪುನಃ ಸ್ಥಾಪಿಸ್ತಾನೆ. ನೋಡಿ, ಈ ಮರಾಠರಲ್ಲಿ ಬರ್ತಾರೆ ಇವ್ರು ಯಾರು? ಭೋಸ್ಲೆಗಳು, ಗಾಯಕ್ವಾಡ್, ಹೋಳ್ಕರ್, ಸಿಂಧಿಯಾ, ಆಮೇಲೆ ಪೇಶ್ವೆರು. ಇವರು ಎಲ್ಲರನ್ನ ಒಂದುಗೂಡಿಸಿ ಮರಾಠರ ಕೀರ್ತಿಯನ್ನ ಪುನಃ ಸ್ಥಾಪನೆ ಮಾಡ್ತಾನೆ ಬಾಲಾಜಿ ವಿಶ್ವನಾಥ್. ಇವೆಲ್ಲ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಟಿಟಿಗೂ ಸಾಕಷ್ಟು ಸರಿ ಕೇಳಿದ್ದಾರೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ 1ನೇ ಬಾಜಿರಾವ್ ಬರ್ತಾರೆ ನೋಡಿ. 1ನೇ ಬಾಜಿರಾವ್ ಅಣ್ಣನ್ನ 2ನೇ ಶಿವಾಜಿ ಅಂತ ಕರೀತಾರೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಇದು ಕೇಳಿದ್ದಾರೆ, ಟಿಟಿಗೆ ಕೇಳಿದ್ದಾರೆ 2ನೇ ಶಿವಾಜಿ ಅಂತ ಯಾರನ್ನ ಕರೀತಾರೆ ಅಂತ. ಓಕೆ, ಬಾಲಾಜಿ ವಿಶ್ವನಾಥನ ಮರಣದ ನಂತರ ಆತನ ಹಿರಿಯ ಪುತ್ರನಾದ 1ನೇ ಬಾಜಿರಾವ್ ಪೇಶ್ವೆಯಾಗಿ ನೇಮಕಗೊಳ್ತಾನೆ. ಬಾಲಾಜಿ ವಿಶ್ವನಾಥ್ ಮರಣ ಹೊಂದನಲ್ಲ, ಆಗ ಆತನ ಹಿರಿಯ ಪುತ್ರನಾದ ಈ 1ನೇ ಬಾಜಿರಾವ್ ಪೇಶ್ವೆಯಾಗಿ ನೇಮಕವಾಗ್ತಾನೆ. ಕೇವಲ 19 ವರ್ಷದವನಾದರೂ ಇವನು ಅಪ್ರತಿಮ ವೀರನಾಗಿದ್ದನು. ಈತ ಪೇಶ್ವೆಯಾಗಿ ನೇಮಕಗೊಂಡಾಗ ಎಷ್ಟು ವರ್ಷ ಆಗಿರುತ್ತೆ ಈತನಿಗೆ ಅಂದ್ರೆ 19 ವರ್ಷದವನಾಗಿರ್ತಾನೆ. ಮರಾಠ ರಾಜ್ಯವನ್ನ ಉತ್ತರ ಭಾರತದಲ್ಲಿ ವಿಸ್ತರಿಸಬೇಕೆಂಬ ಉದ್ದೇಶದಿಂದ ಗುಜರಾತ್ ಮಾಳ್ವಗಳನ್ನು ವಶಪಡಿಸಿಕೊಂಡು ಚೌತ್ ಮತ್ತು ಸರ್ದೇಶ್ ಮುಖಿಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಕೂಡ ಈತ ಪಡಿತಾನೆ. ನೋಡಿ, ಮರಾಠ ರಾಜ್ಯವನ್ನ ಉತ್ತರ ಭಾರತದಲ್ಲಿ ವಿಸ್ತರಿಸಬೇಕೆಂಬ ಉದ್ದೇಶದಿಂದ ಈತ ಗುಜರಾತ್ ಮಾಳ್ವಗಳನ್ನು ವಶಪಡಿಸಿಕೊಂಡು ಚೌತ್ ಮತ್ತು ಸರ್ದೇಶ್ ಮುಖ ಎಂಬ ಭೂಕಂದಾಯವನ್ನ ಇಲ್ಲಿ ಸಂಗ್ರಹಿಸುವ ಅಧಿಕಾರವನ್ನು ಪಡಿತಾನೆ. ಕರ್ನಾಟಕದ ಚಿತ್ರದುರ್ಗ, ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನ ಮಾಡ್ತಾನೆ. ಬಾಜಿರಾವ್ ಮೊಘಲ್ ದೊರೆ ವಿರುದ್ಧ ಯುದ್ಧ ಸಾರಿದಾಗ ನಿಜಾಂ ಉಲ್ ಮುಲ್ಕ್ ಮೊಘಲರಿಗೆ ನೆರವು ನೀಡುವ ಉದ್ದೇಶದಿಂದ ತನ್ನ ಸೈನ್ಯದೊಂದಿಗೆ ದೆಹಲಿಗೆ ತೆರಳುವ ಸಂದರ್ಭದಲ್ಲಿ ಭೂಪಾಲ ಬಳಿ ನಡೆದ ಯುದ್ಧದಲ್ಲಿ ಮರಾಠರಿಂದ ಪರಾಭವಗೊಂಡನು. ನೋಡಿ, ಇದು ನೆನಪಲ್ಲಿ ಇಟ್ಕೊಳ್ರಿ. ಈ ಬಾಜಿರಾವ್ ಮೊಘಲ್ ದೊರೆ ವಿರುದ್ಧ ಯುದ್ಧ ಸಾರಿದಾಗ ನಿಜಾಂ ಉಲ್ ಮುಲ್ಕ್ ಮೊಘಲರಿಗೆ ನೆರವು ನೀಡುವ ಉದ್ದೇಶದಿಂದ ತನ್ನ ಸೈನ್ಯದೊಂದಿಗೆ ದೆಹಲಿಗೆ ತೆರಳುವ ಸಂದರ್ಭದಲ್ಲಿ
ಭೂಪಾಲ್ ಬಳಿ ನಡೆದ ಯುದ್ಧದಲ್ಲಿ ಮರಾಠರಿಂದ ಪರಾಭವಗೊಳ್ತಾನೆ. ಇದರಿಂದ ನರ್ಮದಾ ಮತ್ತು ಈ ಚಂಬಲ್ ನದಿಗಳ ನಡುವಿನ ವಿಶಾಲ ಪ್ರದೇಶ ಹಾಗೂ 50 ಲಕ್ಷ ರೂಪಾಯಿಗಳು ಯುದ್ಧ ಪರಿಹಾರವಾಗಿ ಬಾಜಿರಾವನಿಗೆ ದೊರಕಿತು. ನೋಡಿ, ಇದರಿಂದ ಏನಾಗುತ್ತೆ, ನರ್ಮದಾ ಮತ್ತು ಈ ಚಂಬಲ್ ನದಿಗಳ ನಡುವಿನ ವಿಶಾಲ ಪ್ರದೇಶ, ಅದರ ಜೊತೆಗೆ 50 ಲಕ್ಷ ರೂಪಾಯಿಗಳು ಯುದ್ಧ ಪರಿಹಾರವಾಗಿ ದೊರೆಯುತ್ತೆ. ಅಲ್ಲದೆ ಪೋರ್ಚುಗೀಸರಿಂದ ಸಾಲ್ಸೆಟ್, ಬೆಸ್ಸಿನ್ ಮತ್ತು ಸಿದ್ದಿಗಳಿಂದ ಈ ಜಂಜಿರಾವನ್ನ ವಶಪಡಿಸ್ಕೊಂತಾನೆ. ನೋಡಿ, ಪೋರ್ಚುಗೀಸರಿಂದ ಸಾಲ್ಸೆಟ್, ಬೆಸ್ಸಿನ್ ಮತ್ತು ಸಿದ್ದಿಗಳಿಂದ ಈ ಜಂಜಿರಾವನ್ನ ವಶಪಡಿಸ್ಕೊಂತಾನೆ. ಪುಣೆ ಇವನ ಆಡಳಿತ ಕೇಂದ್ರವಾಗಿರುತ್ತೆ. ಇದು ಇಂಪಾರ್ಟೆಂಟ್. ಪುಣೆ ಏನಾಗಿರುತ್ತೆ, ಇವನ ಆಡಳಿತ ಕೇಂದ್ರವಾಗಿರುತ್ತೆ. ಇದೇ ವೇಳೆಗೆ ಮರಾಠರ ಒಕ್ಕೂಟದಲ್ಲಿದ್ದ ಗ್ವಾಲಿಯರ್, ಸಿಂಧಿಯಾ, ಇಂದೋರ್, ಹೋಳ್ಕರ್, ನಾಗ್ಪುರ, ಭೋಂಸ್ಲೆ, ಬರೋಡಾದ ಗಾಯಕ್ವಾಡ್ ಇವರು ಪರಸ್ಪರ ಸ್ವತಂತ್ರಗೊಳ್ಳಲು ತೀರ್ಮಾನಿಸಿದರು. ಈ ಗ್ವಾಲಿಯರಲ್ಲಿ ಸಿಂಧಿಯಾಗಳ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಇಂದೋರ್ನಲ್ಲಿ ಹೋಳ್ಕರ್ ಅವರ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ನಾಗ್ಪುರದಲ್ಲಿ ಭೋಂಸ್ಲೆ ಅವರು ಇರ್ತಾರೆ. ಬರೋಡಾದಲ್ಲಿ ಗಾಯಕ್ವಾಡ್ ಅವರು ಇರ್ತಾರೆ. ಇವರೆಲ್ಲರೂ ಏನು ಮಾಡ್ತಾರೆ, ಪರಸ್ಪರ ಸ್ವತಂತ್ರವಾಗ್ತೀವಿ ನಾವು ಅಂತ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನೋಡಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಈ ಥರ ಏನೋ ಹೊಂದಿಸಿ ಬರೆಯಿರ್ತಾರೆ. ಗ್ವಾಲಿಯರಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ, ಸಿಂಧಿಯಾಗಳು. ಇಂದೋರ್ನಲ್ಲಿ ಹೋಳ್ಕರ್ಗಳು, ನಾಗ್ಪುರದಲ್ಲಿ ಭೋಂಸ್ಲೆಗಳು, ಬರೋಡಾದಲ್ಲಿ ಗಾಯಕ್ವಾಡ್ಗಳು. ಈ ಥರ ಹೊಂದಿಸಿ ಬರೆಯರಿ ಕೇಳ್ತಾರೆ. ಇಲ್ಲ ಇದೇ ಥರ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕೇಳ್ತಾರೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ ಇದನ್ನು. ಈ 1ನೇ ಬಾಜಿರಾವ್ ದಕ್ಷತೆಯಿಂದ ಆಡಳಿತ ನಡೆಸಿದನಲ್ಲದೆ ಮರಾಠ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಯಶಸ್ವಿಯಾಗ್ತಾನೆ. ಇದರಿಂದಾಗಿ ಈತನಿಗೆ 2ನೇ ಶಿವಾಜಿ ಎಂದು ಹೆಸರು ಬಂದಿತ್ತು. ಆವಾಗಲೇ ಹೇಳಿದ್ನಲ್ಲ, ಈ 1ನೇ ಬಾಜಿರಾವ್ ನನಗೆ 2ನೇ ಶಿವಾಜಿ ಅಂತ ಕರೀತಾರೆ ಅಂತ. ಈತ ಏನು ಮಾಡ್ತಾನೆ, ಈ ಮರಾಠರ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪನೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾನಲ್ಲ, ಆದ್ದರಿಂದ ಈತನಿಗೆ 2ನೇ ಶಿವಾಜಿ ಅಂತ ಕರೀತಾರೆ. ಯಾಕಂದರೆ ಶಿವಾಜಿ ಥರನೇ ಈತನೂ ಕೂಡ ತುಂಬಾನೇ ವೀರಾವೇಶದಿಂದ ಆಡಳಿತವನ್ನು ನಡೆಸ್ತಾ ಇರ್ತಾನೆ, ನಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನಲ್ಲ, ಆದ್ದರಿಂದ ಈತನಿಗೆ 2ನೇ ಶಿವಾಜಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಾಲಾಜಿ ಬಾಜಿರಾವ್ ಬರ್ತಾರೆ. ನೋಡಿ, ಇವರು 1 by 1 ಯಾರಾದ್ಮೇಲೆ ಯಾರು ಬರ್ತಾರೆ ಅನ್ನೋದು ಸಹ ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಈ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೊಡ್ತಾರೆ ಕ್ವಶನ್ಸು. ಸೊ ಹಾಗಾಗಿ ನೆನಪಲ್ಲಿ ಇಟ್ಕೊಳ್ರಿ. ಇವನು ತನ್ನ 20ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದದ್ದರಿಂದ ಆಡಳಿತದ ಮಾರ್ಗದರ್ಶನಕ್ಕಾಗಿ ಹತ್ತಿರ ಸಂಬಂಧಿ ಸದಾಶಿವ್ ಬಾವುನನ್ನು ನೇಮಕ ಮಾಡಿಕೊಂಡಿದ್ದನು. ಇವನು 20ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನಲ್ಲ, ಆದ್ದರಿಂದ ಸದಾಶಿವ್ ಬಾವುನನ್ನು ನೇಮಕ ಮಾಡ್ಕೊತಾರೆ. ಈತನು ಮರಾಠರ ಘನತೆಯನ್ನು ಹೆಚ್ಚಿಸಲು ಸ್ಫೂರ್ತಿಯನ್ನು ನೀಡ್ತಾನೆ. ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಿಸಲು ಕ್ರಮ ಕೈಗೊಂಡನು. ಬುಂದೇಲ್ಖಂಡದ ತನ್ನ ಸಾರ್ವಭೌಮತ್ವ ಸ್ಥಾಪಿಸಲು 1742ರಲ್ಲಿ ಹೋಳ್ಕರ್ ಮತ್ತು ಸಿಂಧ್ಯಾರ ಸೈನ್ಯದೊಂದಿಗೆ ಪ್ರಯಾಣ ಬೆಳೆಸಿದರು. ಎಷ್ಟರಲ್ಲಿ? 1742ರಲ್ಲಿ. ನೆನಪಲ್ಲಿ ಇಟ್ಕೊಳ್ರಿ ಇದು ಇಸ್ವಿ. ಅಫ್ಘಾನಿಸ್ತಾನದಿಂದ ಅಹ್ಮದ್ ಶಾ ಅಬ್ದಾಲಿ ಮೊಘಲ್ ಪ್ರದೇಶದ ಮೇಲೆ ಆಕ್ರಮಣ ಮಾಡಿ ಲಾಹೋರ್, ಮುಲ್ತಾನ್, ಕಾಶ್ಮೀರಗಳನ್ನು ವಶಪಡಿಸ್ಕೊಂತಾನೆ. ನೋಡಿ, ಈ ಅಫ್ಘಾನಿಸ್ತಾನದಿಂದ ಅಹ್ಮದ್ ಶಾ ಅಬ್ದಾಲಿ ಮೊಘಲ್ ಪ್ರದೇಶದ ಮೇಲೆ ಆಕ್ರಮಣ ಮಾಡಿ ಲಾಹೋರ್, ಮುಲ್ತಾನ್, ಕಾಶ್ಮೀರಗಳನ್ನು ವಶಪಡಿಸಿಕೊಂತಾನಲ್ಲ, ಆಗ ಮೊಘಲ್ ದೊರೆ ಸಫ್ದರ್ಜಂಗ್ ಆಂತರಿಕ ಮತ್ತು ಬಾಹ್ಯ ದಾಳಿಗೆ ಸಂಬಂಧಿಸಿದಂತೆ ಮರಾಠರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡನು. ನಿರೀಕ್ಷಿಸಿದಂತೆ ಅಹ್ಮದ್ ಶಾ ಅಬ್ದಾಲಿ ಭಾರತದ ಮೇಲೆ ಆಕ್ರಮಣ ಮಾಡಿದನು. ಆಕ್ರಮಣವನ್ನು ಮಾಡ್ತಾನೆ. ಬಾಲಾಜಿ ಬಾಜಿರಾವ್ ತನ್ನ ಸೈನ್ಯದೊಂದಿಗೆ ಪಾಣಿಪತ್ದಲ್ಲಿ ವೈರಿಗಳೊಂದಿಗೆ ಹೋರಾಡಿ ಪರಾಭವಗೊಳ್ತಾನೆ. ಇದನ್ನ 3ನೇ ಪಾಣಿಪತ್ ಕದನ ಅಂತ ಕರೀತಾರೆ. ನೋಡಿ, 3ನೇ ಪಾಣಿಪತ್ ಕದನ ಯಾರ್ಯಾರ ಮಧ್ಯೆ ನಡೆಯುತ್ತೆ? ಬಾಲಾಜಿ ಬಾಜಿರಾವ್ ಆಮೇಲೆ ಅಹ್ಮದ್ ಶಾ ಅಬ್ದಾಲಿ ನಡುವೆ ನಡೆಯುತ್ತೆ. ಓಕೆ, ಇದರಲ್ಲಿ ಮರಾಠ ಸೈನ್ಯ ಸೋಲುತ್ತೆ. ಅಹ್ಮದ್ ಶಾ ಅಬ್ದಾಲಿ ಜಯಶಾಲಿ ಆಗ್ತಾನೆ. ನೆಕ್ಸ್ಟ್ 1ನೇ ಮಾಧವರಾವ್ ಬರ್ತಾರೆ. ಬಾಲಾಜಿ ಬಾಜಿರಾವ್ನ 2ನೇ ಪುತ್ರನಾದ ಇವನು ತಂದೆಯ ಮರಣದ ನಂತರ ಪೇಶ್ವೆ ಆಗ್ತಾನೆ. ಅಪ್ರಾಪ್ತ ಯುವಕನಾದ್ದರಿಂದ ತನ್ನ ಚಿಕ್ಕಪ್ಪನು ರಾಜಪ್ರತಿನಿಧಿಯಾಗಿ ನೇಮಕ ಮಾಡಿಕೊಂಡನು. 3ನೇ ಪಾಣಿಪತ್ ಅಪಜಯದ ನಂತರ ಆಶ್ಚರ್ಯಕರ ರೀತಿಯಲ್ಲಿ ಚೇತರಿಸಿಕೊಂಡು ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಸ್ಥಾಪಿಸಿದನು. ನೋಡಿ, 3ನೇ ಪಾಣಿಪತ್ ಕದನದ ನಂತರ ಇದು ಏನು ಮರಾಠ ಸೈನ್ಯ ಸೋಲ್ತಲ್ಲ, ಆ ಸೋತ ನಂತರ ಇವರೇನು ಮಾಡ್ತಾರೆ, ಪುನಃ ಚೇತರಿಸಿಕೊಳ್ತಾರೆ.
ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೀತಾರೆ. ಪಾಣಿಪತ್ ಸೋಲಿನ ಲಾಭ ಪಡೆದುಕೊಳ್ಳಲು ನಿಜಾಂ ಪ್ರಯತ್ನಿಸಲು ತೀರ್ಮಾನಿಸಿದಾಗ ಅವನನ್ನು ಅಹಮದ್ನಗರ ಬಳಿ ನಡೆದ ಯುದ್ಧದಲ್ಲಿ ಸೋಲಿಸಿದನು. ನಿಜಾಮನಿಗೆ ಸೋಲಿಸ್ತಾರೆ. ಯಾವುದರಲ್ಲಿ? ಈ ಅಹಮದ್ನಗರದ ಬಳಿ ಏನು ಯುದ್ಧ ನಡೀತಲ್ಲ ಅಲ್ಲಿ ಸೋಲಿಸ್ತಾನೆ. ಮೈಸೂರಿನ ಹೈದರಾಲಿಯನ್ನು ಸಹ ಈತ ಸೋಲಿಸ್ತಾನೆ. ಎರಡನೇ ಸಲ ಮೈಸೂರಿನ ಮೇಲೆ ಯುದ್ಧ ಮಾಡಿ ಶ್ರೀರಂಗಪಟ್ಟಣದ ಮೇಲೆ ಜಯವನ್ನು ಸಾಧಿಸಿ ಶಿವಾಜಿ ವಶಪಡಿಸಿಕೊಂಡಿದ್ದ ಪ್ರದೇಶಗಳನ್ನು ಹೈದರಾಲಿಯಿಂದ ಪಡೆದುಕೊಂಡದನಲ್ಲದೆ ಅಪಾರ ಯುದ್ಧ ಪರಿಹಾರ ಹಣವನ್ನು ಕೂಡ ಪಡೆದನು. ನೋಡಿ, ಮೈಸೂರಿನ ಮೇಲೆ ಈ ಮೈಸೂರಿನ ಹೈದರಾಲಿ ಮೇಲೆ ಯುದ್ಧ ಮಾಡಿ ಆತನಿಗೂ ಸಹ ಸೋಲಿಸ್ತಾನೆ. ಆಮೇಲೆ ಎರಡನೇ ಸಾರಿ ಯುದ್ಧ ಮಾಡಿ ಶ್ರೀರಂಗಪಟ್ಟಣದ ಮೇಲೆ ಯುದ್ಧ ಮಾಡಿ ಜಯವನ್ನು ಸಾಧಿಸಿ ಶಿವಾಜಿಯಿಂದ ಏನು ವಶಪಡಿಸ್ಕೊಂಡಿರ್ತಾನಲ್ಲ ಪ್ರದೇಶವನ್ನು ಹೈದರಾಲಿ, ಅವುಗಳನ್ನೆಲ್ಲ ವಾಪಸ್ ಪಡ್ಕೊತಾನೆ ಈತ. ಉತ್ತರ ಭಾರತದಲ್ಲಿ ರಜಪೂತ, ಜಾಟ್ ಮತ್ತು ರೋಹಿಲ್ಲರನ್ನು ಸೋಲಿಸ್ತಾನೆ. ರಾಜಭ್ರಷ್ಟನಾಗಿ ಅಲೆಯುತ್ತಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನನ್ನು ದೆಹಲಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸಲು ನೆರವು ನೀಡ್ತಾನೆ. ನೋಡಿ, ಎರಡನೇ ಶಾ ಆಲಂ ಈತನು ರಾಜಭ್ರಷ್ಟನಾಗಿ ಅಲ್ಲಿ ಅಲ್ದಾಡ್ತಿರ್ತಾನೆ. ಆತನಿಗೆ ಪುನಃ ದೆಹಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಈತ ನೆರವು ನೀಡ್ತಾನೆ. ಹೀಗೆ ಅಲ್ಪಾವಧಿಯಲ್ಲಿ ಮರಾಠರ ಕೀರ್ತಿಯನ್ನು ಪುನಃ ಸ್ಥಾಪನೆ ಮಾಡ್ತಾನೆ. ನೋಡಿ, ಎರಡನೇ ಶಾ ಆಲಂ ಮೊಘಲರ ಕೊನೆಯ ದೊರೆಯಾಗಿರ್ತಾನೆ. ನೆನಪಲ್ಲಿ ಇಟ್ಕೊಳ್ರಿ. ಎರಡನೇ ಶಾ ಆಲಂ ಮೊಘಲರ ಕೊನೆಯ ದೊರೆಯಾಗಿರ್ತಕ್ಕಂಥ ಈತನಿಗೆ 1ನೇ ಮಾಧವರಾವ್ ಈತನಿಗೆ ದೆಹಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ, ನೆರವು ನೀಡ್ತಾನೆ. 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮರಾಠರನ್ನು ನಿರ್ಣಾಯಕವಾಗಿ ಸೋಲಿಸಿದ ನಂತರ ಮರಾಠ ಆಡಳಿತ ಅಂತ್ಯಗೊಂಡಿತು. ಈ ಬ್ರಿಟಿಷರು ಮತ್ತು ಈ ಮರಾಠರ ನಡುವೆ 3ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಇದರಲ್ಲಿ ಈ ನಿರ್ಣಾಯಕವಾಗಿ ಸೋಲ್ತಾರೆ ಮರಾಠರು. ಇದರಿಂದಾಗಿ ಏನಾಗುತ್ತೆ? ಮರಾಠರ ಆಡಳಿತ ಇಲ್ಲಿಗೆ ಅಂತ್ಯಗೊಳ್ಳುತ್ತೆ. ಓಕೆ, ಇದಿಷ್ಟು ಇವತ್ತಿನ ಪಾಠ ಆಗಿತ್ತು. ಓಕೆ, ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಫಸ್ಟ್ ಕ್ವಶನ್ನು, ಅಹೋಮ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಥವಾ ಅಹೋಮ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಕೊಟ್ಟಿದ್ದಾರೆ. ಅಹೋಮ್ ಸಾಮ್ರಾಜ್ಯದ ಸ್ಥಾಪಕ ಸುಖ್ಪಾ. ನೋಡಿ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಒಂದು ನಿಮಿಷ. 1526ರಲ್ಲಿ ಸ್ಥಾಪನೆಯಾಗುತ್ತೆ. ಮೊಘಲರಲ್ಲಿ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ದಾರೆ. ಅಕ್ಬರ್ ಮೊಘಲರಲ್ಲಿ ಪ್ರಸಿದ್ಧ ದೊರೆಯಾಗಿರ್ತಾರೆ. ಆಗ್ರಾದಲ್ಲಿ ತಾಜ್ ಮಹಲ್ ಕಟ್ಟಿಸಿದವರು ಯಾರು? ಶಹಜಹಾನ್. ಈತನ ಮೊದಲ ಹೆಸರು ಫರೀದ್ ಆಗಿರುತ್ತೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಶಹಜಹಾನನ ಮೊದಲ ಹೆಸರು ಏನು ಅಂತ. ಫರೀದ್ ಆಗಿರುತ್ತೆ. ದೀನ್ ಇ ಇಲಾಹಿ ಎಂಬ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ. ಅಕ್ಬರ್. ನೋಡಿ, ಅಕ್ಬರ್. ಈತನ ಮೊದಲ ಹೆಸರು ಜಲಾಲುದ್ದೀನ್. ಈ ಬುಕ್ಗಳಲ್ಲಿ ಕೊಟ್ಟಿಲ್ಲ, ಬಟ್ ನೋಡ್ರಿ ನೀವು ಬೇಕಾದರೆ ಗೂಗಲಲ್ಲಿ ಇಲ್ಲ ಬೇರೆ ಬುಕ್ಗಳಲ್ಲಿ ನೋಡಿ. ಜಲಾಲುದ್ದೀನ್ ಇದೆ ಈತನ ಮೊದಲ ಹೆಸರು. ಕೇಳಿದ್ದಾರೆ ಸಾಕಷ್ಟು ಸಾರಿ ಎಕ್ಸಾಮ್ಗಳಲ್ಲಿ. ಅಕ್ಬರನ ಮೂಲ ಹೆಸರೇನು, ಶಹಜಹಾನನ ಮೂಲ ಹೆಸರೇನು, ಈ ಥರ ಕೇಳಿದ್ದಾರೆ. ಸೊ ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಶಿವಾಜಿಯ ತಾಯಿ ಜೀಜಾಬಾಯಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟು ಇಲ್ಲಿಗೆ ಈ ಪಾಠ ಮುಗೀತು. ನೆಕ್ಸ್ಟು ಭಕ್ತಿ ಪಂಥ ಪಾಠ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಆಲ್ರೆಡಿ ತುಂಬ ಲೆಂದಿ ಆಯಿತು. ಸ್ಪ್ಲಿಟ್ ಮಾಡ್ತಾ ಅರ್ಧ ಹೇಳ್ಕೊತ ಹೋದರೆ ತುಂಬ ಜಾಸ್ತಿ ಆಗುತ್ತೆ. ಇವಾಗ ಬೇರೆ TET ಕಾಲ್ಫಾರ್ಮ್ ಮಾಡ್ತಾರೆ ಅಂತ ತುಂಬ ನ್ಯೂಸ್ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಸೊ ಲೆಂದಿ ಆದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೇ ಕಡೆ ಮುಗಿದ್ಬಿಡುತ್ತಲ್ಲ ಒಂದು ಪಾಠ, ಹಾಗಾಗಿ ನಾನು ಲೆಂದಿ ಆದರೂ ಸಹ ಪರವಾಗಿಲ್ಲ ಅಂತ ಮಾಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಹಕಾರ ನೀಡಿ.
ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ 6th ನಾನು ಪಾಠವನ್ನು ಮಾಡ್ತಾ ಬಂದಿದ್ದೀನಿ. ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.